ಎಲ್ಲರನ್ನೂ ಆ ಎರಡು ಶಬ್ದವೇ ಸಂಗ್ರಹಿಸಿದೆ. ಹೇಗೋ ಹಾಗೆ ನೇತಿ ನೇತಿ ಎಂಬ ಎರಡೇ ಶಬ್ದ ನ ಇತಿನ ಇತಿನ ಹೀಗಲ್ಲ ಹಾಗಲ್ಲ, ಇತಿನ ಇತಿನ ಹೀಗಲ್ಲ ಹಾಗಲ್ಲ ಎನ್ನುವ ಎರಡು ಶಬ್ದ ಜಗತ್ತಿನಲ್ಲಿ ಮಣ್ಣನ್ನು ತೋರಿಸಿ ದೇವರನ್ನು ಹೇಳ್ತಾನೆ ಇತಿನ ಇದರಂತಲ್ಲ, ಇತಿನ ನೀರು ತೋರಿಸಿ ಹೇಳ್ತಾನೆ ನೀರಿನಂತಲ್ಲ. ಅದೇ ಎಲ್ಲ ಪದಾರ್ಥಗಳಿಗೂ ಅನ್ವಯಿಸಿದಾಗ ಮಣ್ಣಿನಂತಲ್ಲ, ನೀರಿನಂತಲ್ಲ, ತೇಜಸ್ಸಿನಂತಲ್ಲ, ವಾಯುವಿನಂತಲ್ಲ, ಆಕಾಶದಂತಲ್ಲ, ಇಂದ್ರಿಯದಂತಲ್ಲ, ಮನಸ್ಸಿನಂತಲ್ಲ, ಬುದ್ಧಿಯಂತಲ್ಲ, ಪ್ರಾಣದಂತಲ್ಲ, ಅಹಂಕಾರ ತತ್ವ ಮಹತ್ತತ್ವದಂತಲ್ಲ, ಪ್ರಕೃತಿಯಂತಲ್ಲ, ಅವ್ಯಾಕೃತ ಆಕಾಶದಂತಲ್ಲ, ಕಾಲದಂತಲ್ಲ, ವರುಣಗಳಂತಲ್ಲ, ಲಕ್ಷ್ಮಿಯಂತಲ್ಲ, ಅವನು ವಿಚಿತ್ರನಾಗಿದ್ದಾನೆ ಎಂಬುದಾಗಿ ಸರ್ವಲೋಕ ವಿಲಕ್ಷಣ ಅನ್ನುವ ಮಾತನ್ನು ತಿಳಿಸುವುದಕ್ಕಾಗಿ ನೇತಿ ನೇತಿ ಎಂಬ ಎರಡೇ ಶಬ್ದ ಭಗವಂತನ ಸರ್ವಲೋಕ ವಿಲಕ್ಷಣತ್ವವನ್ನು ಪ್ರತಿಪಾದಿಸುತ್ತದೆ ಎನ್ನುವುದಾಗಿ ಶಾಸ್ತ್ರ ನಮಗೆ ಹೇಳುತ್ತದೆ. ಆ ಮಾತನ್ನು ಇನ್ನೊಂದು ಶಬ್ದದಲ್ಲಿ ಭಾಗವತ ನಮಗೆ ಹೇಳ್ತಾ ಇದೆ, ಯತ್ಕಿಂಚಿತ್. ಅಂದರೆ ನಾವು ಕಂಡದ್ದೇನಿದೆ ಕಂಡಂಥ ವಸ್ತುವಲ್ಲ, ಅದು ಕಂಡಂಥ ವಸ್ತುವಿಗೆ ಹೋಲುವಂಥದ್ದೂ ಅಲ್ಲ, ಕಂಡ ವಸ್ತುವೂ ಅಲ್ಲ, ಕಂಡ ವಸ್ತುವಿಗೆ ಸದೃಶವಾದದ್ದು ಹೋಲುವಂಥದ್ದೂ ಅಲ್ಲ, ಅಂಥ ವಿಚಿತ್ರವಾದದ್ದು ಲೋಕ ವಿಲಕ್ಷಣವಾಗಿದ್ದು ಎನ್ನುವ ಅರ್ಥವನ್ನು ಹೇಳುವುದಕ್ಕಾಗಿ ಶಾಸ್ತ್ರ ಸತ್ತಾಮಂತಂತು ಯತ್ಕಿಂಚಿತ್ ಸದಸಚ್ಚ ವಿಶೇಷಣಂ ಉಭಾಭ್ಯಾಂ ಭಾಷ್ಯತೆ ಸಾಕ್ಷಾತ್ ಭಗವಾನ್ ಕೇವಲ ಪರಃ ಕೇವಲ ಸ್ಥಿತಃ ಅಂತ ಭಗವಂತ ಕೇವಲನಾಗಿದ್ದಾನೆ. ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ದೊಡ್ಡ ವಿಚಾರಗಳನ್ನೆಲ್ಲ ಇಟ್ಕೊಂಡ ಹಿಂಗೆ ಮಾಡ್ತೀವಿ, ಅದು ಮಾಡಿದ್ರೆ ಬಿದ್ದು ಬಿಡುತ್ತೆ. ಭಾಳ ಮಾಡೋದನ್ನ ಲೂಸ್ ಮಾಡೋದು ಸ್ವಲ್ಪ ಯಾರ್ಯಾರ ಚೇರ್ ಮೇಲೆ ಕೂತಿದ್ದೀರಿ ಸ್ವಲ್ಪ ಹಿಂದಕ್ಕೆ ಸರಿ, ನಿಮ್ಮ ಹಿಂದೆ ಅವಕಾಶ ಹೆಚ್ಚಿರ್ತದೆ. ಅಲ್ಲಿ ಜನ ಬಂದು ಕೂತ್ಕೊಂಡ್ರೆ
ಜನರಿಗೆ ಸ್ವಾಮಿಗಳ ದರ್ಶನ ಆಗುವುದಿಲ್ಲ. ಆದ್ದರಿಂದ ಸ್ವಲ್ಪ ಅಕಾಮಡೇಟ್ ಮಾಡುವುದಕ್ಕೆ ಸ್ವಲ್ಪ ಹಿಂದೆ ಸರಿ. ಫ್ಯಾನ್ಗಳು ಎಲ್ಲ ಫ್ಯಾನ್ಗಳನ್ನು ಹಚ್ಚಿ ಭಕ್ತಾದಿಗಳು ಶ್ರವಣ ಮಾಡುವವರು, ಆದಿತ್ಯನ ಭಕ್ತರು, ಜಿಜ್ಞಾಸರು, ಶ್ರವಣ ಮಾಡುವವರು, ಮನನ ಮಾಡುವವರು, ಕೃತಿಗಳು, ಶ್ರೀಗಳು ಸ್ವಲ್ಪ ಮುಂದೆ ಬನ್ನಿ. ಪುರುಷರೆಲ್ಲ ಮುಂದಕ್ಕೆ ಬನ್ನಿ. ದಯವಿಟ್ಟು ಸ್ವಲ್ಪ ಮುಂದೆ ಬನ್ನಿ. ಕೆಲವರು ನನ್ನ ಅಪೇಕ್ಷೆ ಪ್ರಾರ್ಥನೆ ಮಾಡ್ತಾರೆ, ಇಲ್ಲಿ ನಿಮ್ಮ ಸ್ಥಳ ಇರಬೇಕಾಗಿತ್ತು, ಇಲ್ಲಿ ಈಚೆ ಬನ್ನಿ 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 ಸ್ವಲ್ಪ ಬನ್ನಿ. ಆಮೇಲೆ ಬಂದವರಿಗೆ ಹೆಚ್ಚಿನ ಅವಕಾಶ ಸಿಗ್ತದೆ. ಮಧ್ಯದಲ್ಲಿ ದಾರಿಯನ್ನ ಸ್ವಲ್ಪ ಬಿಟ್ಟು ಯಾರಾದರೂ ಶ್ರವಣ ಮಾಡುವುದಕ್ಕೆ ಬರುವವರಿಗೆ ಅವಕಾಶ ಮಾಡಿಕೊಡೋಣ. ದರ್ಶನಕ್ಕೆ ಬರುವವರು ಹಿಂದಿನಿಂದ ಬಂದು ದರ್ಶನ ಮಾಡಿಕೊಂಡು ಹೋಗಲಿ ಅಂತ ಅಲ್ಲಿದ್ದವರು ಸೂಚನೆ ಮಾಡ್ತಾ ಇದ್ದಾರೆ. ಎಲ್ಲ ಮೊಬೈಲ್ಗಳನ್ನು ಸೈಲೆಂಟ್ ಮೋಡಿನಲ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಸ್ವಂತಕ್ಕೆ ಬರದೇ ಇದ್ರೆ ಪಕ್ಕದಲ್ಲಿರುವ ತರುಣರಿಗೆ ಕೊಟ್ಟರೆ ಮಾಡಿಕೊಡ್ತಾರೆ. ಸೃಷ್ಟಿಸ್ಥಿತ್ಯಪ್ಯಯೇ ಹಾನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದಿಗ್ವೀಶಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमि न्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡುವಾಗ ಶ್ರೀಮದ್ಭಾಗವತದ ಮಹಿಮೆಯನ್ನು ಚೆನ್ನಾಗಿ ತಿಳಿದು ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರವಣ ಮಾಡಬೇಕು.
ಭಗವಂತನ ಮಹಿಮೆಯನ್ನು ತಿಳಿಯುವುದು ಎಷ್ಟು ಅವಶ್ಯಕವೋ, ಭಗವಂತನ ಮಹಿಮೆಯನ್ನು ಕೊಂಡಾಡುವ ಶ್ರೀಮದ್ ಭಾಗವತದ ಮಹಿಮೆಯನ್ನು ತಿಳಿಯುವುದು ಅಷ್ಟೇ ಅವಶ್ಯಕವಾಗಿದೆ. ಅನೇಕ ಪುರಾಣಗಳಲ್ಲಿ ಶ್ರೀಮದ್ ಭಾಗವತವನ್ನು ಕೊಂಡಾಡಿದ್ದಾರೆ. ಆ ಪುರಾಣಗಳಲ್ಲಿ ಆ ಪುರಾಣಗಳ ಬಗ್ಗೆ ವಿಶೇಷವಾದ ಮಹಿಮೆಯನ್ನು ತಿಳಿಸುವುದು ದೊಡ್ಡದಲ್ಲ. ಬೇರೆ ಬೇರೆ ಪುರಾಣಗಳಲ್ಲಿಯೂ ವೇದವ್ಯಾಸ ದೇವರು ಭಾಗವತದ ಮಹಿಮೆಯನ್ನು ವಿಶೇಷವಾಗಿ ಕೊಂಡಾಡಿದ್ದಾರೆ, ಮಹಾಭಾರತದ ಬಗ್ಗೆ ಹೇಳಿದ್ದಾರೆ. ಇದು ಮಹಾಭಾರತದ ಭಾಗವತದ ಒಂದು ವಿಶೇಷವಾದಂತಹ ಮಹಾತ್ಮ್ಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಪದ್ಮಪುರಾಣದಲ್ಲಿ ಶ್ರೀಮದ್ ಭಾಗವತದ ಮಹಿಮೆಯನ್ನು ತಿಳಿಸಿಕೊಡ್ತಾರೆ. ಭಾಗವತದ ವೈಶಿಷ್ಟ್ಯವೇನೆಂದರೆ, ಒಂದು ಬಾರಿ ಎಲ್ಲ ಮಹರ್ಷಿಗಳು, ಶೌನಕಾದಿಗಳು ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡ್ತಾ ಇರುವಾಗ ದೇವತೆಗಳು ಬಂದು ಕೇಳಿದರಂತೆ, ನಾವು ಸ್ವರ್ಗಲೋಕದ ಅಮರತ್ವವನ್ನು ನೀಡುವ ಅಮೃತವನ್ನೇ ನಿಮಗೆ ಕೊಡ್ತೇವೆ, ನಿಮ್ಮ ಹತ್ರ ಇರುವ ಈ ಭಾಗವತಾಮೃತವನ್ನು ನಮಗೆ ಕೊಟ್ಟು ಬಿಡಿ, ವಿನಿಮಯ ಮಾಡಿಕೊಳ್ಳೋಣ ಅಂತ. ಆಗ ಅವರು ಹೇಳಿದರಂತೆ, ಕ್ವ ಸುಧಾ ಕ್ವ ಕಥಾಲೋಕೆ ಕ್ವ ಕಾಚಃ ಕ್ವ ಮಣಿರ್ಮಹಾನ್. ಶ್ರೇಷ್ಠವಾದಂತಹ ಮಣಿ ನಮ್ಮ ಹತ್ರ ಇದೆ, ಒಂದು ಸಣ್ಣ ಗಾಜಿನ ತುಂಡು ಕೊಟ್ಟು ನಿನ್ನ ಹತ್ರ ಇರುವ ಮಣಿ ಕೊಡು ಅಂತ ಹೇಳಿದರೆ ಅದು ವಿನಿಮಯ ಅಂತ ಆಗತ್ತಾ? ಗಾಜಿನ ಕಿಮ್ಮತ್ತೇನು, ಶ್ರೇಷ್ಠವಾದಂತಹ ರತ್ನದ ಮಣಿಯ ಕಿಮ್ಮತ್ತೇನು? ಈ ಅಮೃತ ಯಾವ ದೇಹದಿಂದ ನಾವು ಅಮೃತವನ್ನು ಪಾನ ಮಾಡಿದ್ದೇವೋ ಆ ದೇಹ ಆರೋಗ್ಯವಂತವಾಗಿರುವಂತೆ, ಹಸಿವೆ ನೀರಡಿಕೆ ಇಲ್ಲದೇ ಇರೋ ಹಾಗೆ, ಒಂದು ಕಲ್ಪದವರೆಗೆ ಬಹಳ ಅಂದರೆ ಆಯುಷ್ಯವನ್ನು ಕೊಟ್ಟೀತು, ನಿಮಗೆ ಅಮರತ್ವವನ್ನು ಕೊಟ್ಟೀತು. ಆದರೆ ಕೊನೆಗೆ ಮತ್ತೆ ಆ ದೇಹಕ್ಕೆ ನಾಶ ಇದೆ ಪ್ರಳಯ ಕಾಲದಲ್ಲಿ. ಆದರೆ ಈ ಭಾಗವತಾಮೃತವನ್ನು ಪಾನ ಮಾಡಿದರೆ, ಇದರಿಂದ ಭಗವಂತನ ವಿಶೇಷವಾದಂತಹ ಅನುಗ್ರಹದಿಂದ ಅಪರೋಕ್ಷ ಜ್ಞಾನವನ್ನು ಪಡೆದರೆ ನಿತ್ಯವಾದಂತಹ ಮೋಕ್ಷದಲ್ಲಿ ಅನಂತ ಕಾಲದವರೆಗೆ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯ ಇದೆ. ಅಂತಹ ಅನಂತ ಕಾಲದ ಸುಖವನ್ನು ಅನುಭವಿಸುವುದಕ್ಕೆ ಸಾಧನವಾದ ಚೈತನ್ಯಮಯವಾದ ದೇಹದ ಅಭಿವ್ಯಕ್ತಿಗೆ ಕಾರಣವಾಗುವಂತಹ ಈ ಭಾಗವತಾಮೃತ ಎಲ್ಲಿ? ಕೇವಲ ಈ ದೇಹಕ್ಕೆ ಅದು ತಾತ್ಕಾಲಿಕವಾದ ಅಮರತ್ವವನ್ನು ಕೊಡುವ ನಿಮ್ಮ ಈ ಅಮೃತವೇಲಿ, ಇದು ಬೇಡ, ನೀವೇ ತೆಗೆದುಕೊಂಡು ಹೋಗಿ ಅಂತ ಕೇಳಿದರಂತೆ. ದೇವತೆಗಳಿಗೆ ಇಷ್ಟು ಗೊತ್ತಿರಲಿಲ್ಲ ಭಾಗವತದ ಮಹಿಮೆ ಅಂತ ತಾತ್ಪರ್ಯವಲ್ಲ. ಈ ಮೂಲಕ ಜಗತ್ತಿಗೆ ಭಾಗವತದ ಮಹಿಮೆಯನ್ನು ತೋರಿಸಬೇಕಾಗಿದೆ. ಈ ಒಂದು ನಾಟಕದ ಮೂಲಕ ಜಗತ್ತೆಲ್ಲ ಈ ಅಮೃತಕ್ಕಿಂತಲೂ ಭಾಗವತಾಮೃತ ಶ್ರೇಷ್ಠ ಅನ್ನುವುದನ್ನು ಮನವರಿಕೆ ಮಾಡಿಕೊಳ್ಳಲಿ ಅಂತ. ಅಂತಹ ಶ್ರೇಷ್ಠವಾದ ಮಣಿ ಶ್ರೀಮದ್ ಭಾಗವತ ಬಹಳ ಶ್ರೇಷ್ಠ. ಅಂದರೆ ಆ ಭಾಗವತದ ಉಪಯೋಗವನ್ನು ನಾವು ಮಾಡಿಕೊಂಡ್ರೆ ಶ್ರೇಷ್ಠ. ಭಾಗವತ ಪುಸ್ತಕ ಮನೆಯಲ್ಲಿದ್ದರೂ ಪುಣ್ಯ ಅಂತ ಹೇಳಿದ್ದಾರೆ. ನಿತ್ಯದಲ್ಲಿ ಭಾಗವತಕ್ಕೆ, ಮಹಾಭಾರತಕ್ಕೆ, ವೇದಗಳಿಗೆ ಮನೆಯಲ್ಲಿಟ್ಟು ಪೂಜೆ ಮಾಡಿದರೂ ಪುಣ್ಯ ಇದೆ ಅಂತ ಹೇಳ್ತಾರೆ. ಭಗವಂತನ ಪ್ರತೀಕ ಇದ್ದ ಹಾಗೆ. ಇದನ್ನೆಲ್ಲ ಅನೇಕ ಜನ ತಿಳಿಯಬೇಕು. ತಂದೆ, ತಾತ, ಮುತ್ತಾತ ಇವರೆಲ್ಲ ಮನೆಯಲ್ಲಿ ಪುಸ್ತಕಗಳನ್ನು ಇಟ್ಟಿದ್ದರೆ ಅದನ್ನು ಯಾರಿಗಾದರೂ ಕೊಟ್ಟು ಕೃಷ್ಣಾರ್ಪಣ ಹೇಳಿ ಮನೆಯಿಂದ ಹೋದರೆ ಸಾಕು ಅಂತ ಕೆಲವರು ದಾರಿ ಕಾಯ್ದಿರ್ತಾರೆ. ಕೆಲವರು ನದಿಗೆ ಹಾಕ್ತಾರೆ. ಏನೋ ಹಿಂದಿನವರೆಲ್ಲ ಇಟ್ಕೊಂಡ್ರು, ನಮಗಂತೂ ಏನು ಅರ್ಥ ಆಗೋದಿಲ್ಲ. ಅಲ್ಲಿ ಇಲ್ಲಿ ಬಿದ್ದರೆ ಅಪಚಾರ ಆದೀತು ಅಂತ ಸ್ವಲ್ಪ ತಕ್ಕ ಮಟ್ಟಿಗೆ ಶ್ರದ್ಧೆಯೋ ಭಯವೋ ಇದೆ. ಹಾಗೆ ಇಟ್ಟರೆ ಏನಾದರೂ ಪಾಪ ಬಂದೀತು ಅಂತ, ಹಾಗಾದರೆ ನದಿಗೆ ಹಾಕಿಬಿಡೋಣ ಅಂತ ನದಿಗೆ ಹಾಕುವವರು ಕೆಲವರಿದ್ದಾರೆ. ಅದೆಲ್ಲ ಮಾಡಬಾರದು. ಎಲ್ಲರೂ ತಿಳಿದುಕೊಳ್ಳಿ, ಈ ಪ್ರಸಂಗದಲ್ಲಿ ಶ್ರೀಮದ್ ಭಾಗವತ, ಮಹಾಭಾರತ, ಸರ್ವಮೂಲ, ರಾಮಾಯಣ, ವೇದಗಳು ಗ್ರಂಥಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ, ಪೂಜೆಯನ್ನು ಮಾಡಿ. ಅಷ್ಟರಿಂದಲೂ ಪುಣ್ಯ ಇದೆ. ಪೂಜೆ ಮಾಡ್ತಾ ಇರುವಾಗ ಒಂದು ದಿವಸ ಅನ್ನಿಸ್ತದೆ, ನಿತ್ಯ ಪೂಜೆ ಮಾಡ್ತೇನೆ, ಒಂದು ಸ್ವಲ್ಪ ಆದರೂ ಒಳಗಿದ್ದದ್ದನ್ನು ಕೇಳಿ ತಿಳಿದುಕೊಳ್ಳೋಣ ಅನ್ನುವ ಪ್ರವೃತ್ತಿ ಬಂದರೆ ನಿಧಾನವಾಗಿ ಅಧ್ಯಯನವನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಬಹುದು. ಆದರೆ
ಜ್ಞಾನವನ್ನು ಸಂಪಾದನೆ ಮಾಡಿದರೆ ಮಾತ್ರ, ಗುರುಮುಖದಿಂದ ಶ್ರವಣ ಮಾಡಿದರೆ ಮಾತ್ರ ಅದರ ನಿಜವಾದ ಲಾಭ ನಮಗಾಗೋದು. ಭಾಗವತಾಮೃತ ಬಹಳ ಶ್ರೇಷ್ಠ ಅಂದ ಮಾತ್ರಕ್ಕೆ, ಭಾಗವತವನ್ನು ಮುಟ್ಟಿದರೆ ತಲೆ ಮೇಲೆ ಇಟ್ಕೊಂಡು ಕುಣಿದ ಮಾತ್ರಕ್ಕೆ ನಮಗೆ ಅದರಿಂದ ಉದ್ಧಾರವಾಗೋದಿಲ್ಲ. ಅದರ ಬಗ್ಗೆ ನಮಗೆ ವಿಶೇಷವಾದಂತಹ ಆದರ, ಶ್ರದ್ಧೆ ಇರಬೇಕು. ಕ್ವಕಾಚಃ ಕ್ವಮಣಿರ್ಮಹಾನ್, ಮಹಾನ್ ಅಂದರೆ ಮಹಾಪೂಜಾಯಾಮ್, ಯಾವುದು ಪೂಜ್ಯವಾಗತ್ತೆ, ಪೂಜೆಗೆ ಸಾಧನವಾಗತ್ತೆ ಅಂತಹ ಮಣಿ ಇದು ವಿಶೇಷವಾದಂತಹ ಬೆಲೆ ಬಾಳುವ ಮಣಿ. ಬೇಕಾದಷ್ಟು ಮಣಿಗಳಿರ್ಬೋದು, ಆದರೆ ಆ ಮಣಿಗೆ ಬೆಲೆ ಬರೋದು ಯಾವಾಗ ಅಂದರೆ ಅದನ್ನು ಯಾವ ರೀತಿಯಾಗಿ ಕಟ್ ಮಾಡಬೇಕು, ಎಲ್ಲಿ ಇಡಬೇಕು, ಅಲ್ಲಿ ಇಟ್ಟರೆ ಹೇಗೆ ಉಪಯೋಗಿಸಬೇಕೋ ಹಾಗೆ ಉಪಯೋಗಿಸಿದರೆ ಅದಕ್ಕೆ ಬೆಲೆ ಇದೆ. ಹಾಗೆ ತಿಳಿದವರು ಚೆನ್ನಾಗಿ ಅದರ ಉಪಯೋಗವನ್ನು ಮಾಡಿ ಬೆಲೆ ಕಟ್ಟಿದಾಗ ಮಣಿಗೆ ಬೆಲೆ ಬರುವಂತೆ, ಪೂಜ್ಯತೆ ಬರುವಂತೆ ತಿಳಿದವರಿಂದ ಉಪದೇಶ ಪಡೆದು ಚೆನ್ನಾಗಿ ಗೌರವದಿಂದ ಆದರದಿಂದ ಪೂಜೆಯನ್ನು ಮಾಡಿದರೆ ಶ್ರೀಮದ್ ಭಾಗವತದ ಲಾಭವನ್ನು ನಾವು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅಂತಹ ಶ್ರೇಷ್ಠವಾದ ಗ್ರಂಥ ಇದು ಶ್ರೀಮದ್ ಭಾಗವತ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅದರ ಬಗ್ಗೆ ಒಂದು ಇತಿಹಾಸವನ್ನು ತಿಳಿಸ್ತಾರೆ. ನಾರದರು ಶ್ರೀಮದ್ ಭಾಗವತದ ಮಹಿಮೆಯನ್ನು ತಮ್ಮದೇ ಆದಂತಹ ಪ್ರಾಕ್ಟಿಕಲ್ ಆದ ಒಂದು ಘಟನೆಯಿಂದ ಜಗತ್ತಿಗೆ ತಿಳಿಸಿಕೊಡ್ತಾರೆ. ನಾರದರ ವ್ಯಕ್ತಿತ್ವವೇ ಅಂಥದ್ದು, ಅವರ ಜೀವನನೇ ಇದಕ್ಕಾಗಿ. ನಾರಂ ದದಾತೀತಿ ನಾರದಃ, ನರ ಮನುಷ್ಯರು, ಸಾಧಕರಾದ ಮೋಕ್ಷಯೋಗ್ಯರಾದ ಜೀವರು, ಅವರೆಲ್ಲರಿಗೆ ಸಾಧನೆಗೆ ಮೋಕ್ಷವನ್ನು ಪಡೆಯುವುದಕ್ಕೆ ಯಾವುದು ಅವಶ್ಯಕವೋ ಅದು ನಾರ. ನರಾಣಾಂ ಉಪಕಾರಿ ನಾರಂ. ತಮ್ಮ ಸಾಧನೆಗೆ ಯಾವುದು ಅವಶ್ಯಕ ಅದು ನಾರ. ಅದನ್ನು ಸರಿಯಾಗಿ ಕೊಡುವ ದೊಡ್ಡ ಜವಾಬ್ದಾರಿಯನ್ನು ಹೊತ್ತವರು ನಾರದರು. ಎಲ್ಲರ ಮೋಕ್ಷಕ್ಕೆ ಪ್ರಧಾನವಾದ ಸಾಧನ ಅದು ಭಕ್ತಿ. ಭಕ್ತಿ ಸೂತ್ರಗಳನ್ನು ರಚನೆ ಮಾಡಿ ಭಕ್ತಿ ಪಂಥವನ್ನು ವಿಶೇಷವಾಗಿ ಪ್ರಚಾರ ಮಾಡಿದ ಮಹಾನುಭಾವರು ನಾರದರು. ಹೀಗಾಗಿ ತಮ್ಮ ಅವತಾರದ ಕಾರ್ಯ ಅರ್ಥಾತ್ ತಮ್ಮದೇ ಆದಂತಹ ಇಡೀ ಜೀವನದ ಧ್ಯೇಯವೇ ಭಕ್ತಿಯ ಪ್ರಸಾರ. ಅದೇ ಮನುಷ್ಯರಿಗೆ ಬೇಕಾದ ಅತೀ ಪ್ರಧಾನವಾದ ವಸ್ತು. ಮನುಷ್ಯರಿಗೆ ಯಾವುದು ಪ್ರಧಾನ ಅನ್ನೋದನ್ನು ಇವರ ಶಬ್ದದಿಂದಲೇ ನಾವು ತಿಳಿಯಬಹುದು. ಅವರು ಯಾರಿಗೂ ಅನ್ನ ಕೊಡ್ಲಿಕ್ಕೆ ಬಂದವರಲ್ಲ, ಬಟ್ಟೆ ಕೊಡ್ಲಿಕ್ಕೆ ಬಂದವರಲ್ಲ, ಮನೆ ಕಟ್ಟಿ ಕೊಡಿಸ್ಲಿಕ್ಕೆ ಬಂದವರಲ್ಲ. ಅವರು ಮಾಡಿದ್ದು ಭಕ್ತಿಯನ್ನು ಮಾತ್ರ ಪ್ರಚಾರ ಮಾಡಿದ್ದು, ಭಗವಂತನಲ್ಲಿ ಶ್ರದ್ಧೆಯನ್ನು ಜಗತ್ತಿಗೆ ಹುಟ್ಟಿಸಿದ್ದು. ಆದರೆ ಅವರ ಹೆಸರು ಬಂದದ್ದೇನು? ನಾರದ. ಭಕ್ತಿದ ಅಂತ ಅವರಿಗೆ ಹೆಸರು ಕೊಡಲಿಲ್ಲ, ನಾರದ ಅಂತ ಹೆಸರು ಕೊಟ್ಟರು. ಅಂದರೆ ನರರಿಗೆ ಬೇಕಾದದ್ದು ಅನ್ನ, ಆಹಾರ, ಮನೆ, ಅಂತಸ್ತು, ಸಂಪತ್ತು, ಅಧಿಕಾರ ಇದು ಯಾವುದಲ್ಲ, ಭಕ್ತಿಯೇ ನರರಿಗೆ ಬೇಕಾದದ್ದರಲ್ಲಿ ಅತ್ಯಂತ ಪ್ರಧಾನವಾದ ವಸ್ತು ಅಂತ ತೋರಿಸುವುದಕ್ಕೆ ಅವರಿಗೆ ನಾರದ ಅಂತ ಹೆಸರಿಟ್ಟು. ಅಂದರೆ ನರರಿಗೆ ಬೇಕಾದದ್ದು ಭಕ್ತಿ, ಇದು ಪ್ರಧಾನ, ಅದನ್ನು ಕೊಡುವ ಮಹಾನುಭಾವರು ನಾರದರು ಅಂತ. ಎಲ್ಲ ಕಡೆಗೆ ನಾರದರು ಸಂಚಾರ ಮಾಡ್ತಾ ಮಾಡ್ತಾ ಬಂದಿದ್ದಾರೆ. ಒಂದು ಕಡೆಗೆ ಒಂದು ದೃಶ್ಯವನ್ನು ನೋಡಿದ್ದಾರೆ. ಒಬ್ಬ ತರುಣಿ, ಇಬ್ಬರು ವೃದ್ಧರಾದ ಮಕ್ಕಳು ಅವರ ತೊಡೆಯ ಮೇಲೆ ಮಲಗಿದ್ದಾರೆ. ನಾರದರಿಗೆ ಆಶ್ಚರ್ಯ ಆಯಿತು. ತಾಯಿ ವೃದ್ಧಳಾಗಿರ್ತಾರೆ, ಮಕ್ಕಳು ತರುಣರಾಗಿರ್ತಾರೆ, ಅಥವಾ ಬಾಲಕರಿರ್ಬೋದು, ತರುಣರಾಗಿರ್ಬೋದು. ತಾಯಿ ವೃದ್ಧಳು ಅಂದರೆ ಮಕ್ಕಳು ತರುಣರಾಗಿರ್ಬೋದು. ಆದರೆ ತಾಯಿ ತರುಣಿಯಾಗಿ ಮಕ್ಕಳು ಈ ವಾರ್ಧಕ್ಯದಲ್ಲಿ ಕಣ್ತೆಗೆಯಲಾಗದೆ, ಅಳಗಾಡಲು ಸಾಧ್ಯವಿಲ್ಲದೆ ನಿಶ್ಚೇಷ್ಟರಾಗಿ ಬಿದ್ದಂತಹ ಈ ದೃಶ್ಯ ವಿಚಿತ್ರವಾಗಿ ಕಾಣ್ತಾ ಇದೆ, ಏನಿದು ಅಂತ. ಆಗ ಅವಳು ಹೇಳ್ತಾಳೆ, ನನ್ನ ಹೆಸರು ಭಕ್ತಿ, ಇವನ ಹೆಸರು ಜ್ಞಾನ, ಇವನ ಹೆಸರು ವೈರಾಗ್ಯ. ಹೌದು, ಹೀಗ್ಯಾಕೆ ಅವಸ್ಥೆ ಬಂದಿದೆ? ತನ್ನ ಪರಿಚಯವನ್ನು ಅವಳು ಹೇಳ್ತಾಳೆ. ನಾನು ಹೇಗೆ ಬೆಳೆದು ಬಂದೆ, ನಡೆದು ಬಂದ ದಾರಿ ಏನು? ಉತ್ಪನ್ನ ದ್ರವಿಡೇ ದೇಶೇ, ಕ್ವಚಿನ್ ಕರ್ನಾಟಕೇ ಗತ, ಕ್ವಚಿನ್ ಮಹಾರಾಷ್ಟ್ರೇ. ಸಾಕಷ್ಟು ಜನ, ನನಗೆ ಸಾಕಷ್ಟು ವೃದ್ಧಿಯಾಗಿದೆ,
ಅಲ್ಲಲ್ಲಿ ಮಹಾರಾಷ್ಟ್ರದಲ್ಲಿಯೂ ಈ ಭಕ್ತಿ ಪಂಥ ಜೀರ್ಣಾವಸ್ಥೆಗೆ ಬಂದಂತೆ ಆಯಿತು. ಕರುಣೆಯಾಗಿ ಕಾಣಿಸ್ತಾ ಇದ್ದಿ, ಜೀರ್ಣಾವಸ್ಥೆಗೆ ಬಂದಿದ್ದಿ, ಆತ್ಮ ಸಂಚಾರ ಮಾಡಿದ. ಪವಿತ್ರವಾದ ಗಾಳಿ ಮೈಗೆ ಬಡದದ್ದೇ ನನ್ನಲ್ಲಿ ಮತ್ತೆ ಚೈತನ್ಯ ಬಂತು, ನಾನು ತರುಣಿಯಾದೆ. ಬಂದರೂ ಇವರ ವೃಂದಾವನವಾಗುವ ಸ್ಥಿತಿನೇ. ತಾರುಣ್ಯ ಬಂತು. ಯಾಕೆ ಹೀಗಾಯಿತು ನನಗೆ ಗೊತ್ತಿಲ್ಲ. ಇದಕ್ಕೆ ವಾಕ್ಯಮೂಚೆ ಮುನೀಶ್ವರ ದಿವ್ಯವಾದ ದೃಷ್ಟಿಯಿಂದ ಧ್ಯಾನವನ್ನು ಮಾಡಿ ನಾರದರು ಹೇಳುತ್ತಾರೆ, ಭಗವಂತನ ವಿಶೇಷವಾದ ಸನ್ನಿಧಾನ ಓಡಾಡಿದಂತಹ ಪವಿತ್ರವಾದ ಪರಿಸರದಲ್ಲಿ, ಪಾಜಕದಲ್ಲಿ, ಸಂಚಾರ ಮಾಡಿದ ಸ್ಥಳಗಳಲ್ಲಿ ಇರುವಂತಹ ಅವರ ಪಾದಧೂಲಿ, ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜ ಲಸತ್ ಮಾಂಸವ ಜೀವೋತ್ತಮರಾಚಾರ್ಯರ ಪಾದಗಳಿಗೆ ಮೆತ್ತಿಕೊಂಡ ಆ ಧೂಳಿ ಕಣ ನಮಗೆ ಬಡದರೆ ಸಾಕು, ನಮ್ಮ ಜನ್ಮದ ಉದ್ಧಾರ ಆಗ್ತದೆ, ಪಾಪಗಳ ಪರಿಹಾರವಾಗ್ತದೆ ಅಂತ. ಶ್ರೀಮದಾಚಾರ್ಯರು ಜೀವೋತ್ತಮರಾದರು, ಬಹಳ ದೊಡ್ಡವರಾದರು. ಶ್ರೀಮದಾಚಾರ್ಯರ ಶಿಷ್ಯರ ದಾಸಾನುದಾಸರ ಶಾಸ್ತ್ರಗಳ ಅಧ್ಯಯನ ಮಾಡುವಂತಹ ಒಬ್ಬ ಮಹಾಜ್ಞಾನಿಗಳು ಪ್ರಾರ್ಥನೆಯನ್ನು ಮಾಡ್ತಾರೆ ಭಗವಂತನಿಗೆ, ಏನಾಗಬೇಕು ನೀನು ಜನ್ಮಾಂತರದಲ್ಲಿ ಅಂತ ನನಗೆ ಕೇಳಿದರೆ, ದೊಡ್ಡವರ ಹತ್ತಿರ ಶಾಸ್ತ್ರವನ್ನು ಓದೋ ಭಾಗ್ಯ ಸಿಗಲಿ, ಅಷ್ಟೆಲ್ಲ ಪುಣ್ಯ ಇಲ್ಲ. ಅವರ ದಾಸನಾಗೋ ಭಾಗ್ಯ ಸಿಗಲಿ, ಅದೂ ಪುಣ್ಯ ಇಲ್ಲ. ಅವರ ಮನೆ ಎಲ್ಲಿ ಕಾಲಿಟ್ಟು ಕೂಡ್ತಾರೋ ಅಂತ ಕೇಳ್ತಾರೆ. ತತ್ ಪಾದ ನಿಕ್ಷೇಪ ಶಿಲಾಪಿ ವಾಸ್ಯ. ಭಗವಂತನ ಭಕ್ತರ ಇಡುವ ಕಲ್ಲಾಗಿ ಓಡಾಡಿದಂತಹ ವೃಂದಾವನದ, ಗೋಕುಲದ, ಮಥುರೆಯ ಎಷ್ಟು ಅದ್ಭುತವಾದದ್ದು. ಅಂತಹ ಶ್ರೇಷ್ಠವಾದ ಪಾದಸ್ಪರ್ಶದಿಂದ ಪೂತವಾದ ಕಣ್ಣಿನ ಸ್ಪರ್ಶ ನಿನಗಾಗಿದೆ. ಹೀಗಾಗಿ ನಿನಗೆ ಸಂಯೋಗಾತ್ ಪುನಸ್ತ್ವಂ ತರುಣೀ ನವ ಧನ್ಯಂ ವೃಂದಾವನಂ ತೇನ ಭಕ್ತಿರ್ ನೃತ್ಯತೆ ಯತ್ರ ಚ. ಆದರೆ ಅತ್ರೇಮೌ ಗ್ರಾಹಕಾಭಾವಾತ್ ನ ಜರಾಮಪಿ ಮುಂಚತಃ. ವೃಂದಾವನದ ಮಹಿಮೆ ಕಡಿಮೆ ಇಲ್ಲ, ಆದರೂ ಈ ವೃಂದಾವನದಲ್ಲಿ ಭಕ್ತಿಗೆ ಸಿಕ್ಕಷ್ಟು ಸ್ವಾಗತ ಜ್ಞಾನ ವೈರಾಗ್ಯಗಳಿಗೆ ಸಿಕ್ಕಿಲ್ಲ. ಅದಕ್ಕೆ ಗ್ರಾಹಕರಿಲ್ಲ. ಜ್ಞಾನ ಬೇಕು ಅನ್ನುವ ಅಪೇಕ್ಷೆ, ವಿಶೇಷವಾಗಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ, ಯುಕ್ತಿಗಳಿಂದ ವಿಮರ್ಶೆ ಮಾಡಿ, ಮನನ ಮಾಡಿ, ಶಾಸ್ತ್ರಗಳ ಮಥಿತಾರ್ಥವನ್ನು ತಿಳಿದುಕೊಂಡು ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತನ್ನುವ ಹಂಬಲ ಯಾರಿಗಿಲ್ಲ. ವೈರಾಗ್ಯದಿಂದ ಎಲ್ಲವನ್ನು ತೊರೆದು ಸರ್ವಸಂಗ ಪರಿತ್ಯಾಗ ಮಾಡಿ ವಿರಕ್ತರಾಗಿ ಭಗವಂತನ ಚಿಂತನೆಗೆ ಬೆನ್ನಹತ್ತೋಣ ಅಂತ ಯಾರೂ ತಯಾರಿಲ್ಲ. ಆದರೆ ಭೋಗವನ್ನೂ ಮಾಡ್ತಾ ತಕ್ಕ ಮಟ್ಟಿಗೆ ಸ್ವಲ್ಪ ಜ್ಞಾನವನ್ನು ಮಾತ್ರ ಪಡೆದು ಸ್ನೇಹವನ್ನು ಮಾಡಿ ಭಕ್ತಿ ಮಾಡಿದರೆ ತಯಾರಿದ್ದಾರೆ. ಹೀಗಾಗಿ ಭಕ್ತಿಗೆ ಸ್ವಾಗತ ಸಾಕಷ್ಟಿದೆ. ನೀನು ತರುಣಿಯಾಗಿ ಬಿಟ್ಟು ಬೇಗ, ಅವರಿಬ್ಬರಿಗೆ ಮಾತ್ರ ಗ್ರಾಹಕರಿಲ್ಲ ಅನ್ನುವುದಕ್ಕಾಗಿ ಈ ಅವಸ್ಥೆ ಇದೆ. ಆದರೂ ಏನಾದರೂ ಉಪಾಯವನ್ನು ಮಾಡೋಣ, ಚಿಂತೆ ಮಾಡಬೇಡ ಅಂತಾರೆ. ಯಾಕೆ ಭಗವಂತ ಅವತಾರ ಮಾಡಿ, ಪರೀಕ್ಷಿನ್ ಮಹಾರಾಜರು ಕಲಿಯ ನಿಗ್ರಹ ಮಾಡಿ, ಇಷ್ಟೆಲ್ಲ ಮಾಡಿದ ಮೇಲೂ ಇನ್ನೂ ಯಾಕೆ ಕಲಿಯ ತಾಂಡವ ಕಡಿಮೆಯಾಗಿಲ್ಲ? ಯಾಕೆ ಭಕ್ತಿಯ ಜ್ಞಾನ ವೈರಾಗ್ಯಗಳ ಪ್ರಸಾರ ಎಷ್ಟಾಗಬೇಕೋ ಅಷ್ಟಾಗ್ತಾ ಇಲ್ಲ? ಜ್ಞಾನ ವೈರಾಗ್ಯಗಳಿಗಂತೂ ಏನೂ ಬೆಲೆ ಇಲ್ಲದೆ ಇದ್ದಂತೂ ಹೀಗೆ ಅವರು ವೃದ್ಧರಾಗಿ ಜೀರ್ಣರಾಗಿ ಬಿದ್ದದ್ದಕ್ಕೆ ಕಾರಣ ಏನು? ಅದಕ್ಕೆ ನಾರದರಂತಾರೆ,
ಅಪವಿತ್ರವಾದ ಈ ಜಗತ್ತಿನ ಪಾವಿತ್ರ್ಯವನ್ನು ನೀಡುವುದಕ್ಕಿರುವಂತಹ ಸಾಧನಗಳು ಭಗವಂತ ನೀಡಿದ್ದು ಹಲವು 10. ತಪಸ್ಸಿದೆ, ಧ್ಯಾನ ಇದೆ, ಜ್ಞಾನ ಇದೆ, ತೀರ್ಥಯಾತ್ರೆ ಇದೆ, ತೀರ್ಥ ಸ್ನಾನ ಇದೆ, ಕ್ಷೇತ್ರಗಳಲ್ಲಿರುವ ಭಗವನ್ಮೂರ್ತಿಗಳ ಸಂದರ್ಶನ ಇದೆ. ಅನೇಕ ಮಾಧ್ಯಮಗಳಿಂದ ಮನುಷ್ಯ ತನ್ನ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಮೈ ಮೇಲಿನ ಹೊಲಸುಗಳನ್ನು ತಿಕ್ಕಿ ತೊಳೆದುಕೊಳ್ಳುವುದಕ್ಕೆ 10 ಹಲವು ಸಾಧನಗಳಿವೆಯಲ್ವ. ಮಾನವ ಯಾವುದಾದರೂ ಒಂದನ್ನು ಆರಿಸಿಕೊಂಡು ಅದರಿಂದ ತನ್ನ ಮೈಯನ್ನು ಸ್ವಚ್ಛ ಮಾಡಿಕೊಳ್ತಾನೆ. ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು ತೊಳೆದು, ಪಾಪಗಳನ್ನು ತೊಳೆದು ಶುದ್ಧವಾದ ಮನಸ್ಸನ್ನು ಪಡೆಯುವುದಕ್ಕೂ ಅನೇಕ ಸಾಧನಗಳಿವೆ. ಆದರೆ ಆ ಎಲ್ಲ ಸಾಧನಗಳು ಕಲಿಯುಗದಲ್ಲಿ ಹಾಳಾಗಿ ಹೋಗಿವೆ, ಅವುಗಳೇ ಕೆಟ್ಟು ಹೋಗಿವೆ. ಅವುಗಳಿಂದ ನಮ್ಮ ಮನಸ್ಸನ್ನು, ಪಾಪಗಳನ್ನು ತೊಳೆದುಕೊಳ್ಳುವುದು ಬಹಳ ಕಷ್ಟವಾಗಿದೆ. ಅದಕ್ಕಾಗಿ ಈ ಅವಸ್ಥೆ ಬಂದಿದೆ. ತೀರ್ಥ ಸ್ನಾನ ಮಾಡಿದರೆ ಪಾಪಗಳ ಪರಿಹಾರ, ಅದೇ ಮೊದಲು ಮೆಟ್ಟಲು. ನಾವು ಸಾಧನ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಅಂದರೆ ಬಾಹ್ಯ ಶುದ್ಧಿಯಿಂದ ಆಮೇಲೆ ಆಂತರ ಶುದ್ಧಿ. ಆದರೆ ಅತ್ಯುಗ್ರ ಭೂರಿ ಕರ್ಮಾಣಃ, ಭಾರೀ ಉಗ್ರವಾದ ಕರ್ಮವನ್ನು ಮಾಡುವವರು ದುಷ್ಟರು ಆ ತೀರ್ಥದ ಸುತ್ತಲೂ ಸೇರಿಕೊಂಡಿದ್ದಾರೆ. ಹೀಗಾಗಿ ಆ ತೀರ್ಥದೊಳಗಿನ ಪಾವಿತ್ರ್ಯ ಕಡಿಮೆಯಾಗಿದೆ. ಒಂದು ವಸ್ತುವಿನ ಪಾವಿತ್ರ್ಯಕ್ಕೆ ಆ ವಸ್ತುವಿನ ಸುತ್ತಮುತ್ತ ಇದ್ದವರು, ಅದರ ರಕ್ಷಕರು ಹೇಗಿದ್ದಾರೆ ಎನ್ನುವುದು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಆ ತೀರ್ಥದ ಸುತ್ತಮುತ್ತ ಇರುವಂತಹ ಜನ ತೀರ್ಥ ಸೇವಕರು ಅಂತನಿಸಿಕೊಂಡವರು ಯಾವ ರೀತಿಯ ಶುದ್ಧಿಯನ್ನು, ಸದಾಚಾರವನ್ನು ಕಾಪಾಡಿಕೊಳ್ಳಬೇಕು ಅದನ್ನು ಕಾಪಾಡಿಕೊಂಡಿಲ್ಲ. ಅವರಲ್ಲಿರುವ ದೋಷ, ಅವರಲ್ಲಿರುವ ದುಷ್ಟ ಕಾರ್ಯಗಳು, ದುಷ್ಕೃತ್ಯಗಳು ಆ ತೀರ್ಥದೊಳಗಿರುವ ದೇವತೆಗಳ ಭಗವಂತನ ಸನ್ನಿಧಾನ ಕಡಿಮೆಯಾಗುವುದಕ್ಕೆ ಕಾರಣವಾಗಿದೆ. ತೀರ್ಥಸಾರಸ್ತತೋಗತಃ. ಧ್ಯಾನದ ಮಹಿಮೆ ಬೇಕಾದಷ್ಟಿದೆ. ಭಗವಂತನನ್ನು ಭಕ್ತಿಯಿಂದ ಧ್ಯಾನ ಮಾಡಿದರೆ ಸಾಕು, ಕೋಟಿ ಕೋಟಿ ಪಾಪಗಳ ಪರಿಹಾರವಾಗತ್ತೆ. ಆದರೆ ಧ್ಯಾನ ಮಾಡಬೇಕಾದರೆ ನಿಷ್ಕಲ್ಮಶ ಮನಸ್ಸಿನಿಂದ ಧ್ಯಾನ ಮಾಡಬೇಕು. ಮನಸ್ಸಿನಲ್ಲಿ ಯಾವುದೇ ಕಾಮ ಇರಬಾರದು, ಕ್ರೋಧ ಇರಬಾರದು. ಕಾಮಕ್ರೋಧಾದಿ ದೋಷಗಳಿಂದ ಕಲುಷಿತವಾದ ಮನಸ್ಸಿನಿಂದ ಡಾಂಭಿಕವಾಗಿ ಧ್ಯಾನ ಮಾಡಿದರೆ ಆ ಧ್ಯಾನದಿಂದ ಯಾವುದೇ ಲಾಭವಾಗುವುದಕ್ಕೆ ಸಾಧ್ಯ ಇಲ್ಲ. ಕಾಮಕ್ರೋಧ ಮಹಾಲೋಭ ತೃಷ್ಣಾ ವ್ಯಾಕುಲ ಚೇತಸಃ ತೇಪಿ ತಿಷ್ಠಂತಿ ತಪಸಿ. ಇಂಥವರೆಲ್ಲ ತಪಸ್ಸು ಮಾಡ್ತಾರೆ. ತಪಸ್ಸಾರಸ್ತತೋಗತಃ. ಮನೋನಿಗ್ರಹ ಇಲ್ಲ, ವೇದ ವಿರುದ್ಧವಾದ ಆಚರಣೆಯನ್ನು ಮಾಡ್ತಾರೆ, ತತ್ವ ನಿಶ್ಚಯ ಇಲ್ಲ, ಧ್ಯಾನದ ಸೋಗು ಹಾಕ್ತಾರೆ. ಅಂಥವರೆಲ್ಲ ಧ್ಯಾನ ಮಾಡಿದರೆ ಧ್ಯಾನದಿಂದ ಏನು ಲಾಭ ಆಗದೀತು? ಧ್ಯಾನಸಾರಃ ತಥೋಗತಃ ಧ್ಯಾನ ಯೋಗ ಫಲಂಗತಂ. ಪಂಡಿತರೆಲ್ಲ ಶಾಸ್ತ್ರಗಳ ಅಧ್ಯಯನ ಪಾಠ ಪ್ರವಚನವನ್ನು ಮಾಡುವವರು ಕಲಿಯುಗದೊಳಗೂ ಬೇಕಾದಷ್ಟು ಜನ ಇದ್ದಾರೆ, ಸಜ್ಜನರು. ಅವರನ್ನು ನೋಡಿ ಹೇಳಿದ್ದಲ್ಲ. ಎಷ್ಟೋ ಜನ ಪಂಡಿತರು ಅಂತ ಹೆಸರಿಗೆ ಎಲ್ಲ ಯುಗಧರ್ಮದ ಪ್ರಭಾವ ಇದೆ. ಆದರೆ ತೊಂದರೆ ಮಾಡಿಕೊಳ್ಳುವ ಕಾರಣ ಇಲ್ಲ. ಒಂದೇ ಒಂದು ಕ್ವಾಲಿಫಿಕೇಶನ್ ಸಾಕಿ ನಿನಗೆ, ನೀನು ಎಲ್ಲ ಗೆದ್ದಂತೇನೆ. ಇದೇನೋ ಸುಮ್ಮನೆ ಪರೀಕ್ಷೆ ಮಾಡಿದ್ದಾನಷ್ಟೇ ದೇವರು. ನಿನ್ನ ಮೇಲೆ ಪರಮಾತ್ಮನಿಗೆ ಬಹಳ ಪ್ರೀತಿ ಇದೆ. ಪಾಲಿತಾಹ ಗೋಪ ಸುಂದರಿಯ ಸ ಕೃಷ್ಣ ಕ್ವಾಪಿನೋಗತಃ. ದ್ರೌಪದಿಯ ರಕ್ಷಣೆ ಮಾಡಿದಂತಹ ಕೃಷ್ಣ, ಗೋಪಿಕಾ ಸ್ತ್ರೀಯರ ಉದ್ಧಾರ ಮಾಡಿದ ಕೃಷ್ಣ, ಆ ಕೃಷ್ಣ ಎಲ್ಲಿಯೂ ಹೋಗಿಲ್ಲ. ಆ ಕೃಷ್ಣ ಇಲ್ಲಿಯೇ ಇದ್ದಾನೆ, ನಿನ್ನ ಉದ್ಧಾರ ಮಾಡ್ತಾನೆ, ನಿನ್ನ ರಕ್ಷಣೆಗೆ ಇದ್ದಾನೆ ಅವನು. ನಿನ್ನ ಮೇಲೆ ಅವನಿಗೆ ಪ್ರೀತಿ ಎಷ್ಟು ಅಂದರೆ, ಇಡೀ ಜಗತ್ತು ಯಾವ ಮುಕ್ತಿಯ ಬೆನ್ನು ಹತ್ತಿ ನಡೆದಿದೆ ಅಂತಹ ಮುಕ್ತಿಯನ್ನು ನಿನಗೆ ದಾಸಿಯನ್ನಾಗಿ ಮಾಡಿದ್ದಾನೆ ಭಗವಂತ. ಮುಕ್ತಿ ಇದು ಭಕ್ತಿಗೆ ದಾಸಿ ಅಂತ. ಯಾವ ವ್ಯಕ್ತಿ ಭಕ್ತಿಯನ್ನು ಮಾಡ್ತಾನೆ ಅವನ ಬೆನ್ನು ಹತ್ತಿ ಮುಕ್ತಿ ಬರ್ತದೆ. ಮುಕ್ತಿಯಂತಹ ದೊಡ್ಡ ವಸ್ತುವನ್ನು, ಮಹಾ ಶ್ರೇಷ್ಠ ಮಹಿಳೆಯವಳು ಮುಕ್ತಿ, ಆ ಮುಕ್ತಿ ಮಹಿಳೆಯನ್ನು ನಿನಗೆ ದಾಸಿಯನ್ನಾಗಿ ದೇವರು ಮಾಡಿದ್ದಾನೆ ಅಂದರೆ ಇದಕ್ಕಿಂತ ಹೆಚ್ಚು ನಿನ್ನ ಮೇಲೆ ಏನು ಪ್ರೀತಿ ಮಾಡಬೇಕು ದೇವರು ಹೇಳು? ಮುಕ್ತಿಂ ದಾಸೀಂ ದದೌ ತುಭ್ಯಂ. ಅಂತಹ ದೊಡ್ಡ ಭಾಗ್ಯವನ್ನು ಪರಮಾತ್ಮ ನಿನಗೆ ಕೊಟ್ಟಿದ್ದಾನೆ. ನೀನೇನು ಚಿಂತೆ ಮಾಡಬೇಡ. ಕೇವಲ ಈ ಜ್ಞಾನ ವೈರಾಗ್ಯಗಳು ನಿನ್ನ ಮಕ್ಕಳಿದ್ದಾರಲ್ಲ, ಇವರಿಗೆ ಸರಿಯಾದ ಗ್ರಾಹಕರಿಲ್ಲ ಅನ್ನುವ ಒಂದೇ ಕಾರಣಕ್ಕೆ ಉಪೇಕ್ಷೆ ಮಾಡಿದ್ದಕ್ಕೆ ಅವರಿಗೆ ಈ ಅವಸ್ಥೆ ಬಂದಿದೆ. ಆದರೆ ಭಗವಂತನ ಸ್ಮರಣೆಯಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ.
ಎಲ್ಲ ವಿಧವಾಗಿರುವಂತಹ ಸೌಭಾಗ್ಯವೂ ನಿನಗೆ ಬರುತ್ತೆ, ಚಿಂತೆ ಮಾಡಬೇಡ ಅನ್ನುವ ಭರವಸೆಯನ್ನು ಭಕ್ತಿಗೆ ನಾರದರು ಕೊಟ್ಟಿದ್ದಾರೆ. ಏನು ನಾರದರ ಸ್ಥಾನ ನೋಡಿ. ಇಡೀ ಕಲಿಯುಗದಲ್ಲಿ ಮುಂಬರುವ ಸಕಲ ಸಜ್ಜನರ ಮನಸ್ಸಿನಲ್ಲಿ ಭಕ್ತಿಯ ಪುನಃಸ್ಥಾಪನೆಯನ್ನು ಮಾಡುವಂತಹ ದೊಡ್ಡ ಕಾರ್ಯವನ್ನು, ಜವಾಬ್ದಾರಿಯನ್ನು ಹೊತ್ತು ಭಕ್ತಿಗೆ ಭರವಸೆಯನ್ನು ಕೊಡುವಂತಹ ಸ್ಥಾನದೊಳಗಿದ್ದಾರೆ ಅಂದರೆ ಅವರ ಯೋಗ್ಯತೆ ಎಂಥ ದೊಡ್ಡದು. ನೀನೇನೂ ಚಿಂತೆ ಮಾಡಬೇಡ, ದೇವರ ಸ್ಮರಣೆಯಿಂದ ಎಲ್ಲವನ್ನೂ ನಾವು ಗೆಲ್ಲಬಹುದು. ಪ್ರೇತ, ಪಿಶಾಚ, ರಾಕ್ಷಸರು, ಅಸುರರು ಯಾರಿಗೂ ಕೂಡ ಭಕ್ತಿ ಇದ್ದ ವ್ಯಕ್ತಿಯನ್ನು ಮುಟ್ಟುವ ಶಕ್ತಿ ಇಲ್ಲ. ಭಕ್ತಿಯುಕ್ತ ಮನಸ್ಕಾನಾಂ ಸ್ಪರ್ಶನೆ ನ ಪ್ರಭುರ್ಭವೇತ್ ನ ಪ್ರೇತಃ ನ ಪಿಶಾಚೋವ ರಾಕ್ಷಸೋವ ಅಸುರೋಪಿವ. ಅಂತಹ ಸಾಮರ್ಥ್ಯ ಇದೆ ನಿನಗೆ. ಯಾರು ನಿನಗಲ್ಲ, ಯಾರನ್ನು ನೀನು ಮುಟ್ತೀಯ ಅವರನ್ನು ಮುಟ್ಟೋ ಸಾಮರ್ಥ್ಯ ಇಲ್ಲ ಈ ಭೂತ ಪ್ರೇತ ಪಿಶಾಚಾದಿಗಳಿಗೆ. ಅಂತಹ ಸಾಮರ್ಥ್ಯ ನಿನಗಿದೆ, ನೀನ್ಯಾಕೆ ಭಯಪಡ್ತೀಯ? ವ್ಯಕ್ತಿಗೆ ಅವನು ಮಾಡುವಂತಹ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡಿದರೆ, ಬೆನ್ನು ಚಪ್ಪರಿಸಿದರೆ ಏನು ಶಕ್ತಿ ಬರ್ತದೆ ಎನ್ನುವುದಕ್ಕೆ ಭಾಗವತ ಮಹಾತ್ಮ್ಯ ಪದ್ಮಪುರಾಣ ಹೇಳುತ್ತದೆ. ಭಕ್ತಿಗೆ ಒಳ್ಳೆ ಶಕ್ತಿ ಬಂತಂತ. ಏನು ಮಾಡಿಲ್ಲ, ಇವರೇನು ಟಾನಿಕ್ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ದೇವರಿಗೆ ನಿನ್ನ ಮೇಲೆ ಏನು ಅನುಗ್ರಹ ಇದೆ, ನಿನ್ನನ್ನು ಪಡೆದವರ ಸೌಭಾಗ್ಯ ಎಷ್ಟು ದೊಡ್ಡದು, ಇಷ್ಟು ವರ್ಣನೆ ಮಾಡಿದ್ದಕ್ಕೆ ಸ್ವಮಾಹಾತ್ಮ್ಯಂ ನಿಶಮ್ಯಸ ಸರ್ವಾಂಗ ಪುಷ್ಟಿ ಸಂಯುಕ್ತ, ಮೈಯಲ್ಲೆಲ್ಲ ಶಕ್ತಿ ಬಂದ ಹಾಗಾಯ್ತು. ಬಹಳ ಸಂತುಷ್ಟಳಾಗಿ ಕುಣಿದಾಡ್ತಾ ಇದ್ದಾಳೆ ಭಕ್ತಿ. ಆದರೆ ನಮ್ಮಿಬ್ಬರ ಮಕ್ಕಳನ್ನು ಮಾತ್ರ ಎಬ್ಬಿಸಿಬಿಡಿ ಅಂತ ಕೇಳ್ತಾರೆ. ಬಂದಿದ್ದಾರೆ, ಎಲ್ಲ ವೇದಗಳ ಪಾರಾಯಣ ಮಾಡಿದರು. ನಾರದರಿಗೆ ಏನು ಬರುತ್ತೆ ಅಂತ ಛಾಂದೋಗ್ಯೋಪನಿಷತ್ತು ಹೇಳ್ತದೆ. ಅವರಿಗೆ ಬರದೇ ಇದ್ದದ್ದೇ ಇಲ್ಲ. 4 ವೇದಗಳು, ಪಂಚರಾತ್ರ, ಮಹಾಭಾರತ ಎಲ್ಲವನ್ನು ಕಿವಿಯಲ್ಲಿ ಊದಿದ್ದಾರೆ. ವೇದಗಳನ್ನು ಪಾರಾಯಣ ಮಾಡಿದರು, ವೇದಾಂತಗಳನ್ನು ಪಾರಾಯಣ ಮಾಡಿದರು, ಗೀತೆಯ ಪಾರಾಯಣ ಮಾಡಿದ್ದಾರೆ, ಎಲ್ಲವನ್ನೂ ಪಾರಾಯಣ ಮಾಡಿದ್ದಾರೆ. ಜೋರಾಗಿ ಒಂದು ಸಲ ಆಕಳಿಸಿ ಆಚೆ ಈಚೆ ಹೊರಡಾಡಿ ಮತ್ತೆ ಮಲ್ಕೊಂಡ್ಬಿಟ್ರು. ಕಣ್ಣು ತೆಗೆದಿಲ್ಲ. ನೆನಪು ಮಾಡಿಕೊಳ್ಳಿ ನಿಮಗೆಲ್ಲ ಹೇಗಿರ್ತದೆ ದೃಶ್ಯ ಅಂತ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ, ಸಂಧ್ಯಾ ವಂದನ, ಜಪ, ಪಾರಾಯಣ ಮಾಡಬೇಕು ಅಂತ ಅಪೇಕ್ಷೆ ಇರ್ತದೆ. ಹೇಳಿರ್ತೀರಿ ಯಾರಿಗೋ ಎಬಸ್ರಿ ಅಂತ. ಅವ್ರು ಎಬ್ಬಿಸಿದಾಗ ನಿಮ್ಮ ಅವಸ್ಥೆ ಹೇಗಿರ್ತದೋ, ಅಂದರೆ ನಿಮ್ಮದು ಅಂದರೆ ನಿಮ್ಮದಲ್ಲ, ಕೆಲವರ ಅವಸ್ಥೆ ಹೇಗಿರ್ತದೋ ಹಾಗಿತ್ತು ಅವರ ಅವಸ್ಥೆ. ಆಕಳಿಸಿದ್ದಾನೆ ಅಂದರೆ ಎಚ್ಚರಾಗಿದೆ, ಇನ್ನು ಹೇಳ್ತಾನೆ ಅಂತ ಪಾಪ ಅವರು ಹೋಗಿರ್ತಾರೆ. ಮುಗಿದೋಯ್ತು. ಅಹೋ ನಿದ್ರಾ ಕಥಂ ಯಾದಿ ವೃದ್ಧತ್ವಂಚ ಮಹತ್ತರಂ. ನಾರದರು ತತ್ಕ್ಷಣಕ್ಕೆ ಹಾಗಾದರೆ ಇದಕ್ಕೇನಾದರೂ ಉಪಾಯ ಮಾಡಲೇಬೇಕು. ಕಾರುಣ್ಯ ಹೇಗಿರ್ತದೆ ನೋಡಿ ಸಜ್ಜನರಲ್ಲಿ. 1000 ಮಂದಿ ಬೀಳ್ತಾರೆ, 1000 ಮಂದಿ ಹೇಳ್ತಾರೆ, ತೊಗೊಂಡು ಏನು ಮಾಡೋದು? ಅಲ್ಲ, ನಾನು ವಚನ ಕೊಟ್ಟಿದ್ದೇನೆ ಇವರನ್ನು ಎಬ್ಬಿಸ್ತೇನೆ ಅಂತ, ಎಬ್ಬಿಸಲೇಬೇಕು. ಇದು ಕಾರುಣ್ಯ ಕೇವಲ ಒಬ್ಬ ತರುಣಿಯ 2 ಮಕ್ಕಳನ್ನು ಎಬ್ಬಿಸುವುದಕ್ಕೆ ಅಂತ ತಿಳಿಯಬೇಡಿ. ಅಂಥ ಕಾರುಣ್ಯನೂ ಮಹಾತ್ಮರಲ್ಲಿ ಇದ್ದೇ ಇರುತ್ತೆ. ಇವರಿಬ್ಬರನ್ನು ಎಬ್ಬಿಸಿದರೆ ಇಡೀ ವಿಶ್ವವನ್ನೇ ಎಬ್ಬಿಸಿದಂತೆ. ಜ್ಞಾನ ವೈರಾಗ್ಯಗಳನ್ನು ಎಬ್ಬಿಸೋದು, ಜ್ಞಾನ ವೈರಾಗ್ಯಗಳ ಪ್ರಚಾರವನ್ನು ಸಮಾಜದಲ್ಲಿ ಮಾಡಿ ಎಲ್ಲರೂ ಜ್ಞಾನದ ಬಗ್ಗೆ ವಿಶೇಷವಾದ ಜಿಜ್ಞಾಸುಗಳಾಗಿ ವೈರಾಗ್ಯವನ್ನು ಪಡೆಯುವುದಕ್ಕೆ ಮುಂದಾಗಿ ಸಾಧನೆಯ ಮಾರ್ಗದಲ್ಲಿ ಮುಂದೆ ನಡೆದರೆ ಇಡೀ ವಿಶ್ವದ ಉದ್ಧಾರವನ್ನೇ ಮಾಡಿದಂತಹ ಕಾರ್ಯ. ಅದನ್ನು ಮಾಡುವುದಕ್ಕೆ ನಾರದರಂತಾರೆ, ನಾನು ಹೊರಡ್ತೇನೆ. ಎಲ್ಲರಿಗೂ ಹೋಗಿ ಕೇಳಿದರು, ಹೀಗಿಬ್ಬರಿದ್ದಾರೆ, ಏನು ಹೊಡೆದ್ರು ಏನು ಮಾಡಿದರೂ ಅವರನ್ನು ಎಬ್ಬಿಸ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಶಾಸ್ತ್ರಗಳ ಪಾರಾಯಣ ಮಾಡಿದರೂ ಅವರು ಹೇಳ್ತಾ ಇಲ್ಲ, ಏನು ಮಾಡಬೇಕು ಹೇಳಿ ಅಂತ. ಅವರು ಅಲ್ಲಲ್ಲಿ ನೋಡ್ರಿ, ತೀರ್ಥಂ ತೀರ್ಥಂ ವಿನಿಷ್ಕ್ರಮ್ಯ. ಆಗಿನ ಕಾಲದಲ್ಲಿ ಅಡ್ರೆಸ್ ಏನು, ಜ್ಞಾನಿಗಳ ಅಡ್ರೆಸ್ ಏನು? ದೊಡ್ಡ ದೊಡ್ಡ ಗಂಗಾದಿ ತೀರ್ಥಗಳ ಸನ್ನಿಧಾನದಲ್ಲಿ ಜ್ಞಾನಿಗಳು ಇರ್ತಾ ಇದ್ದರು ಅಂತ ಹುಡುಕಿಕೊಂಡು ದೊಡ್ಡ ದೊಡ್ಡ ತೀರ್ಥಗಳಿಗೆ ಹೋಗಬೇಕು, ಸ್ನಾನ ಮಾಡಬೇಕು, ಆ ಕ್ಷೇತ್ರದಲ್ಲಿರುವ ಸಾಧಕರಿಗೆಲ್ಲ ಕೇಳಬೇಕು. ಅವರೆಲ್ಲ ಹೇಳಬೇಕು, ಇದೆಲ್ಲ ಬಹಳ ಕಥೆ ಕೇಳೋದೇನೋ ಚೆನ್ನಾಗಿ ಕೇಳ್ತಿದ್ರು, ಆದರೆ ನಮಗೇನು ಇದಕ್ಕೆ ಉಪಾಯ ಗೊತ್ತಿಲ್ಲ ಅಂತ ಹೇಳಿದ್ವಿ. ಮತ್ತು ಅಂಥ ಬರೀ ಯಾಕೆ ಅಷ್ಟು ಕಥೆ ಕೇಳಿ ಟೈಮ್ ವೇಸ್ಟ್ ಮಾಡಿದ್ರು ನಮ್ಮದು ಅಂದರು ನಾರದರು. ವೃತ್ತಾಂತ ಶ್ರೂಯತೆ ಸರ್ವೈಹಿ ಕಿಂಚಿನ್ ನಿಶ್ಚಿತ್ಯ ನೋಚ್ಯತೆ. ಉತ್ತರ ಕೊಡ್ತಾ ಇಲ್ಲ. ಕೊನೆಗೆ ಸನತ್ಕುಮಾರರ ಭೇಟಿ ಆಗ್ತದೆ. ಸನಕ ಸನಂದನ ಸನತ್ಕುಮಾರರು ಬ್ರಹ್ಮಮಾನಸ ಪುತ್ರರು, ಸಾಷ್ಟಾಂಗ ನಮ್ಮ ಸನತ್ಕುಮಾರರೇ ನಾರದರ ಗುರುಗಳು. ಛಾಂದೋಗ್ಯದಲ್ಲಿಯೂ ಅವರೇ
ಉಪದೇಶ ಮಾಡಿದ್ದು. ಆ ಸನತ್ಕುಮಾರರು ಕಾಮನ ಅವತಾರ, ಸನತ್ಕುಮಾರ ನಾಮಕನಾದಂತಹ ಭಗವಂತನ ಬ್ರಹ್ಮಚಾರಿಯ ರೂಪದ ವಿಶೇಷ ಸನ್ನಿಧಾನ, ಬ್ರಹ್ಮದೇವರ ಮಾನಸ ಪುತ್ರರು, ಕಾಮದೇವನ ಅವತಾರ. ಆದರೆ ಮಹಾಕಾಮನಿಗ್ರಹವನ್ನು ಮಾಡಿದವರು ತಾವೇ ಕಾಮನಿಯಾಮಕರಾದದ್ದರಿಂದ ಕಾಮನಿಗ್ರಹ ಮಾಡುವ ಶಕ್ತಿಯನ್ನೂ ಕೊಡುವವರು. ಸನತ್ಕುಮಾರೋವತು ಕಾಮದೇವಾತ್. ಈ ಸನತ್ಕುಮಾರರಲ್ಲಿ ಅಂತರ್ಯಾಮಿಯಾದ ಸನತ್ಕುಮಾರ ನಾಮಕನಾದ ಪರಮಾತ್ಮನ ಅನುಗ್ರಹದಿಂದ ಕಾಮನಿಗ್ರಹವನ್ನು ಮಾಡಿ ವೈರಾಗ್ಯವನ್ನು ಪಡೆಯಬಹುದು ಅಂತ ಮುಂದೆ ನಾರಾಯಣ ವರ್ಮದಲ್ಲಿ ಷಷ್ಠಸ್ಕಂದದಲ್ಲಿ ನೀವು ಕೇಳ್ತೀರಿ. ನೋಡಿ ಎಷ್ಟು ವಿಚಿತ್ರ. ವೈರಾಗ್ಯವನ್ನು ಎಬ್ಬಿಸಬೇಕಾಗಿದೆ, ಇನ್ ಅದರ್ ವರ್ಡ್ಸ್ ಕಾಮವನ್ನು ಮಲಗಿಸಬೇಕಾಗಿದೆ. ಸನತ್ಕುಮಾರರ ಉಪದೇಶ ನಾರದರಿಗೆ ಆಗ್ತಾ ಇದೆ. ಎಂತಹ ಸಂಯೋಜನೆ! ಈ ಸನತ್ಕುಮಾರರು ಕೇವಲ ಸನತ್ಕುಮಾರೋವತು ಕಾಮದೇವಾದ್ ಭಾಗವತದ ಬೆಳಕಿನಲ್ಲಿ ಕಾಣುವುದರ ಜೊತೆಗೆ ಛಾಂದೋಗ್ಯದ ದೃಷ್ಟಿಯಲ್ಲಿ ನೋಡಿದರೆ ಜ್ಞಾನೋಪದೇಶ ಸೋಹಂ ನಾಮವಿವೇದೇವಾಸ್ಮಿ ನಾತ್ಮವಿತ ಅಂತ ನಾರದರು ಪ್ರಾರ್ಥನೆ ಮಾಡಿದಾಗ ಆತ್ಮಜ್ಞಾನವನ್ನು ಅವರಿಗೆ ಉಪದೇಶ ಮಾಡಿದವರು ಸನತ್ಕುಮಾರರೇ. ಹೀಗಾಗಿ ಜ್ಞಾನ ಎಬ್ಬಿಸುವುದಕ್ಕೂ ಸನತ್ಕುಮಾರರು, ಕಾಮವನ್ನು ಮಲಗಿಸಿ ವೈರಾಗ್ಯವನ್ನು ಎಬ್ಬಿಸುವುದಕ್ಕೂ ಸನತ್ಕುಮಾರರ, ಅರ್ಥಾತ್ ಅವರನ್ನು ಪ್ರಧಾನವಾಗಿಟ್ಟುಕೊಂಡು ಸನಕ ಸನಂದನ ಸನತ್ಕುಮಾರರ ಉಪದೇಶ ಇದು ಸಾಧನವಾಗಿದೆ ಅಂದರೆ ಎಷ್ಟು ಔಚಿತ್ಯಪೂರ್ಣವಾದದ್ದು. ಅಂತಹ ಮಹನೀಯ ಚರಣರಾದ ಆ ಎಲ್ಲ ಸನತ್ಕುಮಾರಾದಿಗಳು ಹೇಳಿದರು, ನೋಡಪ್ಪ, ಶ್ರೇಷ್ಠ ಸತ್ಕರ್ಮವನ್ನು ಮಾಡು, ಆ ಸತ್ಕರ್ಮವನ್ನು ಮಾಡಿದರೆ ಇವರ ಉದ್ಧಾರ ಆಗತ್ತೆ ಅಂತ. ಸತ್ಕರ್ಮವನ್ನು ಮಾಡಬೇಕು ಅಂದರೆ ಸತ್ಕರ್ಮ ಯಾವುದು ಅಂತ ಪ್ರಶ್ನೆ ಬಂತು. ಸತ್ಕರ್ಮ ಯಾವುದು ಅಂತ ಗೊತ್ತಾಗಲಿಲ್ಲ. ಆಗ ಮತ್ತೆ ಸನತ್ಕುಮಾರರು ಹೇಳ್ತಾರೆ, ಸತ್ಕರ್ಮಗಳಲ್ಲಿ ಶ್ರೇಷ್ಠವಾದ ಸತ್ಕರ್ಮ ಯಾವುದು? ಸತ್ಕರ್ಮ ಮಾಡಬೇಕು ಅಂತಿಷ್ಟು ಆಕಾಶವಾಣಿಯಿಂದ ಗೊತ್ತಾಗಿದೆ. ಆ ಸತ್ಕರ್ಮ ಏನು ಅಂತ ಯಾರೂ ಹೇಳಿಲ್ಲ. ಆದರೆ ಈ ಸನಕ ಸನಂದನ ಸನತ್ಕುಮಾರರಂತಾರೆ, ಎಲ್ಲ ಯಜ್ಞಗಳಲ್ಲಿ ಶ್ರೇಷ್ಠವಾದದ್ದು ಜ್ಞಾನಯಜ್ಞ, ಅದರಲ್ಲಿಯೂ ಶ್ರೇಷ್ಠವಾದದ್ದು ಶ್ರೀಮದ್ಭಾಗವತದ ಶ್ರವಣ ಸಪ್ತಾಹ ವಿಧಿಯಿಂದ. ಅದಕ್ಕಿಂತ ಶ್ರೇಷ್ಠವಾದ ಸತ್ಕರ್ಮ ಇನ್ನೊಂದು ಇಲ್ಲ. ತಿಳಿದುಕೊಳ್ಳಿ ಈ ಮಾತನ್ನು. ವೇದವ್ಯಾಸದೇವರು ಹೇಳುವ ಮಾತು, ಸನತ್ಕುಮಾರರು ನಾರದರಿಗೆ ಹೇಳುವಂತಹ ಮಾತು. ಭಾಗವತ ಶ್ರವಣ ಮಾಡುವ ಮೂಲಕ ಜ್ಞಾನ ಸಂಪಾದನೆ ಮಾಡುವ ಜ್ಞಾನ ಯಜ್ಞವೇ ಸರ್ವಯಜ್ಞಗಳಲ್ಲಿ ಶ್ರೇಷ್ಠವಾದ ಯಜ್ಞ, ಅದೇ ಶ್ರೇಷ್ಠ ಸತ್ಕರ್ಮ. ಅದನ್ನೇ ಆಕಾಶವಾಣಿಯಿಂದ ನಿನಗೆ ಸೂಚನೆ ಮಾಡಿದ್ದು. ಆ ಸತ್ಕರ್ಮವನ್ನು ನೀನು ಮಾಡಿದರೆ ಅವಶ್ಯವಾಗಿ ಅವರಿಬ್ಬರ ಉದ್ಧಾರ ಆಗ್ತದೆ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಆಗ ಅವರಂದರು, ಏನು ಭಾಗವತ ಅಂತೀರಿ ನೀವು? ಭಾಗವತ ಅಂದ್ರೇನು? ವೇದ ಉಪನಿಷತ್ತುಗಳಲ್ಲಿ ಹೇಳಿದ ವಿಷಯವನ್ನೇ ಹೇಳಿದ್ದಾರೆ. ನಾನು ಮೂಲ ವೇದಗಳನ್ನೇ ಪಾರಾಯಣ ಮಾಡಿದ್ದೇನೆ. ವೇದಾಂತದ ಪಾರಾಯಣ ಆಗಿದೆ, ಉಪನಿಷತ್ತುಗಳ ಪಾರಾಯಣ ಆಗಿದೆ, ಭಗವದ್ಗೀತೆಯ ಪಾರಾಯಣ ಆಗಿದೆ. ಇದು ಏನು ಮಾಡಿದರೂ ಅವರು ಹೇಳದೇ ಇದ್ದವರು ಇನ್ನು ಭಾಗವತ ಶ್ರವಣದಿಂದ ಯಾಕೆ ಹೇಳ್ತಾರೆ ಅವರು? ನನಗೆ ನೀವು ಹೇಳೋ ಮಾತಿನ ಮೇಲೆ ಅಂದರೆ ಸ್ವಲ್ಪ ವಿಶ್ವಾಸ ಬಂದರೆ ಆಮೇಲೆ ಮುಂದೆ ಅದರ ಬಗ್ಗೆ ವಿಶೇಷ ಪ್ರಯತ್ನ ಮಾಡ್ಬೋದು. ಹೇಳೋದು ನೋಡಿದ್ರೇ ಯಾಕೋ ನಂಬೋ ಹಾಗಿಲ್ಲ. ಅದಕ್ಕೆ ಅವರಂತಾರೆ, ಹಾಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಹಾಲು ಸಿಹಿ ಆಗಬೇಕಾಗಿದೆ. ಹಾಲು ಸಿಹಿ ಆಗಬೇಕು ಅಂತೇಳಿ ಒಂದು ಕಬ್ಬು, ದೊಡ್ಡ ಕಬ್ಬಿನ ದಂಟು ತೆಗೆದುಕೊಂಡು ಬಂದು ಆ ಹಾಲಿನ ಪಾತ್ರೆಯೊಳಗೆ ಗರಗರ ಅಂತ ತಿರುಗಿಸಿದರೆ ಸಿಹಿ ಆಗ್ತದ? ಇಲ್ಲ. ಅದೇ ಕಬ್ಬು ಹಿಂಡಿ ತೆಗೆದ ರಸ, ಅದರಿಂದ ಮಾಡಿದ ಸಕ್ರೆ ಅಥವಾ ಬೆಲ್ಲ, ಅದನ್ನು ಹಾಕಿದರೆ ಹಾಲು ಸಿಹಿ ಆಗ್ತದೆ. ಈ ಸಕ್ರೆ ಬೆಲ್ಲ ಏನ್ರಿ, ಇದರ ಅಪ್ಪ ಆ ಕಬ್ಬೆ ಹಿಡಿದು ನಾನು ತಿರುಗಿಸ್ತೀನಿ ಅಂತ ತಿರುಗಿಸಿದರೆ ಅದಕ್ಕಾಗಿ ಭಾಗವತ ಹೇಳುವ ಮಾತು ಇದು. ಪದ್ಮಪುರಾಣ ಹೇಳುವಂತಹ ಮಾತು, ಆಮೂಲಾಗ್ರಂ ರಸಸ್ತಿಷ್ಠನ್ ನಾಸ್ತೆ ನ ಸ್ವಾದ್ಯತೆ ಯಥಾ ಸಭೂಯಸ್ಸ ಪೃಥಗ್ಭೂತಃ ಫಲೇ ವಿಶ್ವ ಮನೋಹರಃ ಯಥಾ ಇಕ್ಷೂಣಾಮಪಿ ಮಧ್ಯಾಂತಂ ಶರ್ಕರಾ ವ್ಯಾಪ್ಯ ತಿಷ್ಠತಿ ಪೃಥಗ್ಭೂತ ಚ ಸಾ ಮಿಷ್ಟ ತಥಾ ಭಾಗವತೀ ಕಥಾ. ವೇದ ಉಪನಿಷತ್ತುಗಳೆಲ್ಲ ಕಬ್ಬು ಇದ್ದ ಹಾಗೆ, ಅದರಿಂದ ತೆಗೆದ ಸಕ್ಕರೆ ಅಂದರೆ ಅದು ಭಾಗವತ. ಅದು ಸಣ್ಣದು ಅಂತ ನಾವು ಹೇಳ್ತಾ ಇಲ್ಲ. ಹಾಗೆ ಹಾಲಿನಲ್ಲಿ ಕಬ್ಬು ಆಡಿಸಿದ ಹಾಗೆ ನೇರವಾಗಿ ವೇದವನ್ನು ಕಿವಿಯಲ್ಲಿ ನೀವು ಊದಿದರೆ ಪ್ರಯೋಜನ ಇಲ್ಲ. ಅದರ ಸಾರಭೂತವಾದ ಭಾಗವತವನ್ನು ಊದಿ ಅವರಿಬ್ಬರು ಹೇಳ್ತಾ ಇರಲು ನೋಡಿಬಿಡಿ, ನಿಶ್ಚಿತವಾಗಿಯೂ ಅವರ ಉದ್ಧಾರವಾಗತ್ತೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲಿ ಮಾಡಬೇಕು ಆ ಜ್ಞಾನಯಜ್ಞವನ್ನು? ಗಂಗಾದ್ವಾರ ಹರಿದ್ವಾರದಲ್ಲಿ ಶ್ರೇಷ್ಠವಾದಂತಹ ಆನಂದವನ
ದೇವತೆಗಳು, ಋಷಿಗಳು, ಸಿದ್ಧರು ಎಲ್ಲರೂ ಇರುವಂತಹ ಪವಿತ್ರವಾದ ಸ್ಥಳ ಗಂಗಾ ತೀರ. ದೇಶ ಕಾಲಗಳು ಉತ್ತಮವಾಗಿರಬೇಕು. ಶ್ರೇಷ್ಠವಾದ ಕಾಲ, ಶ್ರೇಷ್ಠವಾದ ದೇಶದಲ್ಲಿ, ಪವಿತ್ರವಾದ ಕ್ಷೇತ್ರದಲ್ಲಿ ಮಾಡಿದರೆ ಆ ಮಾಡಿದ ಕರ್ಮಕ್ಕೆ ಇನ್ನೂ ವಿಶೇಷವಾದಂತಹ ಪುಣ್ಯ ಇರ್ತದೆ. ಇದರರ್ಥ ಬೇರೆ ಕಡೆಗೆ ಮಾಡಬಾರದು ಅಂತಲ್ಲ, ಆದರೆ ಉತ್ತಮ ಕ್ಷೇತ್ರದಲ್ಲಿ ಮಾಡಿದರೆ ಮಹಾಪುಣ್ಯ, ಅಲ್ಲಿ ಹೋಗಬೇಕು ಅಂತ. ಗಂಗಾ ತೀರದಲ್ಲಿ ಸೇರಿದ್ದಾರೆ. ಎಲ್ಲ ಋಷಿಮುನಿಗಳು ಬಂದಿದ್ದಾರೆ. ದೇವಾಧಿದೇವತೆಗಳು ಆಕಾಶ ಮಾರ್ಗದಲ್ಲಿ ಬಂದು ನಿಂತಿದ್ದಾರೆ. ಸಾಕ್ಷಾತ್ ಬ್ರಹ್ಮಮಾನಸ ಪುತ್ರರು ಶಾಸ್ತ್ರದ ಪ್ರವಚನವನ್ನು ಮಾಡ್ತಾರೆ. ಶ್ರೀಮದ್ ಭಾಗವತದ ಸಪ್ತಾಹವನ್ನು ಅಂದರೆ ಕೇಳಬೇಕೆ, ದೇವಾಧಿದೇವತೆಗಳೆಲ್ಲ ಬಂದಿದ್ದಾರೆ. ಋಷಿಗಳು, ಮುನಿಗಳು, ಸಿದ್ಧರು, ಗಂಧರ್ವರು ಎಲ್ಲರೂ ಸೇರಿದ್ದಾರೆ. ಏನಿರಬೇಕು ನೋಡಿ, ಆ ಸಪ್ತಾಹದ ವೇದಿಕೆ ಎಂಥದ್ದಿರಬೇಕು, ಧ್ವನಿವರ್ಧಕದ ವ್ಯವಸ್ಥೆ ಎಂಥದ್ದಿರಬೇಕು. ನಿಜವಾಗಿ ಸೀರಿಯಸ್ ಆಗಿ ವಿಚಾರ ಮಾಡಿ. ಧ್ವನಿವರ್ಧಕ ಅಂದರೆ ಈ ತರಹದ ಧ್ವನಿವರ್ಧಕವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ, ಅದು ದೊಡ್ಡ ಸ್ಥಿತಿಯೂ ಅಲ್ಲ, ಅದೇನು ದೊಡ್ಡದು. 10 ಲಕ್ಷ ಜನರಿಗೆ ಕೇಳಿಸೋ ಹಾಗೆ ಹೇಳಿದೆ, ನೀ ಏನು ಹೇಳ್ತಿದ್ದಿ? ಧ್ವನಿವರ್ಧಕ ಮಾಡಿದೆ, ಧ್ವನಿಯನ್ನು ವರ್ಧನೆ. ನಾವು ಮಾತಾಡೋದು ನಮ್ಮ ಶಕ್ತಿ ಇದ್ದಷ್ಟೇ ಅಲ್ಲ, ಇಂತಹ ಯಾವ ಮಾಧ್ಯಮಗಳಿಲ್ಲದೇ ಇದ್ದರೂ ಲಕ್ಷಾಂತರ ಜನರಿಗೆ ಕೇಳಿಸೋ ಹಾಗೆ ಹೇಳಬೇಕು ಅಂದರೆ ಆಗಿನ ಕಾಲದ ವ್ಯವಸ್ಥೆ ಏನಿತ್ತು ಆಲೋಚನೆ ಮಾಡಿ. ಹೇಳುವರು ಧ್ವನಿನೇ ಅಷ್ಟು ಜೋರಿರ್ತಿತ್ತೋ, ಅಥವಾ ಆ ತರಹ ಕೇಳಿಸುವುದಕ್ಕೆ ಒಂದು ವಿಶಿಷ್ಟವಾದ ವ್ಯವಸ್ಥೆ ಇರ್ತಿತ್ತೋ, ಅಥವಾ ಕೇಳೋರ ಕಿವಿ ಭಾಳ ಚಲೋ ಇರ್ತಿತ್ತೋ. ಎಲ್ಲ ಬಹಳ ವಿಚಿತ್ರವಾದದ್ದು. ಅನೇಕ ಜನ ಪಾಪ ಬಂದಿರ್ತಾರೆ, ಕಿವಿ ಕೇಳಿಸೋದಿಲ್ಲ, ಏನಾದರೂ ಔಷಧಿ ಕೊಡ್ರಿ ಅಂತ ಬರ್ತಾರೆ, ಅಥವಾ ಕೆಲವೊಂದು ಸಲ ನಮ್ಮ ಹತ್ರ ಬರ್ತಾರೆ, ಮಂತ್ರಾಕ್ಷತೆಗೆ ಬಂದಿರ್ತಾರೆ ಕೊಡ್ರಿ ಅಂತ. ಅವ್ರು ಏನು ಹೇಳ್ತಾರೆ ಅಂತ ಮತ್ತೆ ಕೇಳಬೇಕಾಗ್ತದೆ. ಅಂದರೆ ಈ ಔಷಧ ಕೊಡೋರಿಗೆ, ಮಂತ್ರಾಕ್ಷರಿ ಕೊಡೋರಿಗೆ ಕಿವಿ ಸರಿ ಇರೋದಿಲ್ಲ. ಕಿವಿ ಸರಿ ಕೇಳಿಸ್ವಲ್ತು, ಮಂತ್ರಾಕ್ಷರಿ ಕೊಡ್ರಿ ಅವ ಏನಂತಾನೆ ಕೇಳಪ್ಪ. ಇಂಥ ಕಿವಿ ಇಟ್ಕೊಂಡ್ರೆ ಆಗಿನ ಕಾಲದ ಜನರ ಅವರ ತಪಸ್ಸು, ಅವರ ಯೋಗ, ಅವರ ಸಿದ್ಧಿ, ಅವರ ಸಾಧನೆ, ಅವರ ಮಂತ್ರ ಅಂತಹ ಅದ್ಭುತವಾದ ರೀತಿಯಲ್ಲಿತ್ತು ಅನ್ನುವುದನ್ನು ಗಮನಿಸಿ. ಎಲ್ಲರೂ ಬಂದಿದ್ದಾರೆ. ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳಲ್ಲಿ ಬಂದಿದ್ದಾರೆ. ಗಂಗಾ ನದಿ ತೀರ ಇತ್ತು, ಆದರೆ ಗಂಗೆ ಮಾತ್ರ ಅಲ್ಲ, ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳು ಬಂದಿದ್ದಾರಂತೆ. ಇದು ತತ್ರೈವ ಗಂಗಾ ಯಮುನಾ ಚ ತತ್ರ ಅಂತನ್ನುವುದಕ್ಕೆ ಸಾಕ್ಷಿ. ಅವತ್ತು ಪ್ರತ್ಯಕ್ಷವಾಗಿ ಬರ್ತಾ ಇದ್ದರು ದೇವತೆಗಳು, ಪುಣ್ಯವಂತರಿದ್ದರು ಅನ್ನೋದಕ್ಕೆ. ಇವತ್ತು ಯಾರೂ ಬಂದಿಲ್ಲ ಅಂತ ತಿಳ್ಕೋಬೇಡಿ. ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳು ಭಾಗವತಾದಿ ಸಚ್ಚಾಸ್ತ್ರಗಳ ಪ್ರವಚನ ನಡೆಯುವಲ್ಲಿ ಸನ್ನಿಹಿತರಾಗಿ ಇದ್ದೇ ಇರ್ತಾರೆ. ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟು ಸನ್ನಿಧಾನ ಇರ್ತದೆ. ಆದರೆ ಸನ್ನಿಧಾನ ಇರ್ತದೆ, ಅವರೆಲ್ಲ ಇದ್ದು ಅನುಗ್ರಹ ಮಾಡ್ತಾರೆ ಅಂತಲೇ ಈ ಕಥಾ ನಡೀತದೆ, ಇಲ್ಲದ್ರೆ ನಡೆಯೋದೇ ಇಲ್ಲ. ಆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು, ಜ್ಞಾನಿಗಳು ಎಲ್ಲರೂ ಸೇರಿದ್ದಾರೆ. ಅವರು ಆ ಭಾಗವತದ ಮಹಿಮೆಯನ್ನು ಆ ಎಲ್ಲ ಬ್ರಹ್ಮಮಾನಸ ಪುತ್ರರು ವರ್ಣನೆ ಮಾಡ್ತಾರೆ. ಎಲ್ಲ ಶಾಸ್ತ್ರಗಳ ಪುರಾಣಗಳ ಶ್ರವಣ ಮಾಡುವುದು ಒಂದು ಕಡೆಗೆ, ಶ್ರೀಮದ್ ಭಾಗವತದ ಶ್ರವಣ ಮಾಡುವುದು ಒಂದು ಕಡೆಗೆ, ಸಾವಿರಾರು ಅಶ್ವಮೇಧ ಯಾಗಗಳನ್ನು, 100 ವಾಜಪೇಯ ಯಾಗಗಳನ್ನು ಮಾಡುವುದು ಒಂದು ಕಡೆಗೆ, ಶ್ರೀಮದ್ ಭಾಗವತದ ಶಾಸ್ತ್ರವನ್ನು ಕೇಳೋದು ಒಂದು ಕಡೆಗೆ. ಒಂದು ಕಡೆಗಲ್ಲ, ಶ್ರೀಮದ್ ಭಾಗವತದ ಶ್ರವಣದಿಂದ ಬಂದ ಪುಣ್ಯದ 16ನೆಯ 1 ಅಂಶ ಬರೋದಿಲ್ಲ. ಎಲ್ಲ ಯಜ್ಞಯಾಗಾದಿಗಳನ್ನು ಮಾಡಿದರೂ ಕೂಡ ಅದಕ್ಕಿಂತಲೂ ಮಿಗಿಲಾದ ಪುಣ್ಯ ಶ್ರೀಮದ್ ಭಾಗವತದ ಶ್ರವಣದಿಂದ ಬರುತ್ತದೆ ಅಂತ ಹೇಳ್ತಾರೆ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಪಠೇದ್ ಭಾಗವತಂಚಯ ನಿತ್ಯಂ ಪುಣ್ಯಮವಾಪ್ನೋತಿ ರಾಜಸೂಯ ಅಶ್ವಮೇಧಯೋ ಪಠಸ್ವ ಸ್ವಮುಖೇನೈವ ಯದಿಚ್ಛಸಿ ಪರಾಂಗತಿಂ. ಒಂದು ಶ್ಲೋಕ, ಅರ್ಧ ಶ್ಲೋಕ, ಶ್ಲೋಕದ 4ನೇ 1 ಭಾಗ, 1 ಪಾದ, ಇಷ್ಟನ್ನು ಪಠನ ಮಾಡಿದರೂ ಸಾಕು, ಪಾರಾಯಣ ಮಾಡಿದರೂ ಸಾಕು, ಅಥವಾ ಗುರುಮುಖದಿಂದ ಅದರ ಅರ್ಥವನ್ನು ಶ್ರವಣ ಮಾಡಿದರೆ ಸಾಕು, ಯಜ್ಞಯಾಗಾದಿಗಳನ್ನು ಮಾಡಿದ ಫಲ ಬರುತ್ತದೆ. ಇದು ಬಹಳ ಸಣ್ಣದು, ಮೋಕ್ಷವೇ ಸಿಗತ್ತೆ. ಅಂತಹ ಮಹಾಫಲ ಶ್ರೀಮದ್ ಭಾಗವತದ ಶ್ರವಣದಿಂದ ಇದೆ ಎಂಬುದಾಗಿ ಶ್ರೀಮದ್ ಭಾಗವತದ ಮಹಿಮೆಯನ್ನು ಹೇಳುತ್ತಾರೆ. ದುರ್ಲಭೈವ ಕಥಾಲೋಕೆ ಶ್ರೀಮದ್ ಭಾಗವತೋದ್ಭವ ಕೋಟಿ ಜನ್ಮ ಸಮುಚ್ಚಯನ ಪುಣ್ಯೇನ ಇವತ್ತು ಲಭ್ಯತೆ. ಕೋಟಿ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಮಡುಗಟ್ಟಿ ನಿಂತಾಗ ಭಾಗವತದ ಶ್ರವಣ ಮಾಡುವ ಭಾಗ್ಯ ಸಿಗತ್ತಂತೂ, ಇಲ್ಲದಿದ್ದರೆ ಸಿಗೋದಿಲ್ಲ. ಅಂತಹ ಶ್ರೇಷ್ಠವಾದ ಪುಣ್ಯ ಇದೆ ಅಂತ ವರ್ಣನೆಯನ್ನು ಮಾಡಿದ್ದಾರೆ. ಶ್ರೀಮದ್ ಭಾಗವತದ ಆ ಮಹಿಮೆಯನ್ನು ಕೇಳುವ ಪ್ರಸಂಗದಲ್ಲಿ ಉದ್ಧವ
ಹೇಳ್ತಾನೆ. ಉದ್ಧವೋ ವಾಕ್ಯಮಬ್ರವಿ. ಸನತ್ಕುಮಾರರಂತಾರೆ, ಭಾಗವತ ಅಂದರೆ ಏನು? ಇದನ್ನು ಉದ್ಧವನ ಕೃಷ್ಣನ ಮಾತಿನಲ್ಲಿ ತಿಳಿಯಿರಿ. ಕೃಷ್ಣನಿಗೆ ಉದ್ಧವ ಕೇಳಿದಂತೆ, ನೀನು ಪರಂಧಾಮಕ್ಕೆ ಹೋದ ಮೇಲೆ ಮುಂದೆ ಗತಿ ಏನು? ನಮ್ಮನ್ನು ಉದ್ಧಾರ ಮಾಡುವವರು ಯಾರು? ಅಧರ್ಮ ಇಂತಹ ತಾಂಡವ ಮಾಡ್ತಾ ಇರುವ ಪ್ರಸಂಗದಲ್ಲಿ, ಕಲಿಯುಗದಲ್ಲಿ ನೀನಿರಬೇಕಾಗಿತ್ತು. ಕಲಿಯುಗದಲ್ಲಿ ನೀನಿಲ್ಲದೆ ಒಳ್ಳೆಯ ಕಾಲದೊಳಗೆ ಇದ್ದು ನೀನು ಹೊರಟು ಬಿಟ್ಟು, ಇನ್ನು ನಿಜವಾಗಿ ನಿನ್ನ ಅವಶ್ಯಕತೆ ಇತ್ತು ಅಧರ್ಮದ ನಿಜವಾದ ದಮನ ಮಾಡುವ ಪ್ರಸಂಗ ಈಗಿದೆ. ಈಗ ನೀನಿಲ್ಲದೆ ಇದ್ದರೆ ಮುಂದೆ ನಮ್ಮ ಗತಿ ಏನು? ಮುಂದೆ ಬರುವವರ ಗತಿ ಏನು? ಆಗ ಭಗವಂತ ಬೊಟ್ಟು ಮಾಡಿ ತೋರಿಸಿದ್ದು ಶ್ರೀಮದ್ಭಾಗವತವನ್ನು. ಶ್ರೀಮದ್ಭಾಗವತದ ರೂಪದಲ್ಲಿ ನಾನಿದ್ದೇನೆ. ಸಪ್ತಾಹ ಕ್ರಮದಲ್ಲಿ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡಿದರೆ ಅಧರ್ಮದ ನಾಶವಾಗ್ತದೆ, ಪಾಪಗಳ ನಾಶವಾಗ್ತದೆ, ಎಲ್ಲ ವಿಧವಾಗಿರುವಂತಹ ಕಾಮಕ್ರೋಧಾಯ ದೋಷಗಳು ದೂರ ಆಗಿ ಆ ಮನುಷ್ಯ ಉತ್ತಮವಾದಂತಹ ಸಾಧನೆಯನ್ನು ಮಾಡಿಕೊಂಡು ಉದ್ಧಾರವನ್ನು ಪಡೆಯಬಹುದು ಎಂಬುದಾಗಿ ಶ್ರೀಮದ್ಭಾಗವತದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳಿದಂತಹ ಮಾತುಂಟು ಅಂತ ಹೇಳಿದಾಗ ಭಕ್ತಿ ಬಹಳ. ಈ ಎಲ್ಲ ಸನತ್ಕುಮಾರಾದಿಗಳು ನಾರದರನ್ನು ಕುರಿತು ಭಾಗವತದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಇನ್ನೂ ಭಾಗವತದ ಸಪ್ತಾಹದ ನೇರವಾದ ಕಥೆಯನ್ನು ಪ್ರಾರಂಭ ಮಾಡಿಲ್ಲ. ಆ ಭಾಗವತದ ಮಹಿಮೆಯನ್ನು ಹೇಳುವಾಗಲೇ ಭಕ್ತಿಗೆ ವಿಶೇಷವಾಗಿರುವಂತಹ ಪುಷ್ಟಿ ಅವಳಿಗೆ ಸಿಕ್ಕಿದೆ. ನರ್ತನೆಯನ್ನು ಮಾಡ್ತಾ ಇದ್ದಾಳೆ. ಭವದ್ಭಿರದ್ಯೈವ ಕೃತಾಸ್ಮಿ ಪುಷ್ಟ ಕಲಿಪ್ರಣಷ್ಟಾಪಿ ಕಥಾರಸೇನ ಕ್ವಾಹಂತು ತಿಷ್ಠಾಮ್ಯಧುನ ಬ್ರುವಂತು ಬ್ರಾಹ್ಮಾಹ ಇದಂ ತಾಂ ಗಿರಮೂಚಿರೇತೆ. ನನಗೆ ಉತ್ಸಾಹ ಬಂತು, ಸರ್ವಾಂಗ ಪುಷ್ಟಿ ನನಗೆ ಬಂದಿದೆ. ನನ್ನ ಮಹಿಮೆಯನ್ನು, ಭಾಗವತದ ಮಹಿಮೆಯನ್ನು ಹೇಳಿದ್ದಕ್ಕೇ ನನಗೆ ಇಷ್ಟು ಪುಷ್ಟಿ ಬಂದಿದೆ. ಇನ್ನು ಎಲ್ಲಿಯಾದರೂ ಹೋಗಿ ಇರೋದಕ್ಕೆ ನಾನು ಸಿದ್ಧ. ನನಗೆ ಸ್ಥಾನವನ್ನು ತೋರಿಸಿ ಅಂದರೆ ಭಗವದ್ಭಕ್ತರ ಮನಸ್ಸಿನಲ್ಲಿ, ಪರಮಾತ್ಮನಲ್ಲಿ ವಿಶೇಷವಾದ ಮನಸ್ಸನ್ನು ಇಟ್ಟಂತಹ ಸಜ್ಜನರ ಮನಸ್ಸಿನಲ್ಲಿಯೇ ನೀನು ವಾಸ ಮಾಡಿ ವಿಶೇಷವಾಗಿ ಅವರ ಉದ್ಧಾರವನ್ನು ಮಾಡುವ ದೊಡ್ಡ ಕಾರ್ಯವನ್ನು ನೀನು ಮಾಡಬೇಕು ಅಂತ ಹೇಳಿದಾಗ ಆ ರೀತಿಯಾಗಿ ಎಲ್ಲರಲ್ಲಿ ಭಕ್ತಿ ಬಂದು ಮನಸ್ಸಿನಲ್ಲಿ ನೆಲೆಸಿದಳಂತೆ. ಭಕ್ತಿ ನೆಲೆಸಿದ ಹಿನ್ನೆಲೆಯಲ್ಲಿಯೇ ಸಾಕ್ಷಾತ್ ಭಗವಂತ, ಭಗವದ್ಭಕ್ತರಾದ ದೇವತೆಗಳು ಅವರೆಲ್ಲರೂ ಬಂದು ಅಲ್ಲಿ ನೆಲೆಸಿದ್ದಾರೆ ಭಕ್ತರ ಮನಸ್ಸಿನಲ್ಲಿ ಎಂಬುದಾಗಿ ಹೇಳ್ತಾರೆ. ಯಾರು ಕಥಾಶ್ರವಣವನ್ನು ಮಾಡ್ತಾರೋ ಅವರಲ್ಲಿ, ಅವರ ಸುತ್ತಮುತ್ತ ದೇವತೆಗಳ ಭಗವಂತನ ಪರಿಪೂರ್ಣವಾದಂತಹ ಸನ್ನಿಧಾನವಿರುತ್ತದೆ ಎಂದು ತಿಳಿಸ್ತಾರೆ. ಈ ಪ್ರಸಂಗದಲ್ಲಿ ಆ ಭಕ್ತಿಯ ಉದ್ಧಾರವನ್ನು, ಜ್ಞಾನ ವೈರಾಗ್ಯಗಳ ಉದ್ಧಾರವನ್ನು ಮಾಡಿದಂತಹ ಸನತ್ಕುಮಾರಾದಿಗಳು ಒಂದು ಇತಿಹಾಸವನ್ನು ಹೇಳುತ್ತಾರೆ. ತುಂಗಭದ್ರಾ ತೀರದಲ್ಲಿ ಆತ್ಮದೇವ ಅನ್ನುವಂತಹ ಒಬ್ಬ ಬ್ರಾಹ್ಮಣ. ಸಪ್ತಾಹ ನಡೀತಾ ಇರುವುದು ಉತ್ತರ ಭಾರತದ ತುದಿಯಲ್ಲಿ, ಗಂಗಾದ್ವಾರದಲ್ಲಿ. ದಕ್ಷಿಣ ಭಾರತದ ನದಿಯಾದಂತಹ ತುಂಗಭದ್ರಾ ತಟದಲ್ಲಿ ನಡೆದ ಒಂದು ಇತಿಹಾಸವನ್ನು ಅಲ್ಲಿ ಸ್ಮರಣೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ನೀವೆಲ್ಲ ದಕ್ಷಿಣ ಭಾರತದವರು ವಿಶೇಷವಾಗಿ ಹೆಮ್ಮೆಯಿಂದ ಇದನ್ನು ಕೇಳಬೇಕು. ತುಂಗಭದ್ರಾ ತೀರದ ಬ್ರಾಹ್ಮಣ ಆತ್ಮದೇವ, ಸರ್ವಸ್ವಾಮಿಯಾದಂತಹ ಭಗವಂತನೇ ತನ್ನ ಹೆದ್ದೈವ ಅಂತ ಭಾವಿಸಿ ಉಪಾಸನೆ ಮಾಡತಕ್ಕಂತಹ ಪರಮ ಭಗವದ್ಭಕ್ತ. ಬೇಕಾದಷ್ಟು ಧರ್ಮಾನುಷ್ಠಾನ ತತ್ಪರನಾಗಿದ್ದಾನೆ, ಜ್ಞಾನನಿಷ್ಠನಾಗಿದ್ದಾನೆ, ವಿಷ್ಣು ಭಕ್ತನಾಗಿದ್ದಾನೆ. ಜನ್ಮಾಂತರದ ಕರ್ಮ ಇನ್ನೂ ಮಕ್ಕಳಾಗಿಲ್ಲ. ಕಂಡವರಿಗೆಲ್ಲ ಕೇಳ್ತಾನೆ, ಉಪಾಯ ಸಿಕ್ಕಿಲ್ಲ. ಕೊನೆಗೊಬ್ಬ ಸನ್ಯಾಸಿಗಳು ಸಿಕ್ಕಿದ್ದಾರೆ. ಯತಿಗಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿದ, ಶ್ರೇಷ್ಠ ಸತ್ಪುತ್ರನಾಗುವಂತೆ ಅನುಗ್ರಹವನ್ನು ಮಾಡಿ ಅಂತ. ಆಗ ಅವರು ತಮ್ಮ ಜ್ಞಾನದೃಷ್ಟಿಯಿಂದ ನೋಡಿ ಹೇಳಿದರು, ನಿನಗೆ ಪುತ್ರನಾಗುವ ಯೋಗ ಇಲ್ಲ, ಆ ಆಶೆಯನ್ನು ಮಾಡುವುದು ಬೇಡ. ಹಿಂದೆ ಹೀಗೇನೆ ಚಿತ್ರಕೇತು ಅನ್ನುವವ ತನಗೆ ಯೋಗವಿಲ್ಲದಿದ್ದರೂ ಅಪೇಕ್ಷೆ ಪಟ್ಟ, ಮಗು ಹುಟ್ಟಿದೆ, ಮತ್ತೆ ಮೃತವಾಗಿ ಹೋಯಿತು, ದುಃಖ ಪಡಬೇಕಾದ ಪ್ರಸಂಗ ಬಂತು. ಹಾಗೆಲ್ಲ ಘಟನೆಗಳು ನಡೆದಿವೆ. ಏನೋ ಒತ್ತಾಯದಿಂದ ಮಕ್ಕಳಾಗಬೇಕು ಅಂತ ಆಗ್ರಹಪಟ್ಟು ಒದ್ದಾಡಬೇಡ, ಸಾಧನೆ ಮಾಡಿಕೋ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಮಕ್ಕಳಿಲ್ಲದೇ ಇದ್ದರೂ ತನಗೆ ವಿಹಿತವಾದ ವರ್ಣಾಶ್ರಮೋಚಿತ ಕರ್ಮಗಳನ್ನು ಚೆನ್ನಾಗಿ ಮಾಡಿದರೆ ಸದ್ಗತಿ ಆಗತ್ತೆ ಅಂತ ಚಿಂತೆ ಮಾಡಬೇಡ ಅಂತ ಹೇಳಿದ್ದಾರೆ. ಇವನು ಕೇಳಲಿಲ್ಲ, ಬಹಳ ಆಗ್ರಹ ಮಾಡಿದ. ಹೇಗಾದರೂ ಮಾಡಿ ಅನುಗ್ರಹ ಮಾಡಲೇಬೇಕು. ಯಾರಿಗೆ
ಅವರವರ ಪೂರ್ವಜನ್ಮದ ಕರ್ಮ ಯೋಗ್ಯತೆ ಪುಣ್ಯದಿಂದ ಮಕ್ಕಳ ಆಗುವವರಿದ್ದಾರೆ, ಅಂಥವರಿಗೆ ನೀವೇನು ಅನುಗ್ರಹ ಮಾಡೋದಿದೆ? ಮಕ್ಕಳಾಗಲು ಸಾಧ್ಯವಿಲ್ಲ ಅಂತಿರಲ್ಲ, ಮತ್ತು ಈಗಲೇ ನಿಮ್ಮ ತಪಸ್ಸಿನ ನಿಜವಾದಂತಹ ಪರೀಕ್ಷೆ ಆಗೋದು. ಹೀಗಿದ್ದರೂ ನನಗೆ ಮಗನಾಗೋ ಹಾಗೆ ನೀವು ಅನುಗ್ರಹ ಮಾಡಿದರೆ ಆಗ ನಿಮ್ಮ ಸಾಮರ್ಥ್ಯ ಇದೆ ಅಂತ ಅರ್ಥ. ಆಗ ಅವರಂದರು, ನನಗೇನು ಸಾಮರ್ಥ್ಯ ತೋರಿಸಿಕೊಳ್ಳೋದಕ್ಕೆ ನಾನಿಲ್ಲಿ ಬಂದವನಲ್ಲ, ಆದರೆ ನಿನಗಿಷ್ಟಿದೆ ನೋಡಿದರು. ಹಾಗಾದರೆ ವಿಶೇಷ ಕಾರಣಗಳಿಂದ ವಿಶೇಷ ತಪಸ್ಸಿನಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಿದಾಗ ಏನಾದರೂ ಇವನಿಗೆ ಒಳ್ಳೆಯದಾಗಬಹುದು ಅಂತ ಅನ್ನೋದಕ್ಕೋಸ್ಕರವಾಗಿ ಭಕ್ತಿಯಿಂದ ಅಭಿಮಂತ್ರಣ ಮಾಡಿ ಒಂದು ಫಲವನ್ನು ಕೊಟ್ಟಿದ್ದಾರೆ. ಈ ಫಲವನ್ನು ನಿನ್ನ ಮಡದಿಗೆ ಕೊಟ್ಟರೆ ಯೋಗ್ಯ ಸತ್ಪುತ್ರ ಆಗ್ತಾನೆ, ಏನು ಚಿಂತೆ ಮಾಡಬೇಡ, ಹೋಗು ಅಂತ ಹೇಳಿದ್ದಾರೆ. ಸಂತೋಷದಿಂದ ಅದನ್ನು ತೆಗೆದುಕೊಂಡು ಬಂದ ಹೆಂಡತಿಗೆ ಕೊಟ್ಟಿದ್ದಾನೆ. ಆ ಹೆಂಡತಿ ಮಹಾಚಂಡಿಯವಳು, ಹೇಳಿದ ಮಾತನ್ನು ಕೇಳ್ತಾ ಇರಲಿಲ್ಲ. ಈ ಹಣ್ಣು ತೆಗೆದುಕೊಂಡು ನೀನು ತಿನ್ನು ಅಂತ ಹೇಳಿದ. ಆ ಸಂತೋಷದೊಳಗೆ ನಿತ್ಯವೂ ಹೆಂಡತಿಯ ಜೊತೆಗೆ ಹೇಗೆ ವ್ಯವಹಾರ ಮಾಡ್ತಾ ಇದ್ದ ಅದನ್ನು ಮರೆತು ಬಿಟ್ಟ. ಅವಳದೊಂದು ಕ್ರಮ ಬೇರೆ ಇತ್ತು. ಏನು ಮಾಡಬೇಕು ಅಂತ ಇವನಿಗೆ ಅಪೇಕ್ಷೆ ಇತ್ತು ಅದನ್ನು ಬೇಡ ಅಂತ ಹೇಳ್ತಿದ್ದ. ಇವತ್ತು ಅಡುಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಮಾಡೇ ತೀರ್ತೀನಿ ಅಂತಿಲ್ಲ. ಬಡಿಸಿದಂದ್ರೆ ನೋಡು, ಹಾಗಾದರೆ ಬಡಿಸೇ ಬಿಡ್ತೀನಿ ಅಂತ. ಅದು ಇವನಿಗೆ ಈ ಉತ್ಸಾಹದೊಳಗೆ ಮರೆತು ಸರ್ವಥಾ ಈ ಹಣ್ಣು ತಿನ್ನಲಿಕ್ಕಿಲ್ಲ, 5 ತಿಪ್ಪಿಯೊಳಗೆ ಹಾಕು ಅಂದಿದ್ರೆ ಬಾಯಿಗೆ ಹಾಕ್ತಿದ್ಲ ಅವಳು. ತಿನ್ನು ಅಂದಿದ್ದಕ್ಕೆ ಹಾಗಾದರೆ ತಿನ್ನಬಾರದು ಅಂತ ಅವಳಿಗೆ. ಯಾಕೆ? ಹಾಗೇನು ಭಾಗವತದಲ್ಲಿ ಬಂದಿಲ್ಲ. ಅವಳು ಆಲೋಚನೆ ಮಾಡಿದ್ಲು, ಇದನ್ನು ತಿಂದರೆ ಗರ್ಭಿಣಿಯಾಗಬೇಕು, ಕಷ್ಟಪಡಬೇಕು, ಆ ಪ್ರಸವ ವೇದನೆ ಇದೆಲ್ಲ ಯಾರಿಗೆ ಬೇಕಾಗಿದೆ? ಸುಖವಾಗಿದ್ದೇನಲ್ಲ ಈಗ, ನನಗೇನು ಬೇಕಾಗಿದೆ? ಆ ಕಷ್ಟಪಡೋದು ಬೇಡ ಅಂತ ಅದನ್ನು ಹಾಗೇ ಇಟ್ಟಿದ್ದಾಳೆ. ಅಷ್ಟರಲ್ಲಿ ಅವಳ ತಂಗಿ ಬರ್ತಾಳೆ. ಅವಳಿಗೆ ಈ ತನ್ನ ಸಮಸ್ಯೆಯನ್ನು ಹೇಳಿದ್ಲು. ಅವಳು ಹೇಳಿದ್ಲು, ಒಂದು ಕೆಲಸ ಮಾಡು, ನಾನು ಹೇಗಾದರೂ ಗರ್ಭಿಣಿ ಇದ್ದೇನೆ, ನನ್ನ ಗಂಡನಿಗೆ ನೀನು ಎಷ್ಟು ಹಣ ಕೊಟ್ಟುಬಿಟ್ರೆ ನನ್ನ ಮಗುವನ್ನು ನಿನಗೆ ಮಾರಿಬಿಡ್ತೇನೆ, ನೀನು ಅದನ್ನು ಇಟ್ಕೋ. ನನ್ನ ಮನೆಯಲ್ಲಿ ಕೇಳಿದರೆ ಆ ಮಗು ಸತ್ತೋಯ್ತು ಅಂತ ನಾವು ಸುಳ್ಳು ಹೇಳ್ತೀವಿ. ಮಗು ಗರ್ಭಿಣಿ ಆದ ಹಾಗೆ ವೇಷ ಹಾಕಿ ನಾಟಕ ಮಾಡು, ಸ್ವಲ್ಪ ದಿವಸ ಆದಮೇಲೆ ಪುತ್ರೋತ್ಸವ ಆಯಿತು ಅಂತ ಹೇಳು, ನನ್ನ ಮಗನನ್ನು ಕೊಡ್ತೇನೆ, ತೋರಿಸ್ಬಿಡು ಎಲ್ಲರ ಎದುರಿಗೆ, ಸಾಕು. ಸರಿ ಅಂತ ಒಪ್ಪಿಕೊಂಡಿದ್ದಾಳೆ. ಹಣ ತೆಗೆದುಕೊಂಡು ತನಗಾದ ಮಗುವನ್ನು ಕೊಟ್ಟಿದ್ದಾಳೆ. ಆದರೆ ಈ ಹಣ್ಣು ಏನು ಹಣ್ಣೇನು ಮಾಡ್ತಿ ನೋಡ್ರಿ, ದೈವ ಸಂಕಲ್ಪ ಹೇಗಿರ್ತದೆ. ಊತಯ ಕರ್ಮವಾಸನ ಕೆಲಸ ಮಾಡ್ತದೆ. ಹಣ್ಣು ತಿಪ್ಪಿ ಒಳಗೆ ಒಗಿಬಹುದಾಗಿತ್ತು. ಅಲ್ಲೇ ಕಾಲಲ್ಲಿ ತುಳಿದು ಜಜ್ಜಿ ಏನು ಬೇಕಾದ್ದು ಮಾಡಬಹುದಾಗಿತ್ತು. ಆದರೆ ಆ ಹಣ್ಣನ್ನು ಅಂಥ ಸಿಟ್ಟಿನೊಳಗೂ ಅಂಥ ಅದೇ ದೊಡ್ಡ ಪುಣ್ಯ ಕಟ್ಕೊಂಡು ಅಲ್ಲಿ ಶ್ರೇಷ್ಠವಾದ ಇವನು ದುಷ್ಟಳಿಂದ ಹುಟ್ಟಿದವ, ಮಹಾದುಷ್ಟ. ಇವಳ ಹೆಸರು ಧುಂದುಲಿ, ತನ್ನ ಮಗನಿಗೆ ಧುಂದುಕಾರಿ ಅಂತ ಹೆಸರಿಟ್ಟಿದ್ದಾಳೆ. ನಿಜವಾಗಿ ಕನ್ನಡದೊಳಗೆ ಈ ಧಾಂಧಲೆ ಹಾಕೋದು ಅಂತ ಒಂದು ಶಬ್ದ ಬಂದಿದೆ. ಆ ಧಾಂಧಲೆ ಅನ್ನುವ ಶಬ್ದದ ಮೂಲ ಈ ಧುಂದುಲಿ. ಈ ಧುಂದುಲಿಯ ಮಗ ಈ ಧುಂದುಕಾರಿ ಏನು ಧಾಂಧಲೆ ಹಾಕ್ಲಿಕ್ಕೆ ಶುರು ಮಾಡಿದ, ಏನೋ ಒಂದು ಮಾಡ್ಲಿಕ್ಕೆ ಶುರು ಮಾಡಿದ ಅವನು, ಉಪಟಳ. ಧುಂದುಲಿಯ ಮಗ ಮಾಡಿದ ಉಪಟಳ ಆದದ್ದರಿಂದ ಇದೆಲ್ಲ ಧುಂದುಲಿ ನಡೆದದ ಅಂತ ಶುರು ಮಾಡಿದ್ರು, ಅದು ಧಾಂಧಲೆ ಆಯಿತು. ಮುಂದೆ ಆ ಶಬ್ದದ ಇತಿಹಾಸ ಅದೊಂದು ಬೇರೆ ವಿಷಯ. ಆ ರೀತಿ ಧುಂದುಕಾರಿ ಮಹಾದುಷ್ಟ ಇವನ ಇಡೀ ಊರಿಗೆ ಆಶ್ಚರ್ಯ. ಆಕಳಿನಿಂದ ಒಬ್ಬ ಪುರುಷನ ಜನ್ಮ, ಕಿವಿ ಮಾತ್ರ ಆಕಳಿನಂತೆ, ಗೋವಿನಂತೆ ಕರ್ಣ, ಇನ್ನುಳಿದದ್ದೆಲ್ಲ ಮನುಷ್ಯನ ಆಕಾರ. ಏನೇನು ಒಂದು ಕಥೆಯಲ್ಲಿ ನಾವು ತಿಳಿತಾ ಇದ್ದೇವೆ ನೋಡಿ. ಒಬ್ಬ ಸನ್ಯಾಸಿಯ ತಪಸ್ಸಿನ ಮಹಿಮೆ ಎಷ್ಟು. ಶ್ರೇಷ್ಠ ಸತ್ಪುತ್ರನಾಗ್ತಾನೆ ಈ ಹಣ್ಣು ತಿಂದವರಿಗೆ ಅಂತ ಕೊಟ್ಟ. ನಿನ್ನ ಹೆಂಡತಿ ತಿಂತಾಳೋ ಬೇರೆಯವರು ತಿಂತಾರೋ ಅದು ನಿನ್ನ ಹಣೆ ಬರಹ, ಆದರೆ ಯಾರು ಇದನ್ನು ತಿಂತಾರೋ ಅವರಿಗೆ ಶ್ರೇಷ್ಠ ಸತ್ಪುತ್ರ ಆಗ್ತದೆ ಅಂತ. ಆ ತಪಸ್ಸು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿತು ಅಂದರೆ, ಒಂದು ಪಶು ತಿಂದರೂ ಕೂಡ ಅಲ್ಲಿ ಕರು ಹುಟ್ಟದೆ ಒಬ್ಬ ಶ್ರೇಷ್ಠ ಸತ್ಪುತ್ರ, ಶಾಸ್ತ್ರಾಧ್ಯಯನ ಸಂಪನ್ನನಾಗುವಂತಹ ಒಬ್ಬ ಉತ್ತಮ ಪುತ್ರ ಹುಟ್ಟಬೇಕು ಅಂದರೆ ಅವರ ಪುಣ್ಯ, ಅವರ ತಪಸ್ಸು ಎಷ್ಟು ಅದ್ಭುತವಾದ. ಆ ತಪಸ್ಸು ಏನೆಲ್ಲ ಕೆಲಸ ಮಾಡಿತು. ಆಕಳು ತಿನ್ನುವಂತೆ ಮಾಡಿತು. ಆಕಳಿನ ಹೊಟ್ಟೆಯಲ್ಲಿ ಹೋದರೂ ಪುರುಷ ಜನ್ಮವಾಗುವವರೆಗೆ ಅದು ಬಿಟ್ಟಿಲ್ಲ ತಪಸ್ಸು. ಅಂತಹ ಸತ್ಪುತ್ರನ ಜನ್ಮವಾಗಿದೆ. ಅವನಿಗೆ ಒಳ್ಳೆಯ ಸಂಸ್ಕಾರವನ್ನು ಮಾಡಿದ್ದಾನೆ.
ಅವನು ಶಾಸ್ತ್ರಾಧ್ಯಯನವನ್ನು ಮಾಡ್ತಾ ಸದಾಚಾರ ಸಂಪನ್ನನಾಗಿ ಚೆನ್ನಾಗಿ ಬೆಳೀತಾ ಇದ್ದಾನೆ. ಯಾಕೆಂದರೆ ತಪಸ್ಸಿನಿಂದ ಹುಟ್ಟಿದವ. ತಪಸ್ಸಿನಿಂದ ಪಡೆದ ಮಗ, ಖರೀದಿ ಮಾಡಿದ ಮಗ, ಎಷ್ಟು ವ್ಯತ್ಯಾಸ ಇದೆ ನೋಡಿ. ಒಬ್ಬ ದುಷ್ಟರಿಂದ, ಉಗ್ರಾತ್ ಪ್ರತಿಗ್ರಹಾತ್ ಅಂತಾರೆ. ದುಷ್ಟರಿಂದ, ಶಿಷ್ಟರಿಂದ ಪಡೆದರೆ ಪರವಾಗಿಲ್ಲ, ದುಷ್ಟರಿಂದ ಹಣ ಕೊಟ್ಟು ಪಡೆದ ಮಗನ ದೌರ್ಜನ್ಯ ಎಂಥದ್ದು ಅಂದರೆ, ಕಂಡವರ ಮಕ್ಕಳನ್ನೆಲ್ಲ ಬಾವಿಯೆಲ್ಲ ಹಾಕೋದು, ಹೊಡೆಯೋದು, ಕಳ್ಳತನ ಮಾಡೋದು, ಇದೇ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಅವನ ಉಪಟಳವನ್ನು ತಾಳಲಾರದೆ ತಂದೆ ಬಹಳ ಉದ್ವಿಗ್ನನಾದಾಗ ಗೋಕರ್ಣ ನೇರವಾಗಿ ಇವನಿಂದ ಹುಟ್ಟಿದ ಮಗ ಅಲ್ಲ, ಆದರೆ ಇವನ ಮನೆಯಲ್ಲಿರುವ ಆಕಳಿನಿಂದ ಹುಟ್ಟಿದ ಮಗ. ಇವನ ಹಣೆ ಬರಹ ಹೇಗಿತ್ತು ಅಂದರೆ, ಇವನಿಗೆ ಮಕ್ಕಳಾಗಿರಲಿಲ್ಲ ಅಷ್ಟೇ ಅಲ್ಲ, ಇವನ ಮನೆಯೊಳಗಿರುವ ಆಕಳಿಗೂ ಕರು ಆಗಿರಲಿಲ್ಲ, ಗಿಡಗಳಿಗೂ ಹಣ್ಣು ಬಿಟ್ಟಿರಲಿಲ್ಲ. ಅಂತಹ ವಿಚಿತ್ರ. ಇವನು ಮಾತ್ರ ವಂಧ್ಯನಾಗಿರಲಿಲ್ಲ, ಇವನೂ ವಂಧ್ಯ, ಗಿಡಗಳು, ಪಶು ಯಾವುದಕ್ಕೂ ಸಂತಾನ ಇರಲಿಲ್ಲ, ಫಲ ಇರಲಿಲ್ಲ. ಆದರೆ ಆ ಸನ್ಯಾಸಿಗಳ ತಪಸ್ಸಿನ ಪ್ರಭಾವದಿಂದ ಆಕಳಿಗೆ ಮಕ್ಕಳಾಗಿದೆ. ಆದರೂ ಇವನ ಮನೆಯಲ್ಲಿ ಅವನು ಹುಟ್ಟಿದ್ದಕ್ಕೇನೆ, ಇವನ ಪ್ರಾರ್ಥನೆಯ ಮೇರೆಗೆ ಹಣ್ಣು ಪಡೆದು ಹುಟ್ಟಿದ್ದಕ್ಕೇನೆ ಇವನನ್ನು ತಂದೆ ಎನ್ನುವ ಗೌರವದಿಂದ ಅವನು ನೋಡ್ತಾ ಇದ್ದಾನೆ. ಅವನು ಹೇಳಿದ, ಈ ದುಷ್ಟನ ಜೊತೆಗೆ ನೀನಿರಬೇಡ, ನಿನ್ನ ಸಾಧನೆ ಆಗೋದಿಲ್ಲ. ಆತ್ಮದೇವ ನೀನು, ಆತ್ಮನಲ್ಲಿ ಸಂತೋಷವನ್ನು ಕಾಣು. ದಿವು ಮೋದೆ, ಆತ್ಮನಲ್ಲಿ ಸಂತೋಷವನ್ನು ಕಾಣು, ವನಕ್ಕೆ ಹೋಗಿ ತಪಸ್ಸು ಮಾಡು ಅಂತ ಅವನನ್ನು ಗೋಕರ್ಣನೇ ಕೊಟ್ಟು ಕಳಿಸಿಬಿಟ್ಟ. ಅವನು ಸಾಧನೆಯನ್ನು ಮಾಡಿ ತನ್ನ ಗತಿಯನ್ನು ತಾನು ಹೊಂದಿದ್ದಾನೆ. ತಾಯಿ ಒಬ್ಬಳು ಮನೆಯಲ್ಲಿದ್ದಾಳೆ. ಇವನಿಗೆ ನಾನಾ ವಿಧವಾದ ದುರಭ್ಯಾಸಗಳು. ಹಣ ಕೇಳ್ತಾನೆ, ಕೊಡದೇ ಇದ್ದರೆ ತಾಯಿಗೆ ಪೀಡಿಸ್ತಾನೆ. ಒಂದು ದಿನ ತಾಯಿಯನ್ನು ಹೊಡೆದು ಇವನ ಕಾಟ ತಾಳಲಾರದೆ ಅವಳೂ ಕೂಡ ಬಾವಿಯಲ್ಲಿ ಬಿದ್ದು ಹೋಗಿದ್ದಾಳೆ, ಮೃತಳಾಗಿದ್ದಾಳೆ. ಅದಾದ ಮೇಲೆ ತಾನು ಇವಳನ್ನು, ದುಷ್ಟ ಸ್ತ್ರೀಯರನ್ನು ಬೆನ್ನು ಹತ್ತಿ ಹೋಗ್ತಾ ಇದ್ದಾನೆ. ಅವರೆಲ್ಲ ವಿಚಾರ ಮಾಡಿದರು, ಇವನು ಎಲ್ಲೆಲ್ಲೋ ಕಳ್ಳತನ ಮಾಡಿ ಹಣ ತಂದಿರ್ತಾನೆ, ನಾಳೆ ರಾಜಭಟರು ಬಂದು ಹೊಡೆದು ಹಣ ಇಸ್ಕೊಂಡು ಹೋಗ್ಬಿಟ್ರು ಅಂದರೆ ನಮಗೆ ಹಣನೇ ಸಿಗೋದಿಲ್ಲ. ಪ್ರಾಮಾಣಿಕವಾಗಿ ಗಳಿಸಿದ ಹಣಕ್ಕೆ ಭಯ ಇಲ್ಲ, ಅಪ್ರಾಮಾಣಿಕವಾಗಿ ಗಳಿಸಿದಂತಹ ಹಣ. ಹಾಗಾದರೆ ಏನು ಮಾಡೋಣ? ಇವನನ್ನೇ ಕೊಂದು ಬಿಡೋಣ, ಹಣ ತೆಗೆದುಕೊಂಡು ನಾವು ಹೋಗಿಬಿಡೋಣ. ಏನು ಹೊಡೆದರೂ ಸಾಯಲಿಲ್ಲ ಈ ಮಹಾರಾಯ. ಕೊನೆಗೆ ಬಾಯಿಯಲ್ಲಿ ಕೆಂಡವನ್ನು ಹಾಕಿ ಚಿತ್ರಹಿಂಸೆಯನ್ನು ಮಾಡಿ ಎಲ್ಲ ವೇಶ್ಯಾಸ್ತ್ರೀಯರು ಸೇರಿ ಅವನನ್ನು ಸಂಹಾರ ಮಾಡಿದ್ದ. ಆ ದುರ್ಮರಣದಿಂದ ಪಿಶಾಚಿಯಾದ. ಗೋಕರ್ಣನಿಗೆ ಈ ವಿಷಯ ತಿಳಿದಿದೆ, ಹೀಗಾಯಿತು ಅಂತ. ಅವನಿಗೇನು ಸಂಬಂಧ ಹೇಳಿ? ಅವ ದುಷ್ಟ ಹಾಳಾಗಿ ಹೋಗಲಿ ಅಂತ ಬಿಡ್ಬೋದಾಗಿತ್ತು. ಅವನ ಸ್ವರೂಪ ಯೋಗ್ಯತೆ ಇವನಿಗೆ ಗೊತ್ತಿತ್ತೋ ಅಥವಾ ಕರ್ತವ್ಯ ಪ್ರಜ್ಞೆ ಎಂಬುದಾಗಿ ತಿಳಿದು ಮುಂದುವರೆದನೋ ಗೊತ್ತಿಲ್ಲ. ಹಾಗಾದರೆ ಅವನನ್ನು ಹೇಗಾದರೂ ಮಾಡಿ ಉದ್ಧಾರ ಮಾಡಬೇಕು. ಏನಿದ್ರೂ ಒಂದು ಅರ್ಥದಲ್ಲಿ ನನ್ನ ಅಣ್ಣನೇ ಅವನು. ಹಾಗಾದರೆ ಅವನನ್ನು ಉದ್ಧಾರ ಮಾಡಬೇಕು ಅಂತನ್ನುವುದಕ್ಕೆ ಅಲ್ಲಲ್ಲಿ ಶ್ರಾದ್ದ, ತಾನು ಎಲ್ಲಿ ತೀರ್ಥಯಾತ್ರೆಗೆ ಹೋಗಿದ್ನೋ ಅಲ್ಲೇ ಶ್ರಾದ್ದ ಮಾಡಿದ್ದಾನೆ. ಗಯಾ ಶ್ರಾದ್ದ ಮಾಡಿದ್ದಾನೆ. ಗಯಾದಲ್ಲಿ ವಿಷ್ಣುಪಾದದ ಮೇಲೆ ಪಿಂಡವನ್ನು ಪ್ರದಾನ ಮಾಡಿದರೆ ಪಿತೃಗಳ ಉದ್ಧಾರವಾಗ್ತದೆ, ಪ್ರೇತತ್ವದಿಂದ ಮುಕ್ತಿಯಾಗ್ತದೆ ಅಂತ ಹೇಳ್ತಾರೆ ಅನ್ನೋದಕ್ಕಾಗಿ ಅಲ್ಲೆಲ್ಲ ಶ್ರಾದ್ದ ಮಾಡಿ. ಗಯಾದೊಳಗೆ ಬಹಳ 56ಕ್ಕೂ ಹೆಚ್ಚು ಕಡೆಗೆ ಶ್ರಾದ್ದ ಮಾಡೋದಿದೆ ಗಯಾದಲ್ಲಿ. ಒಂದು ಕಡೆಗೆ ಶ್ರಾದ್ದ ಮಾಡಿ ವಿಷ್ಣುಪಾದದ ಮೇಲೆ ಮಾಡಿ ಬರ್ತಾರೆ. ಬಹಳ ಅಂದರೆ 3 ಕಡೆ ಮಾಡ್ತಾರೆ. ವಿಷ್ಣುಪಾದದ ಮೇಲೆ, ಅಕ್ಷಯವಟದ ಹತ್ರ, ಫಲ್ಗು ನದಿ ಶ್ರಾದ್ದ ಅಂತ 3 ಮಾಡಿಸ್ತಾರೆ. ಪ್ರಧಾನವಾದದ್ದು ಅಂತ ಅದರಲ್ಲಿಯೂ ಪ್ರಧಾನ ವಿಷ್ಣುಪಾದವೇ, ಅದರೊಳಗೆ ನಿರ್ವಿವಾದ. ಆದರೆ ಅಲ್ಲಿ ಬೇಕಾದಷ್ಟು ವೇದಿಗಳು ಅಂತಂತಾರೆ. ಆ ಎಲ್ಲ ವೇದಿಗಳಲ್ಲಿ ಶ್ರಾದ್ದ ಮಾಡುವಂತಹ ಪದ್ಧತಿ ಇದೆ. ಅಂತಹ ನಾನಾ ತರಹದ ಶ್ರಾದ್ದಗಳನ್ನು ಮಾಡಿ, ಪ್ರೇತಶಿಲಾ ಅಂತೇ ಒಂದಿದೆ ಪ್ರೇತತ್ವ ಮೋಚನೆ ಮಾಡೋದಕ್ಕೆ. ಎಲ್ಲ ಮಾಡಿ ಮುಗಿಸಿದೆ, ಏನೂ ಉಳಿದಿಲ್ಲ. ಆದರೂ ಇನ್ನೂ ಅವನ ಪ್ರೇತತ್ವ ನಿರ್ಮುಕ್ತಿಯಾಗಿಲ್ಲ. ಯಾಕೆ ಅಂತ ಇವನಿಗೆ ಚಿಂತೆಯಾಯಿತು. ಕೇಳ್ತಾನವನು ಮನೆಗೆ ಬಂದ ಮೇಲೆ. ಇವನೇನೇನೋ ನಾನಾ ವಿಧವಾದ ಆಡಂಬರ ಬಂದು ಇದಕ್ಕಿದ್ದ ಹಾಗೆ ಮೇಕೆ ಹಾಗೆ ಕಾಣಿಸ್ತಾನೆ, ಮನುಷ್ಯನ ಹಾಗೆ ಕಾಣಿಸೋದು, ಆನೆ ಹಾಗೆ ಕಾಣಿಸೋದು. ಧೈರ್ಯದಿಂದ ಮಾತಾಡಿಸ್ತಾನೆ, ಹೆದರ್ಕೊಂಡು ಓಡಿ ಹೋಗೋದಿಲ್ಲ. ಯಾರು ನೀನು, ಯಾಕೆ ಹೀಗೆ ಮಾಡ್ತಾ ಇದ್ದಿ ಹೇಳು ಅಂತ. ನಾನು
ದುಂದುಕಾರಿ. ಮತ್ತು ನಿನ್ನ ಸಲುವಾಗಿ ಶ್ರಾದ್ದ ಮಾಡಿದರೂ ನಿನಗೆ ಉದ್ಧಾರ ಆಗಲಿಲ್ಲೇನು, ಇನ್ನು 100 ಸಲ ನೀನು ಗಯಾ ಶ್ರಾದ್ದ ಮಾಡಿದರೂ ನಾನು ಉದ್ಧಾರ ಆಗುವುದಿಲ್ಲ ಅಂದ. ಅಷ್ಟು ಪಾಪಗಳನ್ನು ನಾನು ಮಾಡಿದ್ದೇನೆ. ಹಾಗಾದರೆ ಏನು ಮಾಡಬೇಕು ವಿಚಾರ ಮಾಡಿದ್ದಾನೆ. ಕೆಲವರು ಹೇಳಿದರು, ಎಲ್ಲರ ಪುಣ್ಯ ಪಾಪಗಳಿಗೆ ಸಾಕ್ಷಿ ಸೂರ್ಯ. ಅನೇಕ ಸಾಕ್ಷಿಗಳಿವೆ, ಅದರಲ್ಲಿ ಸೂರ್ಯ, ಚಂದ್ರರು. ಸೂರ್ಯ ಪ್ರಧಾನ ಸಾಕ್ಷಿ. ಆ ಸೂರ್ಯ ಇವನೇನೇನು ಪಾಪಗಳನ್ನು ಮಾಡಿದ್ದಾನೆ ಅಂತೆಲ್ಲ ಚೆನ್ನಾಗಿ ತಿಳಿದುಕೊಂಡವ. ಅದಕ್ಕೆ ಪರಿಹಾರ ಏನು ಅನ್ನುವುದನ್ನು ಹೇಳುವುದಕ್ಕೆ ಅವನೇ ಸಮರ್ಥ. ನೀ ಸೂರ್ಯನಿಗೆ ಕೇಳು ಅಂತ. ಸೂರ್ಯನಿಗೆ ಹೇಗೆ ಕೇಳೋದು? ಅಖಂಡ ಸಂಚಾರ ಮಾಡುವಂತಹ ಸೂರ್ಯನನ್ನು ನಿಲ್ಲಿಸಿ ಕೇಳೋದು ಹೇಗೆ? ಆದರೆ ಗೋಕರ್ಣನ ತಪಸ್ಸಾಮರ್ಥ್ಯ ಎಷ್ಟು ನೋಡಿ. ಒಬ್ಬ ಯತಿಯ ತಪಸ್ಸಿನಿಂದ ಹುಟ್ಟಿದ ಈ ಸಾಧಕನ ತಪಸ್ಸು ಎಷ್ಟು ಅಂದರೆ, ಸೂರ್ಯನ ಸ್ತಂಭನ ಮಾಡ್ತಾನೆ, ನಿಲ್ಲಿಸ್ತಾನೆ ಸೂರ್ಯನನ್ನು. ಸಂಚಾರ ಮಾಡುವ ಸೂರ್ಯನನ್ನು ತನ್ನ ತಪಸ್ಸಿನಿಂದ ಪ್ರಾರ್ಥನೆ ಮಾಡಿ ನಿಲ್ಲಿಸಿ, ದಯವಿಟ್ಟು ನನಗೆ ಅನುಗ್ರಹ ಮಾಡು, ನನ್ನ ಅಣ್ಣನ ಉದ್ಧಾರ ಹೇಗಾಗಬೇಕು ಉಪದೇಶ ಮಾಡು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಶ್ರೀಮದ್ ಭಾಗವತದ ಸಪ್ತಾಹದ ಪ್ರವಚನವನ್ನು ನೀನು ಮಾಡು, ಸಪ್ತಾಹ ಶ್ರವಣ ಮಾಡಿಸು, ಅವನ ಉದ್ಧಾರ ಆಗ್ತದೆ ಅಂತ. ಆಗ ಅದ್ಭುತವಾದ ರೀತಿಯಲ್ಲಿ ಶ್ರೇಷ್ಠವಾದ ಮಂಟಪವನ್ನು ರಚನೆ ಮಾಡಿ ಎಲ್ಲ ಸಜ್ಜನರಿಗೂ ಹೇಳಿ ಕಳಿಸಿ, ಪತ್ರ ಬರೆದು ಎಲ್ಲರನ್ನ ಕರೆಸಿ ದೊಡ್ಡದಾದ ಸಪ್ತಾಹದ ಮಂಟಪದ ವ್ಯವಸ್ಥೆಯನ್ನು ಮಾಡಿ ಭಾಗವತದ ಸಪ್ತಾಹದ ಪ್ರವಚನವನ್ನು ಪ್ರಾರಂಭ ಮಾಡಿದ್ದಾನೆ. ಒಂದೊಂದು ಸ್ಕಂಧದ ಒಂದು ಬಿದುರು, ಅವನಿಗೆ ವಾಯುವಿ ಶರೀರ, ಒಂದು ಕಡೆಗೆ ನಿಲ್ಲಿಗೆ ಬರೋದಿಲ್ಲ, ಎಲ್ಲಿಯಾದರೂ ಪ್ರವೇಶ ಮಾಡೇ ನಿಲ್ಲಬೇಕು. ಒಂದು ಬಿದಿರಿನೊಳಗೆ ಸೇರಿಕೊಂಡಿದ್ದಾನೆ. ಯಾವ ಮಂಟಪದಲ್ಲಿ ಇವನು ಸಪ್ತಾಹ ಮಾಡ್ತಾ ಇದ್ದ ಅದರ ಮುಂದೆ ಒಂದು ಬಿದಿರಿನ ಕಟ್ಟಿಗೆ, ಅದರೊಳಗೆ ಇವನು ಸೇರಿಕೊಂಡಿದ್ದಾನೆ. ಒಂದೊಂದು ಸ್ಕಂದ ಮುಗಿದಾಗ ಆ ಬಿದಿರಿನ ಒಂದೊಂದು ಗಂಟು ಒಡೆಯಬೇಕು. 12 ಗಂಟೆಗಳಿತ್ತು ಅದಕ್ಕೆ, 7 ಗಂಟೆಗಳು. ದಿನಕ್ಕೆ ಅದೆಲ್ಲ ಒಡೆದರೆ ಅವನಿಗೆ ಶ್ರೇಷ್ಠವಾದ ವಿಮಾನವೇ ಬಂದು ಅವನನ್ನು ಕೂಡಿಸಿಕೊಂಡು ಮೋಕ್ಷಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಶ್ರೇಷ್ಠವಾದ ಸದ್ಗತಿಯಾಗಿದೆ. ಮುಂದೆ ಬ್ರಹ್ಮದೇವರ ಜೊತೆಗೆ ಮೋಕ್ಷವಾಗಿದೆ ಅವನಿಗೆ. ಸಪ್ತಾಹವನ್ನು ಭಕ್ತಿಯಿಂದ ಶ್ರವಣ ಮಾಡಿದರೆ ಗಯಾದಿ ಸಕಲ ತೀರ್ಥಕ್ಷೇತ್ರಗಳಲ್ಲಿ ಪಿಂಡದಾನಾದಿಗಳನ್ನು ಮಾಡಿದರೂ ಉದ್ಧಾರವಾಗದ ಮಹಾಪಾಪಿ. ಆದರೆ ಭಾಗವತದ ಸಪ್ತಾಹವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರವಣ ಮಾಡಿದ್ದಕ್ಕೆ ಎಲ್ಲ ಪಾಪಗಳನ್ನು ಕಳೆದುಕೊಂಡು ವಿಮಾನಾರೂಢನಾಗಿ ಶ್ರೇಷ್ಠವಾದಂತಹ ಸದ್ಗತಿಯನ್ನು ಹೊಂದಿದ್ದಾನೆ. ಇದನ್ನು ನೋಡಿದ್ದಾರೆ ಎಲ್ಲ ಆ ಊರಿನ ಜನ. ಅವರಂದರು, ಅವನೊಬ್ಬನ್ನೇ ಯಾಕೆ ಕರ್ಕೊಂಡು ಹೋದರು? ಸಪ್ತಾಹಕ್ಕೆ ಎಷ್ಟು ಜನ ಕೂತೀವಲ್ಲ ನಾವು ಇಲ್ಲೆಲ್ಲ, ನಮಗೇನು ವಿಮಾನ ಬರಲೇ ಇಲ್ಲ, ಒಂದು ಕಾರು ಬರಲಿಲ್ಲ, ಮನೆಗೆ ಹೋಗ್ಬೇಕು ಅಂದ್ರೆ ನಡ್ಕೋತ ಹೋದೆ ನಾವು. ಯಾಕೆ ಅವನೊಬ್ಬನಿಗೆ ಯಾಕೆ ವಿಮಾನ ಬಂತು ಅಂತ ಆಗ ಹೇಳ್ತಾರೆ, ಅವನು ಆ ಬಿದಿರಿನಲ್ಲಿ ಕುಳಿತವ ಆಚೆ ಈಚೆ ಸರದಿಲ್ಲ, ಏಕಾಗ್ರ ಮನಸ್ಸಿನಿಂದ ಕೇಳಿದ್ದಾನೆ. ಏನೂ ಆಹಾರ ಸ್ವೀಕಾರ ಮಾಡಿಲ್ಲ. ಉಪವಾಸದಿಂದ ತಾನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡ್ತಾ ಪಶ್ಚಾತ್ತಾಪವನ್ನು ಮಾಡಿಕೊಂಡು ಬಹಳ ಮನಸ್ಸಿಗೆ ನೊಂದು ಅತ್ಯಂತ ಶ್ರದ್ಧೆಯಿಂದ ಪರಮಾತ್ಮನ ಮೇಲಿನ ಪೂರ್ಣ ನಂಬಿಕೆಯಿಂದ ಶ್ರವಣ ಮಾಡಿದ್ದಾನೆ, ಸದ್ಗತಿಗೆ ಹೋಗಿದ್ದಾನೆ. ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ಏಕಾಗ್ರ ಮನಸ್ಸಿನಿಂದ ನೀವು ಮಾಡಿ ನೋಡಿ, ನಿಮಗೂ ವಿಮಾನ ಬರುತ್ತದೆ ಅಂತ ಹೇಳಿ ಮತ್ತೊಮ್ಮೆ ಭಾಗವತ ಸಪ್ತಾಹವನ್ನು ಹೇಳಿದ ಗೋಕರ್ಣ. ಆಗ ಮಾತ್ರ ಎಲ್ಲರೂ ಇಷ್ಟು ದಿವಸ ಕೇಳಿದಾಗ ನಾವು ಕೇಳಬಾರದು ಅಂತ ಅತೀ ಭಕ್ತಿಯಿಂದ ಎಲ್ಲಿಯೂ ನೋಡದೆ ಏಕಾಗ್ರ ಮನಸ್ಸಿನಿಂದ ಶ್ರವಣ ಮಾಡಿದ್ದಾರೆ. ಎಲ್ಲರನ್ನೂ ಕರೆದುಕೊಂಡು ಹೋಗಿದ್ದಾರೆ ವಿಮಾನದಲ್ಲಿ ಅಂತ ವರ್ಣನೆ ಬರ್ತದೆ. ಇಂತಹ ಶ್ರೇಷ್ಠವಾದ ಶ್ರೀಮದ್ ಭಾಗವತದ ಮಹಿಮೆ ಇದೆ ಎಂಬುದಾಗಿ ಸನತ್ಕುಮಾರಾದಿಗಳು ನಾರದರಿಗೆ ಆ ಭಾಗವತದ ಮಹಿಮೆಯನ್ನು ವರ್ಣನೆ ಮಾಡಿ ಆಮೇಲೆ ಭಾಗವತದ ಸಪ್ತಾಹವನ್ನು ಪರಿಪೂರ್ಣವಾಗಿ ಹೇಳಿ ಆ ಜ್ಞಾನ ವೈರಾಗ್ಯಗಳ ಪೂರ್ಣವಾದಂತಹ ಪುಷ್ಟಿಯನ್ನು ತಂದುಕೊಟ್ಟು ಎಲ್ಲರಿಗೂ ಜ್ಞಾನದ ಬಗ್ಗೆ ಆಸಕ್ತಿ, ವೈರಾಗ್ಯದಲ್ಲಿ ನಿಷ್ಠೆ, ಭಕ್ತಿಯ ವಿಶೇಷವಾದಂತಹ ಪುಷ್ಟಿ ಬರುವಂತೆ ಮಾಡಿ ಆ ಭಾಗವತದ ಸಪ್ತಾಹದ ಶ್ರವಣವನ್ನು ಮಾಡಿಸಿದ್ದಾರೆ. ನಾರದರು ವಿಶೇಷವಾಗಿ ಸನತ್ಕುಮಾರಾದಿಗಳಿಗೆ ಸಾಷ್ಟಾಂಗ ಎರಗಿ ಆ ಭಾಗವತದ ಸಪ್ತಾಹದ ವಿಧಿಯನ್ನು ಕೂಡ ಕೇಳಿದ್ದಾರೆ. ಭಾಗವತದ ಸಪ್ತಾಹದ ಕ್ರಮ ಏನು ಅನ್ನುವುದನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಉಪವಾಸ ಶ್ರವಣ ಮಾಡುವುದು ಶ್ರೇಷ್ಠ. ಆದರೆ ಉಪವಾಸದಿಂದಿದ್ದು
ಕಥೆಗೆ ವಿಘ್ನವಾಗುವುದಾದರೆ ಹೊಟ್ಟೆ ತುಂಬ ಊಟ ಮಾಡಿದರೂ ಪರವಾಗಿಲ್ಲ, ಅತೀ ಮಾಡಬಾರದು. ಲಘ್ವಾಹಾರ ಭೋಜನಂತೂ ವರಮ್ಮನ್ನೇ ಕಥಾಶ್ರವಣಕಾರಕಂ. ಅದನ್ನೇ ಕೇಳ್ರಿ, ಯಾಕೆಂದರೆ ನೀವು ಭೋಜನ ಮಾಡೇ ಕೇಳ್ತಾ ಇದ್ದೀರಾ. ಆದ್ದರಿಂದ ಭೋಜನಂತೂ ವರಮ್ಮನ್ನೇ ಕಥಾಶ್ರವಣಕಾರಕಂ. ಕಥಾಶ್ರವಣಕ್ಕೆ ವಿಘ್ನ ಮಾಡುವ ಉಪವಾಸಕ್ಕಿಂತಲೂ ಶ್ರವಣಕ್ಕೆ ಅನುಕೂಲವಾಗುವಂತಹ ಭೋಜನವೇ ಶ್ರೇಷ್ಠವಾದದ್ದು. ನೋಪವಾಸೋ ವರಃ ಪ್ರೋಕ್ತಃ ಕಥಾ ವಿಘ್ನಕರೋ ಯದಿ. ಕಥೆಗೆ ವಿಘ್ನ ಆಗ್ತಿತ್ತು ಅಂತ ನಿಮಗನಿಸಿದರೆ ಭೋಜನ ಮಾಡಿದರೆ ತಪ್ಪಿಲ್ಲ. ಶಕ್ತಿ ಇದ್ದವರು ಮಹಾನುಭಾವರು ಉಪವಾಸದಿಂದ ಶ್ರವಣ ಮಾಡಿದವರು ವಿಶೇಷವಾದಂತಹ ಫಲವನ್ನು ಪಡೆದಿದ್ದಾರೆ. ಆದರೆ ಆಹಾರ ಸ್ವೀಕಾರ ಮಾಡುವುದಾದರೂ ಕೂಡ ಲಘ್ವಾಹಾರ ಸುಖಾವಹ, ಅಲ್ಪವಾದ ಆಹಾರವನ್ನು ಸ್ವೀಕಾರ ಮಾಡಿ ಭಾಗವತದ ಶ್ರವಣವನ್ನು ಮಾಡಬೇಕು. ವಿಶೇಷವಾಗಿ ವಿಘ್ನ ಆಗಬಾರದು ಅನ್ನುವುದಕ್ಕೆ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಜಪವನ್ನು 5 ಜನ ಬ್ರಾಹ್ಮಣರಿಂದ ಮಾಡಿಸಬೇಕು. ಭಾಗವತದ ಪಾರಾಯಣವನ್ನು ಮಾಡಿಸಬೇಕು. ದಶಮಸ್ಕಂಧದ ಹವನವನ್ನು ಮಾಡಬೇಕು. ಇನ್ನನೇಕ ವಿಧಾನಗಳನ್ನೆಲ್ಲ ಹೇಳಿ ಈ ರೀತಿ ನಿತ್ಯದಲ್ಲಿ ಬ್ರಾಹ್ಮಣರ ಭೋಜನವಾಗಬೇಕು. ಬ್ರಾಹ್ಮಣ ಭೋಜನ, ಭಾಗವತದ ಪಾರಾಯಣ, ದ್ವಾದಶಾಕ್ಷರ ಮಂತ್ರದ ಜಪ, ದಶಮಸ್ಕಂಧದ ಹವನ ಇವುಗಳನ್ನೆಲ್ಲ ಮಾಡಿ ಶ್ರೀಮದ್ ಭಾಗವತದ ಸಪ್ತಾಹದ ಶ್ರವಣವನ್ನು ಮಾಡುವಂತಹ ಪದ್ಧತಿ ಇದೆ ಎಂಬುದಾಗಿ ನಾರದರಿಗೆ ಅವರು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠವಾದ ಶ್ರೀಮದ್ ಭಾಗವತದ ಸಮಗ್ರವಾದ ಪ್ರವಚನವನ್ನು ಅವರು ಮಾಡಿ ಮುಗಿಸಿದ್ದಾರೆ. ಸಾಕ್ಷಾತ್ ಶುಕಾಚಾರ್ಯರೇ ಅಲ್ಲಿ ಬಂದಿದ್ದಾರೆ. ಭಾಗವತದ ಉಪದೇಶವನ್ನು ಮಾಡಿದ ಶುಕಾಚಾರ್ಯರೇ ಆ ಸಪ್ತಾಹದ ಪ್ರಸಂಗದಲ್ಲಿ ಬಂದು ಅವರು ಹೇಳ್ತಾರೆ, ನಿಗಮಕಲ್ಪತರುರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಧರ್ಮಃ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಭಾಗವತದಲ್ಲಿ ಧರ್ಮಃ ಪ್ರೋಜ್ಜಿತ ಕೈತವೋತ್ರ ಪರಮಃ ಶ್ಲೋಕ ಮೊದಲು ಬರ್ತದೆ. ನಿಗಮಕಲ್ಪ ತರುರ್ಗಲಿತಂ ಫಲಂ ಆಮೇಲೆ ಬರ್ತದೆ. ಮಹಾತ್ಮ್ಯದಲ್ಲಿ ವ್ಯತ್ಯಾಸವಾಗಿ ಹೇಳ್ತಾರೆ. ಶುಕಾಚಾರ್ಯರೇ ಹೇಳುವಂತಹ ಮಾತು, ವೇದವ್ಯಾಸದೇವರ ಮಾತನ್ನು ತಿಳಿಸ್ತಾ ಇದ್ದಾರೆ. ಶ್ರೀಮದ್ ಭಾಗವತವನ್ನು ಓದುವುದಕ್ಕೆ ಅಧಿಕಾರಿಗಳೇ ಯಾರು ಅಂತ. ಶ್ರೀಮದ್ ಭಾಗವತದಲ್ಲಿ ಹೇಳಲು ಹೊರಟದ್ದೇನು, ಇದಕ್ಕೆ ಅಧಿಕಾರಿಗಳ್ಯಾರು, ಇದರ ಅಧ್ಯಯನದಿಂದ ನಮಗಾಗುವ ಫಲ ಏನು, ಇದನ್ನು ತಿಳಿದುಕೊಂಡು ಗ್ರಂಥವನ್ನು ಓದಿದರೇನೆ ಮಹಾಫಲ ಇದೆ, ಇಲ್ಲದೇ ಇದ್ದರೆ ಇಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ದೊಡ್ಡವರಲ್ಲಿ ಮಾತ್ಸರ್ಯ ಇರಬಾರದು. ಸಜ್ಜನರಲ್ಲಿ, ದೊಡ್ಡವರಲ್ಲಿ ಇವರು ನಮ್ಮನ್ನು ಮೀರಿದ್ದಾರೆ, ನಮ್ಮ ಕೈ ಕೆಳಗೆ ಇಲ್ಲ ಅನ್ನುವ ಮಾತ್ಸರ್ಯ ನಮಗಿರಬಾರದು. ದೊಡ್ಡವರ ಗುಣವಂತರ ಗುಣವಂತಿಕೆಯನ್ನು ಕಂಡು ಮೆಚ್ಚಬೇಕೇ ಹೊರತು ಅಸೂಯೆ ಪಡಬಾರದು. ಸಹನಶೀಲತೆ ಇರಬೇಕು. ದಯೆ, ಕಾರುಣ್ಯ, ಚಿಕ್ಕವರನ್ನು ನೋಡಿದರೆ, ಕಷ್ಟದಲ್ಲಿದ್ದವರನ್ನು ನೋಡಿದರೆ ಮನಸ್ಸು ಕರಗಬೇಕು. ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು. ಪರಮಾತ್ಮನಲ್ಲಿ ಅನನ್ಯವಾದಂತಹ ದೃಢವಾದ ಭಕ್ತಿ ಇರಬೇಕು. ಆ ತರಹದ ಮಾತ್ಸರ್ಯಾದಿ ದೋಷಗಳನ್ನು ತೊರೆದ ಸಜ್ಜನರು ಯಾರೋ ಅವರು ಶ್ರೀಮದ್ ಭಾಗವತದ ಶ್ರವಣ ಮಾಡುವುದಕ್ಕೆ ಅಧಿಕಾರಿಗಳಾಗ್ತಾರೆ. ಗುರುಗಳ ಉಪದೇಶದಿಂದ, ಸಜ್ಜನರ ಸಹವಾಸದಿಂದ ಇಂತಹ ಸದ್ಗುಣಗಳನ್ನು ಮೊದಲು ಪಡೆದಿರಬೇಕು. ಆಮೇಲೆ ಭಾಗವತದ ಶ್ರವಣ ಮಾಡಬೇಕು. ಈ ಸದ್ಗುಣಗಳು ಇನ್ನೂ ಉಚ್ಛ್ರಾಯಕ್ಕೆ ಹೋಗ್ತದೆ. ಇಲ್ಲದೇ ಇದ್ದರೆ, ಓದದೇ ಇದ್ದರೆ ಈ ಗುಣಗಳು ಬರೋದಿಲ್ಲ. ಬರದೇ ಓದೋ ಹಾಗಿಲ್ಲ. ಹಾಗಾದರೆ ಓದೋದು ಕೇಳೋದು ಹೇಗೆ ಸಾಧ್ಯ ಅಂತ ಅಂದುಕೊಳ್ಳೋದಲ್ಲ. ಸಜ್ಜನರ ಸಹವಾಸದೊಳಗೆ ಇದ್ರೇ ಈ ಗುಣಗಳು ಬಂದ್ಬಿಡ್ತವೆ. ಬರೋದರಿಂದ ಈ ಶಾಸ್ತ್ರ ಓದುವ ಅಧಿಕಾರ ಸಿಗತ್ತೆ. ಅಧಿಕಾರ ಸಿಕ್ಕು ಶಾಸ್ತ್ರದ ಅಧ್ಯಯನ ಮಾಡಿದ ಮೇಲೆ ಈ ಗುಣಗಳು ಇನ್ನಷ್ಟು ವಿಶೇಷವಾಗಿ ನಮ್ಮಲ್ಲಿ ಅಭಿವೃದ್ಧಿಯಾಗ್ತವೆ. ಅಂತಹ ಸಜ್ಜನರು ಇದಕ್ಕೆ ಅಧಿಕಾರಿಗಳಾಗ್ತಾರೆ. ಇನ್ನು ಶ್ರೀಮದ್ ಭಾಗವತ ನಮಗೆ ಧರ್ಮವನ್ನು ಮಾಡಲಿಕ್ಕೆ ಕಲಿಸ್ತದೆ. ಪ್ರಧಾನವಾದ ಶ್ರೀಮದ್ ಭಾಗವತದ ವಿಷಯ ಯಾವುದು ಅಂದರೆ ಭಗವಂತನೇ. ಆ ಭಗವಂತನನ್ನು ಪಡೆಯುವುದಕ್ಕೆ ಸಾಧನವಾದಂಥದ್ದು ಧರ್ಮ. ಎಂತಹ ಧರ್ಮ? ಧರ್ಮ ಪ್ರೋಜ್ಜಿತ ಕೈತಪೋತ್ರ ಪರಮಃ, ನಿಷ್ಕಾಮವಾದಂತಹ ಧರ್ಮ.
ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡುವುದಕ್ಕೆ ಶ್ರೀಮದ್ಭಾಗವತ ಕಲಿಸ್ತದೆ. ಯಾವ ಕಾಮನೆ ಇಲ್ಲದೆ ಎಲ್ಲವನ್ನೂ ದೇವರೇ ಒಳಗೆ ನಿಂತು ತಾನು ಮಾಡಿಸ್ತಾನೆ ಎಂಬ ಅನುಸಂಧಾನದಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಕರ್ಮಗಳನ್ನು ಅಂತನ್ನುವ ತತ್ವವನ್ನು ಕಲಿಸುವುದಕ್ಕೆ ಶ್ರೀಮದ್ಭಾಗವತ ಹೊರಟು. ಸಕಾಮ ಧರ್ಮವನ್ನು ಮಾಡುವುದಕ್ಕೆ ಭಾಗವತ ಕಲಿಸುವುದಿಲ್ಲ. ಭಗವದ್ಗೀತೆಯೂ ಹೇಳೋದಿಲ್ಲ, ಭಾಗವತವೂ ಹೇಳೋದಿಲ್ಲ. ನಿಷ್ಕಾಮ ಧರ್ಮವೇ ಇಲ್ಲಿ ವಿಷಯ. ಆ ನಿಷ್ಕಾಮ ಧರ್ಮವನ್ನು ಮಾಡಿ ಭಗವಂತನ ಜ್ಞಾನವನ್ನು ಪಡೆಯಬೇಕು ಅನ್ನುವುದನ್ನು ಕಲಿಸುವುದಕ್ಕೆ ಭಾಗವತ ಹೊರಟಿದೆ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ. ಗುಣಪೂರ್ಣನಾದ ನಿತ್ಯ ನಿರ್ದೋಷನಾದ ಜಗಜ್ಜನ್ಮಾದಿ ಕಾರಣನಾದ ಭಗವಂತನನ್ನು ತಿಳಿಸುವುದೇ ಪ್ರಧಾನವಾದಂತಹ ಕಾರ್ಯ. ಮೋಕ್ಷವೇ ಮಹಾಫಲ. ಆ ಭಗವಂತನ ಜ್ಞಾನ ಇದು ಅವಾಂತರವಾದಂತಹ ಫಲ. ಈ ಭಾಗವತವನ್ನು ಕೇಳಿದರೆ ಆ ದಿನವೇ ಭಗವಂತನಲ್ಲಿ ಭಕ್ತಿ ಅವನಿಗೆ ಹುಟ್ಟುತ್ತದೆ. ಉತ್ತಮ ಅಧಿಕಾರಿಯಾಗಿದ್ದರೆ ಆ ಕ್ಷಣದಲ್ಲಿ ಭಗವಂತನಲ್ಲಿ ಭಕ್ತಿ ಹುಟ್ಟುತ್ತದೆ. ಸದ್ಯೋ ಹೃದಯವರುಧ್ಯತೆತ್ರ ಕೃತಿಭಿ ಶುಶ್ರೂಷುಭಿ ತತ್ಕ್ಷಣ. ಉತ್ತಮ ಅಧಿಕಾರಿಗಳಾಗಿದ್ದರೆ ತತ್ಕ್ಷಣ ಭಾಗವತ ಕೇಳ್ತಾ ಇರುವಾಗ ಭಕ್ತಿಯ ಉದ್ರೇಕವಾಗ್ತದೆ. ಭಾಗವತವನ್ನು ಕೇಳಿ ಸ್ವಲ್ಪ ಮೆಲಕು ಹಾಕಿ ಆಲೋಚನೆ ಮಾಡಿ ಚಿಂತನೆ ಮಾಡಿದಾಗ ಕೆಲವರಿಗೆ ಭಗವಂತನಲ್ಲಿ ಭಕ್ತಿಯ ಉದ್ರೇಕವಾಗುತ್ತೆ. ಅಂತೂ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಹುಟ್ಟುವಂತೆ ಮಾಡಿ ತನ್ಮೂಲಕವಾಗಿ ಮೋಕ್ಷರೂಪವಾದ ಮಹಾಫಲವನ್ನು ಕೊಡುವುದಕ್ಕೆ ಶ್ರೀಮದ್ಭಾಗವತ ಹೊರಟಿದೆ. ವೇದವ್ಯಾಸ ದೇವರು ಸಕಲ ವೇದಗಳೆಂಬಂತಹ ದೊಡ್ಡದಾದ ವೃಕ್ಷ, ಆ ಸಕಲ ಸಚ್ಚಾಸ್ತ್ರ ರೂಪವಾದ ಆ ವೃಕ್ಷಗಳಿಂದ ಅನೇಕ ಫಲಗಳನ್ನು ನಮಗೆ ಕೊಟ್ಟಿದ್ದಾರೆ. ಶ್ರೀಮನ್ ಮಹಾಭಾರತ ಇದೆ, ಭಾಗವತ ಇದೆ. ಇವುಗಳೆಲ್ಲ ಉತ್ತಮವಾಗಿರುವಂತಹ ಫಲಗಳಿವೆ. ಅಂತಹ ಫಲಗಳಲ್ಲಿ ಶ್ರೇಷ್ಠವಾದ ಫಲ ಅದು ಶ್ರೀಮದ್ಭಾಗವತ. ಇದನ್ನು ನಿರಂತರವಾಗಿ ಶ್ರವಣ ಮಾಡಬೇಕು, ಇದರ ರಸವನ್ನು ಭಕ್ತಿಯಿಂದ ಆಸ್ವಾದನೆ ಮಾಡಬೇಕು ಎಂಬುದಾಗಿ ಶುಕಾಚಾರ್ಯರು ತಿಳಿಸಿಕೊಡ್ತಾರೆ. ಅಂತಹ ಶ್ರೀಮದ್ಭಾಗವತದ ಮಹಿಮೆಯನ್ನು ಶುಕಾಚಾರ್ಯರು ಆ ಪ್ರಸಂಗದಲ್ಲಿ ಅಲ್ಲಿ ಕೊಂಡಾಡಿದ್ದಾರೆ. ಎಲ್ಲ ಭಗವದ್ಭಕ್ತರಿಂದ ಸಹಿತನಾಗಿ ಭಗವಂತನೇ ಪ್ರತ್ಯಕ್ಷನಾಗಿದ್ದಾನೆ. ಪ್ರಹ್ಲಾದ, ಉದ್ಧವ, ಅರ್ಜುನ ಮೊದಲಾದ ಸಕಲ ಭಗವದ್ಭಕ್ತರಿಂದ ಕೂಡಿಕೊಂಡು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಆ ಭಾಗವತದ ಸಪ್ತಾಹದಲ್ಲಿ ಸನಕಾದಿಗಳ ಎದುರಿನಲ್ಲಿ ಬಂದು ನಿಂತಿದ್ದಾನೆ. ಏನು ಬೇಕೋ ವರ ಕೇಳಿ ಅಂತ ಕೇಳಿದ್ದಾನೆ. ಏನು ವರ ಕೇಳಿದ್ದಾರೆ ನೋಡಿ. ಸ್ವಾರ್ಥಕ್ಕಾಗಿ ಏನೂ ಕೇಳಿಲ್ಲ. ಎಲ್ಲಿ ಭಾಗವತ ಸಪ್ತಾಹ ನಡೀತದೋ ಅಲ್ಲಿ ಎಲ್ಲ ಕಡೆಗೂ ಹೀಗೇ ನೀನು ಬಂದು ನೆಲೆಸಿ ಅನುಗ್ರಹ ಮಾಡಬೇಕು ಅಂತ ಕೇಳಿದ್ದಾನೆ. ನಮಗೆ ಇವತ್ತು ದರ್ಶನ ಕೊಟ್ಟದ್ದಕ್ಕೆ ನಾವು ಸಂತುಷ್ಟರಾದರೂ ತೃಪ್ತರಾಗಿಲ್ಲ. ನಮಗೆ ತೃಪ್ತಿಯಾಗುವುದು ಯಾವಾಗ ಅಂದರೆ ಕಲಿಯುಗದಲ್ಲಿ ಹೀಗೇ ಮುಂದೆ ಬರುವ ಭಕ್ತರು ಭಾಗವತದ ಸಪ್ತಾಹವನ್ನು ಶ್ರವಣ ಮಾಡಿದರೆ, ಪ್ರವಚನ ಮಾಡಿದರೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಅದರ ಚಿಂತನವನ್ನು ಅವರು ಮಾಡಿದರೆ ಸಾಕು. ನೀವು ಅಲ್ಲಿ ಬಂದು ನಿಂತು ಇಷ್ಟೆಲ್ಲ ಭಕ್ತರಿಂದ ಕೂಡಿಕೊಂಡು ಬಂದು ಅಲ್ಲಿ ಸನ್ನಿಹಿತನಾಗಿದ್ದು ಅನುಗ್ರಹವನ್ನು ಮಾಡಬೇಕು ಅಂತ ನೀವೆಲ್ಲ ಚಿಂತನೆ ಮಾಡಿಕೊಳ್ಳಿ. ಇದು ಕಾಲ್ಪನಿಕ ಕಥೆಯಲ್ಲ. ಶ್ರೀಮದ್ಭಾಗವತ ಹೇಳುವ ಸತ್ಯವಾದ ಸಂಗತಿ. ನಿಜವಾಗಿಯೂ ಭಗವಂತ ಪ್ರಹ್ಲಾದ, ಉದ್ಧವ, ಪ್ರದ್ಯುಮ್ನ, ಅನಿರುದ್ಧ, ಅರ್ಜುನ ಮೊದಲಾದ ತನ್ನ ಎಲ್ಲ ಭಕ್ತರಿಂದೊಡಗೂಡಿ ಇಲ್ಲಿ ಬಂದು ಸನ್ನಿಹಿತನಾಗಿದ್ದಾನೆ. ನಿಮ್ಮ ಅಕ್ಕಪಕ್ಕದಲ್ಲಿ ಉದ್ಧವನೋ, ಅರ್ಜುನನೋ, ಪ್ರದ್ಯುಮ್ನನೋ, ಅನಿರುದ್ಧನೋ ಯಾರ್ಯಾರೋ ಕೂತಿರ್ಬೋದು, ನಿಮಗೆ ಗೊತ್ತಿಲ್ಲ, ಕಾಣಿಸೋದಿಲ್ಲ, ಮೈಗೆ ಹತ್ತುವುದೂ ಇಲ್ಲ, ಕಣ್ಣಿಗೆ ಕಾಣಿಸೋದೂ ಇಲ್ಲ. ಆದರೆ ಅವರಿದ್ದದ್ದು ಸತ್ಯ. ಅವರಿದ್ದು ನಿಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಎನ್ನುವ ಭಾವನೆಯನ್ನು ಮಾಡಿಕೊಳ್ಳಿ. ಅಂತಹ ಶ್ರೇಷ್ಠವಾದ ಅನುಗ್ರಹವನ್ನು ಮಾಡಿ ಭಗವಂತ ಅದೃಶ್ಯನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. ಇಂತಹ ಶ್ರೀಮದ್ಭಾಗವತದ ಕಥೆಯನ್ನು ಸಪ್ತಾಹ ಕ್ರಮದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರವಣ ಮಾಡಬೇಕು ಎಂಬುದಾಗಿ ಸನತ್ಕುಮಾರಾದಿಗಳು ನಾರದರಿಗೆ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ. ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ, ಶ್ರೀ ಶ್ರೀ ಸತ್ಯಪ್ರಮೋತೀರ್ಥ ಶ್ರೀಪಾದಂಗಳವರಿಗೆ ಮನಮದ ಮಹಾಭಾಗ್ಯ
ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ, ಶ್ರೀ ಗುರುಭ್ಯೋ ನಮಃ. ನೈಮಿಷೇ ನಿಮಿಷಕ್ಷೇತ್ರೇ ಋಷಯಃ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ್. ಶೌನಕಾದಿ ಮಹಾ ಋಷಿಗಳು, ಜ್ಞಾನಿಗಳು, ಮಹಾ ತಪಸ್ವಿಗಳು ಯಜ್ಞಯಾಗಾದಿಗಳನ್ನು ಮಾಡುವುದರೊಳಗೆ ಜ್ಞಾನಸತ್ರ ಅವರಿಗೆ ಪ್ರಧಾನ. ದ್ರವ್ಯಯಜ್ಞವನ್ನು ಮಾಡ್ತಾರೆ. ಅನೇಕ ಕರ್ತೃಕವಾದಂತಹ ಯಾಗ, ಸತ್ರ ಅಂತಾರೆ ಅದಕ್ಕೆ. ಅಂತಹ ಶ್ರೇಷ್ಠವಾದ ಸತ್ರವನ್ನು ಮಾಡ್ತಾರೆ. ಆ ಸತ್ರದಲ್ಲಿ ಕೇವಲ ದ್ರವ್ಯಯಜ್ಞ ಮಾತ್ರ ಅಲ್ಲ, ಜ್ಞಾನಯಜ್ಞವನ್ನು ಮಾಡ್ತಾ ಇದ್ದಾರೆ. ಭಗವಂತನ ಮಹಿಮೆ ಅಲ್ಲಲ್ಲಿ ನಿರ್ಣಯವಾಗಬೇಕು. ಪಾಂಡವರು ಹಾಗೆ ಮಾಡ್ತಾ ಇದ್ರು. ರಾಜಸೂಯಾಶ್ವಮೇಧದಂತಹ ದೊಡ್ಡ ಯಾಗ. ಆದರೆ ಆ ಯಾಗದಲ್ಲಿ ತತ್ವನಿರ್ಣಯ ಕಥಾ ಬಭೂವಿರೆ, ತತ್ವನಿರ್ಣಯಗಳಾಗಬೇಕು. ವಾದ ವಿವಾದಗಳು ನಡೆದು ಚರ್ಚೆಯಾಗಿ ಭಗವಂತನ ಸರ್ವೋತ್ತಮತ್ವ, ಅನೇಕ ತತ್ವಗಳು, ಶಾಸ್ತ್ರದ ನಿರ್ಣಯಗಳೆಲ್ಲ ಅಲ್ಲಿ ಆಗಬೇಕು. ಆ ರೀತಿಯಾಗಿ ಇವರೆಲ್ಲ ಸೇರಿದ್ದಾರೆ. ಸೂತಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ತಾವು ವಿಶೇಷವಾಗಿ ವೇದವ್ಯಾಸದೇವರ ಅನುಗ್ರಹಕ್ಕೆ ಪಾತ್ರರಾದಂಥವರು, ಮಹಾನುಭಾವರು. ನಮಗೆ ಉತ್ತಮವಾದಂತಹ ತತ್ವಜ್ಞಾನವನ್ನು ನೀಡಬೇಕು. ನಮ್ಮ ಮನಸ್ಸಿನಲ್ಲಿರುವಂತಹ ಶಂಕೆಗಳಿಗೆ ಸಮಾಧಾನವನ್ನು ಹೇಳಬೇಕು. ನಾವೆಲ್ಲ ಅಲ್ಪವಾದ ಆಯುಷ್ಯವನ್ನು ಪಡೆದವರು. ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾಹ ಮಂದಾಹ ಸುಮಂದಮತಯಃ ಮಂದಭಾಗ್ಯಾ ಹ್ಯುಪದ್ರುತಾಃ. ಆಯುಷ್ಯ ಅಲ್ಪ, ಬುದ್ಧಿ ಅಲ್ಪ. ಅಲ್ಪವಾದ ಆಯುಷ್ಯದಲ್ಲಿ ಸಾಧನೆ ಮಾಡುವುದಕ್ಕೆ ನಮಗೆ ತೋಚೋದು ಕಡಿಮೆ. ತೋಚಿದಷ್ಟು ಮಾಡುವುದಕ್ಕೆ ಉಪದ್ರವಗಳು ಬಹಳ, ಉಪಟಳಗಳು ಬಹಳ. ಅವುಗಳೆಲ್ಲವನ್ನು ಮೀರಿ ಮಾಡುವುದು ಬಹಳ ಕಷ್ಟ. ಹಾಗಾದರೆ ಅಲ್ಪಮತಿಗೆ ತೋರಿದಂತೆ ಅಲ್ಪ ಆಯುಷ್ಯದೊಳಗೂ ಉತ್ತಮ ಸಾಧನೆಯನ್ನು ಮಾಡಿ ನಾವು ಉತ್ತಮವಾದ ಗತಿಯನ್ನು ಹೊಂದಬೇಕು. ಅದಕ್ಕೇನು ಮಾಡಬೇಕು ಹೇಳಿ. ಮತ್ತೆ ಎಲ್ಲ ವೇದಗಳನ್ನಂತೂ ಅವರು ಹೇಳೋ ಹಾಗಿಲ್ಲ. ಆದರೆ ಎಲ್ಲ ಉಪನಿಷತ್ತು ವೇದಗಳ ಸಾರ ಪುರಾಣಗಳಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾರೆ. ವೇದವ್ಯಾಸದೇವರು ಗೊತ್ತು. ಆದರೆ ಅದೆಲ್ಲ ನಮಗೆ ಹೇಳಬೇಡಿ. ಅತಃ ಸಾಧೋತ್ರಯತ್ ಸಾರಂ ಸಮುದ್ಧೃತ್ಯ ಮನೀಷಯ. ಆ ಸಮಗ್ರವಾದ ಪುರಾಣಗಳ ಸಾರವನ್ನು ನಮಗೆ ಹೇಳಿ. ಎಲ್ಲ ಶಾಸ್ತ್ರಗಳ ಸಾರ ಬಂದಿರಬೇಕು, ಅದನ್ನು ಮಾತ್ರ ಹೇಳಿ. ಮ್ರಿಯಮಾಣನಾದ ಸಾವಿನ ಅಂಚಿನಲ್ಲಿರುವ ಮನುಷ್ಯ, ಸಾವಿನ ದವಡೆಗೆ ಸಿಕ್ಕು ಈಗಲೋ ಇನ್ಯಾವಾಗಲೋ ಅನ್ನುವ ಸ್ಥಿತಿಯಲ್ಲಿರುವ ಮಾನವ ಯಾವುದನ್ನು ತಿಳಿಯಬೇಕು, ಯಾವುದನ್ನು ಜಪ ಮಾಡಬೇಕು, ಯಾವುದನ್ನು ಧ್ಯಾನ ಮಾಡಬೇಕು, ಯಾವುದನ್ನು ಕೀರ್ತನ ಮಾಡಬೇಕು, ಯಾವುದು ಅನಿವಾರ್ಯವಾದ ಕರ್ತವ್ಯ, ಯಾವುದನ್ನು ಮಾಡಿದರೆ ಫಲ ಸಿಗುವುದು 100ಕ್ಕೆ 100ರಷ್ಟು ನಿಶ್ಚಿತ, ಅಂಥದ್ದನ್ನು ಸಾರಭೂತವಾದದ್ದನ್ನು ನಮಗೆ ಭಗವಂತ ನಮ್ಮ ಉದ್ಧಾರಕ್ಕಾಗಿಯೇ ಅವತಾರ ಮಾಡಿದ್ದಾನೆ ಅಂತ ಹೇಳ್ತಾರಲ್ವ. ಅಂತಹ ಆ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಲೀಲೆಗಳನ್ನು ಹೇಳಿ. ಒಂದಲ್ಲ, ತೇಜೋವಾರಿ ಮೃದಾಂ ಯಥಾ ವಿನಿಮಯ. ನಿನ್ನೆ ಕೇಳಿದಿರಿ, ನಮ್ಮ ಉದ್ಧಾರಕ್ಕಾಗಿ ಭಗವಂತ ನಾನಾ ಅವತಾರಗಳನ್ನು, ಲೀಲೆಗಳನ್ನು ತೋರಿಸಿದ್ದಾನೆ. ಆ ಭಗವಂತನ ಅವತಾರ ಲೀಲೆಗಳನ್ನು ತಿಳಿದು ಸ್ಮರಣೆಯನ್ನೂ ನಾವು ಮಾಡದೇ ಇದ್ದರೆ ಎಂತಹ ಕೃತಜ್ಞರಾಗ್ತೇವೆ. ನಮಗಾಗಿ ಸಾಕಷ್ಟು ಅಡಿಗೆ ಮಾಡಿಟ್ಟಿದ್ದಾರೆ. ಬೇಕಾದಷ್ಟು ಭರ್ಜರಿ ವಸ್ತ್ರಗಳನ್ನೆಲ್ಲ ತಂದು ಕೊಟ್ಟಿದ್ದಾರೆ. ಬೆಳ್ಳಿ ಬಂಗಾರದ ಸಾಮಾನುಗಳನ್ನೆಲ್ಲ ಇಟ್ಟಿದ್ದಾರೆ. ಮನೆ ಕಟ್ಟಿ ಕೊಟ್ಟಿದ್ದಾರೆ. ಬರೋದು ಮನೆಯೊಳಗೆ ಬಡ ಬಡ ವಸ್ತ್ರ ಉಟ್ಟುಕೊಂಡು ಬಂಗಾರದ ತಟ್ಟಿ ಒಳಗೆ ಸುಗ್ರಾಸ ಭೋಜನವನ್ನು ಮಾಡಿ, ಹಂಸತೂಲಿಕಾ ತಲ್ಪ ಸಿದ್ಧವಾಗಿದೆ, ಮಲಗಿ ಹೋಗ್ಬಿಡೋದು ಹೊರಗೆ. ಯಾರು ಕಟ್ಟಿದ್ದು ಮನೆ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ಯಾರು, ನಮಗಾಗಿ ಕಷ್ಟಪಟ್ಟದ್ದು, ಅವರ ಕಡೆಗೆ ಒಂದು ಮುಖ ಮಾಡಿ ಚೆನ್ನಾಗಿ ಮಾಡಿದ್ದೀರಿ ಅಂತ ಇಷ್ಟು ಹೇಳಿಯೂ ಹೋಗಬಾರ್ದಾ? ಹಾಗಿದೆ ನಮ್ಮ ಪರಿಸ್ಥಿತಿ. ನಮಗೆ ಜ್ಞಾನ ಬರಬೇಕು, ಅದಕ್ಕಾಗಿ ಒಂದು ಅವತಾರ. ನಮಗೆ ಬ್ರಹ್ಮಚರ್ಯ ಬೇಕು, ಅದಕ್ಕಾಗಿ ಒಂದು ಅವತಾರ. ನಮಗೆ ಶಕ್ತಿ ಬೇಕು, ಬಲ ಬೇಕು, ವಿಘ್ನಗಳ ಪರಿಹಾರ ಆಗಬೇಕು, ಪಾಪ ಪರಿಹಾರ ಆಗಬೇಕು,
ಆರೋಗ್ಯ ಬೇಕು. ಒಂದೊಂದಕ್ಕಾಗಿ ಒಂದೊಂದು ಅವತಾರವನ್ನೇ ಎತ್ತಿ ಅನುಗ್ರಹ ಮಾಡುವುದಕ್ಕೆ ದೇವರು ಬಂದಿದ್ದಾನೆ. ಆದರೆ ಅವನ ಬಗ್ಗೆ ನಾವು ಏನೂ ತಿಳಿಯದೆ ನಮಸ್ಕಾರವನ್ನೂ ಮಾಡದೇ ಇದ್ದರೆ ಎಂತಹ ಕೃತಜ್ಞರಾಗ್ತೇವೆ. ಹಾಗಾಗಬಾರದು. ನಮಗಾಗಿ ಏನೆಲ್ಲ ಅವತಾರಗಳನ್ನು ದೇವರು ಮಾಡಿದ್ದಾನೆ ಅವುಗಳ ಬಗ್ಗೆ ಸ್ವಲ್ಪ ಹೇಳಿ. ಶ್ರೀಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿ ಧರ್ಮದ ಸಂಸ್ಥಾಪನೆಯನ್ನು ಮಾಡಿದ, ಭಗವದ್ಗೀತೆಯ ಉಪದೇಶವನ್ನು ಮಾಡಿದ, ಪ್ರತ್ಯಕ್ಷವಾಗಿ ಅನೇಕ ಅಸುರರ ಸಂಹಾರ ಮಾಡಿದ, ಕೆಲವರ ಸಂಹಾರವನ್ನು ಮಾಡಿಸಿದ. ಭೀಮಾರ್ಜುನಾದಿಗಳಿಂದ ಧರ್ಮದ ಸ್ಥಾಪನೆಯಾಯಿತು. ಆದರೆ ಅಂತಹ ಪರಮಾತ್ಮ ಕಣ್ಣಿಗೆ ಕಾಣದಂತೆ ಅದೃಶ್ಯನಾಗಿ ಪರಂಧಾಮಕ್ಕೆ ಹೋದಾಗ, ಮೂಲ ರೂಪದ ಜೊತೆಗೆ ವಿಶೇಷವಾದ ಸಂಬಂಧವನ್ನು ಪಡೆದಾಗ ಧರ್ಮ ಯಾರಿಗೆ ಶರಣು ಹೋಯಿತು ಮುಂದೆ ಅದನ್ನು ತಿಳಿಸಿಕೊಡಿ ಎಂಬುದಾಗಿ ಶೌನಕರು ಸೂತಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಸೂತಾಚಾರ್ಯರು ಶೌನಕರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಶುಕಾಚಾರ್ಯರಿಗೆ ಮೊದಲು ನಮಸ್ಕಾರವನ್ನು ಮಾಡುತ್ತಾರೆ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಎಲ್ಲ ಜೀವರ ಮನಸ್ಸಿಗೆ ಪ್ರೇರಕರಾದ ಮಹನೀಯರು ರುದ್ರದೇವರು. ವಿಶೇಷವಾಗಿ ತಪಸ್ಸನ್ನು ಮಾಡಿ ಸಾಕ್ಷಾತ್ ವೇದವ್ಯಾಸದೇವರಿಂದ ಅವತಾರ ಮಾಡುವ ಮಹಾಸೌಭಾಗ್ಯವನ್ನು ಪಡೆದವರು ಆ ರುದ್ರದೇವರು ಶುಕಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಅಂತಹ ಶುಕಾಚಾರ್ಯರ ಮೇಲೆ ಪರಮಾತ್ಮನಿಗಿರುವ ಪ್ರೀತಿಯಷ್ಟು, ಪರಮಾತ್ಮನಿಗಿರುವಂತಹ ವೈರಾಗ್ಯ ಯಾರಿಗೂ ಇಲ್ಲ ಅನ್ನೋದಕ್ಕೆ ಅವನನ್ನು ಭಗವಾನ್ ಅಂತ ಕರೆಯೋದು. ಪರಮವಿರಕ್ತ ಶಿಖಾಮಣಿಯಾದವನು ಭಗವಂತ. ಆ ಭಗವಂತನ ಸಂಗ ಇದ್ದವರು, ಅವನ ರುಚಿ ಕಂಡವರು, ಅವನಲ್ಲಿ ಭಕ್ತಿ ಮಾಡಿದವರಿಗೇನೆ ಜಗತ್ತಿನಲ್ಲಿ ಏನೂ ಸಾರ ಇಲ್ಲ ಅಂತ ಅನ್ನಿಸ್ತದೆ. ದೇವರಿಗೆ ಎಲ್ಲಿಂದ ಜಗತ್ತಿನಲ್ಲಿ ಆಸಕ್ತಿ? ಅಂತಹ ವಿರಕ್ತ ಶಿಖಾಮಣಿ ಆದರೂ ಭಗವಂತ ಶುಕಾಚಾರ್ಯರು ಹೊರಟು ನಿಂತಾಗ, ಸನ್ಯಾಸವನ್ನು ತೆಗೆದುಕೊಳ್ತೇವೆ ಅಂತ ಹೊರಟು ನಿಂತರೆ ಪುತ್ರ ಅಂತ ಕರೆದರಂತೆ. ಆಗ ಉತ್ತರ ಬಂದದ್ದು ಎಲ್ಲ ಗಿಡ ಮರಗಳಿಂದಲೂ ಎಲ್ಲ ವಸ್ತುಗಳಿಂದಲೂ ಉತ್ತರ ಬಂತು. ಯಾಕೆ ಅಂದರೆ ಆ ಎಲ್ಲ ಗಿಡ ಮರಗಳಲ್ಲಿ ಚೇತನರಲ್ಲಿ ಮನೋಭಿಮಾನಿಗಳಾಗಿ ಅಂತರ್ಯಾಮಿಯಾಗಿ ರುದ್ರದೇವರಿದ್ದಾರೆ. ನಾನೆಲ್ಲಿಯೂ ಹೋಗಿಲ್ಲ, ನಿನ್ನ ಸುತ್ತಮುತ್ತಲಿರುವ ಬದರಿ ಷಂಡ ವಿಶೇಷ ಮಂಡಿತಂ. ಆ ಎಲ್ಲ ವೃಕ್ಷಗಳೊಳಗೆ ಮನೋಭಿಮಾನಿಯಾಗಿ ಅಂತರ್ಯಾಮಿಯಾಗಿ ನಿನ್ನ ಸುತ್ತಲಿದ್ದೇನೆ, ಚಿಂತೆ ಮಾಡಬೇಡ ಅಂತ ಸಮಾಧಾನ ಹೇಳಿದಂತೆ ಮೇಲ್ನೋಟಕ್ಕೆ ಇವರಿಗೆ ದುಃಖನೇ ಆಗಿಲ್ಲ, ಸಮಾಧಾನ ಏನು ಮಾಡೋದು? ಆದರೆ ಆ ದೇವರು ಮಾಡಿದ ಆದೇಶವನ್ನು ಪರಿಪಾಲನೆ ಮಾಡುವುದಕ್ಕೆ ನಾನು ಯಾವಾಗಲೂ ಸಿದ್ಧ ಅನ್ನುವುದನ್ನು ತೋರಿಸಿ ತಮ್ಮ ವಿನಯವನ್ನು ತೋರಿಸಿಕೊಂಡಿದ್ದಾರಷ್ಟೇ ರುದ್ರದೇವರು, ಸಮಾಧಾನ ಮಾಡಿದ್ದಲ್ಲ. ಯಾಕೆಂದರೆ ವೇದವ್ಯಾಸದೇವರು ಶುಕಾಚಾರ್ಯರಿಗೆ ಆದೇಶ ಮಾಡಿದ್ದೇನು? ಶ್ರೀಮದ್ ಭಾಗವತದ ವಿಶೇಷವಾದಂತಹ ಪ್ರಚಾರವನ್ನು ಮಾಡಬೇಕು ಅಂತ. ಶ್ರೀಮದ್ ಭಾಗವತದ ಪ್ರಚಾರದ ಕಾರ್ಯ ಮಾಡೋದಕ್ಕೆ ಅವರು ಸನ್ಯಾಸವನ್ನು ತೆಗೆದುಕೊಂಡು ಹೊರಟದ್ದು. ಮತ್ತು ಒದರಿದ್ಯಾಕೆ ಮತ್ತೆ? ಶ್ರೀಮದ್ ಭಾಗವತದ ಉಪನ್ಯಾಸವನ್ನು ಮಾಡಿ ಪ್ರಚಾರ ಮಾಡಬೇಡಿ. ಕೇವಲ ಶ್ರೀಮದ್ ಭಾಗವತದಲ್ಲಿ ಹೇಳಿದ ವಿಷಯ ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟುವಂತೆ ಮಾಡಿ, ಅವರ ಮನಸ್ಸಿನಲ್ಲಿ ನೀವೇನು ಹೇಳಿದ್ರಿ? ಪಾಠ ಹೇಳಂತ ಹೇಳಿದ್ರಿ, ನಾನು ಹೇಳಿದ್ದೇನೆ. ಹೀಗಂದರೆ ಪಾಠ ಹೇಳಿದರೆ ಕೆಲಸ ಮುಗಿಯಲಿಲ್ಲ. ನೀವು ಹೇಳಿದ ಪಾಠ ವಿದ್ಯಾರ್ಥಿಗಳಿಗೆ ಮನಸ್ಸಿಗೆ ಬಂತೋ ಇಲ್ವೋ, ಅರ್ಥವಾಯಿತೋ ಇಲ್ವೋ, ಅವರು ಅದನ್ನು ಚೆನ್ನಾಗಿ ನಂಬಿದ್ದಾರೋ ಇಲ್ವೋ, ವಿಷ್ಣು ಭಕ್ತಿ ಅವರಲ್ಲಿ ಬಂತೋ ಇಲ್ವೋ, ಅಲ್ಲಿಯವರೆಗೆ ನಿಮ್ಮ ಪ್ರಯತ್ನ ಇರಬೇಕು. ಆ ಕೆಲಸವನ್ನು ಮಾಡಬೇಕು. ಅವರೆಲ್ಲರ ಉದ್ಧಾರ ಆಗುವ ಕೆಲಸ ಆಗಬೇಕು. ಅದು ವೇದವ್ಯಾಸದೇವರ ಅಭಿಪ್ರಾಯ. ಅದಕ್ಕೆ ಶುಕಾಚಾರ್ಯರಂದರು, ನಾನು ಕೇವಲ ಪೀಠದ ಮೇಲೆ ಕುಳಿತು ಉಪನ್ಯಾಸ ಮಾಡ್ತೇನೆ ಅಂತ ತಿಳಿಯಬೇಡಿ, ಎಲ್ಲರ ಮನಸ್ಸೊಳಗೆ ಹೋಗೂ ಕೆಲಸ ಮಾಡ್ತೇನೆ ಅಂತ ತೋರಿಸುವುದಕ್ಕೆ ಎಲ್ಲರ ಮನಸ್ಸಿನೊಳಗಿದ್ದು ಉತ್ತರ ಕೊಟ್ಟರು. ಅಂದರೆ ಮನಸ್ಸಿನೊಳಗೆ ಹೋಗಿ ಅವರ ಮನಃಪರಿವರ್ತನೆ ಮಾಡೋ ತನಕನೂ ನನ್ನ ಕೆಲಸ ನಿಲ್ಲೋದಿಲ್ಲ. ಇದರ ಸೂಚನೆಗೆ ಅವರು ಪೀಠದ ಮೇಲೆ ಕುಳಿತು ಉತ್ತರ ಕೊಡದೆ ಮನಸ್ಸಿನೊಳಗೆ ಕುಳಿತು ಉತ್ತರವನ್ನು ಕೊಟ್ಟಿದ್ದಾರೆ. ಕ್ಯಾ ಬಾತ್ ಹೈ! ನಮ್ಮ ಮಾತಲ್ಲ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ
ತಂ ಸರ್ವಭೂತ ಹೃತ್ ಅಯಂ ಮುನಿಮಾನತೋಸ್ಮಿ. ಎಲ್ಲ ಜೀವರಾಶಿಗಳ ಹೃದಯ ಸಿಂಹಾಸನಾರೂಢರಾಗಿರತಕ್ಕಂತಹ ಮುನಿಗಳು. ಅವರು ಪ್ರವಚನ ಮಾಡಿದಾಗ ಹಿಂಗಾಗ್ತಿತ್ತು ಕಾಣಿಸ್ತದೆ ಅಂತ ತಿಳ್ಕೊಂಡ್ಬಿಟ್ರೆ ನೀವು ವಂಚಿತರಾಗ್ತೀರಿ. ತಂ ಸರ್ವಭೂತ ಹೃದಯಂ. ಇವತ್ತಿನ ಕಾಲದ ನಮ್ಮ ನಿಮ್ಮೆಲ್ಲರ ಹೃದಯದೊಳಗೂ ಅವರಿದ್ದಾರೆ, ಹೃತ್ತಿನೊಳಗೂ ಅವರಿದ್ದಾರೆ. ಇದ್ದು ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ಭಾಗವತದ ಸಂದೇಶ ಮುಟ್ಟುವಂತೆ ಮಾಡುವ ಮಹಾನುಭಾವರು ಶುಕಾಚಾರ್ಯ. ಶ್ರೀಮದ್ ಭಾಗವತ ಸಾಕ್ಷಾತ್ ಭಗವಂತನ ಮಹಿಮೆಯನ್ನು ಕೊಂಡಾಡುವ ಈ ಪುರಾಣವನ್ನು ಜಗತ್ತಿಗೆ ನೀಡಿದಂತಹ ಮಹಾಜ್ಞಾನಿಗಳು, ಅವರಿಗೆ ನಮಸ್ಕಾರ ಎಂಬುದಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಭಗವಂತನ ಸಂಕಲ್ಪ ಹೇಗಿದೆ, ಭಗವಂತ ಯಾರಿಂದ ಏನು ಮಾಡಿಸ್ತಾನೆ ಅಂತನ್ನೋದು ಗೊತ್ತಾಗೋದಿಲ್ಲ ನೋಡಿ. ಭಗವಂತನ ಇದೇ ಭಾಗವತದ ಪ್ರಾರಂಭದಲ್ಲಿ ಶುಕಾಚಾರ್ಯರ ಬಗ್ಗೆ ಇಷ್ಟು ವರ್ಣನೆ ಇದೆ. ಮಧ್ಯ ಮಧ್ಯದಲ್ಲಿಯೂ ರುದ್ರದೇವರ ಮಹಿಮೆ ಬೇಕಾದಷ್ಟು ಬರ್ತದೆ. ಇದೇ ಪ್ರಥಮ ಸ್ಕಂದದ ಕೊನೆ ಭಾಗದಲ್ಲಿ ಅಶ್ವತ್ಥಾಮಾಚಾರ್ಯರ ಪರಿಸ್ಥಿತಿ ಏನು ಅದನ್ನು ನೀವು ಕಾಣ್ತೀವಿ. ದೇವರ ಎದುರು ಪಕ್ಷದಲ್ಲಿ ನಿಂತಾಗ ಇದೇ ರುದ್ರದೇವರ ಪರಿಸ್ಥಿತಿ ಏನಾಯಿತು. ದೇವರ ಮಗನಾಗಿ, ದೇವರ ಭಕ್ತರಾಗಿ, ಅವರು ಭಕ್ತರೇ, ಆದರೆ ಆ ಭಕ್ತಿಯ ವಿಶೇಷವಾದ ಅಭಿವ್ಯಕ್ತಿಯಾದಾಗ ಅವರಿಂದ ಆದ ಕಾರ್ಯ ಎಂಥದ್ದು, ಇದನ್ನು ನಾವು ಗಮನಿಸಬೇಕು. ಪರಮಾತ್ಮನ ವಿಶೇಷಾನುಗ್ರಹಕ್ಕೆ ಪಾತ್ರರಾಗಿ ಆ ತಮ್ಮ ನೈಜವಾದಂತಹ ಸ್ವಾಭಾವಿಕವಾದ ಗುಣದ ಅಭಿವ್ಯಕ್ತಿ ಮಾಡಿಕೊಂಡಾಗ ಅವರು ಭಾಗವತ ಪ್ರವರ್ತಕರಾಗಿ ಲೋಕೋದ್ಧಾರಕರಾದಂತಹ ಮಹಾನುಭಾವರಾದರು ಶುಕಾಚಾರ್ಯರು. ಅಂಥವರಿಗೆ ನಮಸ್ಕಾರ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇತ್. ಸರ್ವೋತ್ತಮನಾದ ನಾರಾಯಣ, ಪ್ರತಿಪಾದ್ಯನಾದವನು, ಗ್ರಂಥಕರ್ತೃಗಳಾದ ವೇದವ್ಯಾಸದೇವರು, ಸಕಲ ವಾಂಗ್ಮನಸ ದೇವತೆಯಾಗಿರುವಂತಹ ಮಹಾಲಕ್ಷ್ಮಿ, ವಾಯುದೇವರು, ಸರಸ್ವತೀ ದೇವಿ, ಈ ಎಲ್ಲ ಪೌರುಷೇಯ ಗ್ರಂಥಗಳಿಗೆ ವಿಶೇಷವಾಗಿ ಅಭಿಮಾನಿಗಳಾಗಿ, ನಿಯಾಮಕರಾಗಿ, ಶ್ರದ್ಧೆಯನ್ನು ಕೊಟ್ಟು ಪ್ರೇರಕರಾಗಿರುವಂತಹ ಶೇಷದೇವರು, ನರೋತ್ತಮಂ, ಇವರೆಲ್ಲರಿಗೂ ನರೋತ್ತಮರಾದ ವಾಯುದೇವರು ಹಾಗೂ ನರಂಚೈವ ಶೇಷದೇವರು, ಅವರೆಲ್ಲರಿಗೂ ನಮಸ್ಕಾರವನ್ನು ಮಾಡಿ ಈ ಗ್ರಂಥದ ಪ್ರಾರಂಭವನ್ನು ಮಾಡುತ್ತೇವೆ ಎಂಬುದಾಗಿ ಸುತಾಚಾರ್ಯರು ತಿಳಿಸ್ತಾ ಇದ್ದಾರೆ. ಅಂತಹ ಈ ಶ್ರೀಮದ್ ಭಾಗವತದ ಪ್ರಾರಂಭವನ್ನು ಮಾಡುತ್ತಾ ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾರೆ. ಪ್ರಧಾನವಾದ ಕರ್ತವ್ಯ ಏನು, ಸಕಲ ಪುರಾಣಗಳ ಸಾರ ಏನು, ಸಕಲ ಶಾಸ್ತ್ರಗಳ ಸಾರ ಏನು, ಅಲ್ಪಾಯುಷ್ಯ ಇರುವ ಮಂದಮತಿಗಳಾದ ಜನ ಸಿಕ್ಕ ಅಲ್ಪ ಸಮಯದಲ್ಲಿ ಮಾಡಲೇಬೇಕಾದ ಸಾಧನೆ ಯಾವುದು? ಅದು ಶ್ರೀಮನ್ನಾರಾಯಣನ ಧ್ಯಾನ, ಭಕ್ತಿ, ಕೀರ್ತನ, ಜಪ. ಏನು ಮಾಡಿದರೂ ನಾರಾಯಣನ ಸ್ಮರಣೆಯನ್ನು ಮಾಡಬೇಕು, ನಾರಾಯಣನ ಧ್ಯಾನವನ್ನು ಮಾಡಬೇಕು, ನಾರಾಯಣನ ಮಂತ್ರಗಳ ಜಪವನ್ನು ಮಾಡಬೇಕು, ಅವನ ನಾಮಗಳ ಸಂಕೀರ್ತನವನ್ನು ಮಾಡಬೇಕು. ಇದೇ ಪ್ರಧಾನವಾದ ಕಾರ್ಯ. ಇನ್ಯಾವ ಧರ್ಮಗಳನ್ನು ಬಿಡಬೇಕು ಅಂತ ತಾತ್ಪರ್ಯವಲ್ಲ, ವೇದವಿಹಿತವಾದ ಇತರ ಸತ್ಕರ್ಮಗಳನ್ನು ಮಾಡಬೇಕು. ಆದರೆ ಪ್ರಧಾನವಾದ ಲಕ್ಷ್ಯ ಇದಾಗಿರಬೇಕು. ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ಯದಿ ರತಿಂ ಶ್ರಮಯೇವ ಹಿ ಕೇವಲಂ. ಏನು ಧರ್ಮವನ್ನು ಮಾಡಿದರೂ, 1 ರೂಪಾಯಿ ದಾನ ಮಾಡಿದರೂ ಇದರಿಂದ ಪ್ರಸನ್ನನಾಗಿ ದೇವರು ಜ್ಞಾನ ಕೊಡಲಿ. ಹಪಾಪಿಯಾಗಿರಬೇಕು ಜ್ಞಾನದ ಬಗ್ಗೆ, ವಿಷ್ಣು ಭಕ್ತಿಯ ಬಗ್ಗೆ. ದುಡ್ಡಿನ ಹಪಾಪಿಗಳಾಗಿದ್ದೇವೆ, ಜ್ಞಾನ ಭಕ್ತಿಗಳ ಹಪಾಪಿತನ ಬೇಕು. ಏನು ಮಾಡಿದರೂ ಅದು ಬೇಕು ಅಂತೇ ದೇವರಲ್ಲಿ ಬೇಡಬೇಕು. ಆ ಭಕ್ತಿ ಬೆಳೆಯುವಂತೆ ತನ್ಮಯರಾಗಿ ಶಾಸ್ತ್ರದ ಶ್ರವಣ ಮಾಡಬೇಕು, ಮಾಡಿದ ಸತ್ಕರ್ಮಗಳನ್ನು ಅದಕ್ಕಾಗಿ ಮೀಸಲಿಡಬೇಕು, ಭಕ್ತಿ ಬೆಳೆಯುವಂತೆ ಮಾಡಿಕೊಳ್ಳಬೇಕು. ಇದೇ ಪ್ರಧಾನವಾದದ್ದು ಎಂಬುದಾಗಿ ತಿಳಿಯಿರಿ. ಭಗವಂತನ ಶ್ರೀಕೃಷ್ಣ ರೂಪಿಯಾಗಿ ದೇವರು ಮಾಡಿರುವಂತಹ ಅವತಾರವನ್ನು ಮುಂದೆ ದಶಮಸ್ಕಂದದಲ್ಲಿ ವಿಸ್ತಾರವಾಗಿ ವರ್ಣನೆಯನ್ನು ಮಾಡುವವರಿದ್ದಾರೆ. ಪರಮಾತ್ಮ ನಮಗಾಗಿ ಮಾಡಿದ ಅವತಾರಗಳು ಅನೇಕ. ಪ್ರಸಿದ್ಧವಾದ ದಶಾವತಾರಗಳಂತೂ ನಿಮಗೆ ಗೊತ್ತೇ ಇದೆ. ಮತ್ಸ್ಯ, ಕೂರ್ಮ, ವರಾಹಾದಿ ಅವತಾರಗಳನ್ನು ಮಾಡಿ ಎಂಥೆಂತಹ ದೇವರು ಮಾಡಿದಂತಹ ಕಾರ್ಯ. ಅವತಾರ ಮಾಡಿದ್ದು ಹಳೇ ಸುದ್ದಿ, ಅದಲ್ಲ. ಇವತ್ತು ನಮಗೇನು ಭಾಳ ಉಪಯೋಗ ಇಲ್ಲ. ಭಾಳ ಅಂದರೆ ಕೃಷ್ಣ ಬರೆದ ಭಗವದ್ಗೀತಾ ಒಂದು ಇವತ್ತು ನಮಗೆ ಎಟ್ ಪ್ರೆಸೆಂಟ್
ನಮಗೆ ನೇರವಾಗಿ ಉಪಯೋಗಕ್ಕೆ ಬರೋದು ಅದೊಂದು ಪುಸ್ತಕ ಸಿಕ್ಕಿದೆ. ಅದು ಬಿಟ್ಟರೆ ಏನು ರಾಮ ಅಂತೂ ಏನು ಗ್ರಂಥನೇ ಬರೋದಿಲ್ಲ. ಉಳಿದವ್ರು ಏನೇನೋ ಅವಾಗೇನೋ ಹೊಡೆದು ಬಡದು ಇದ್ದವ್ರನ್ನ ಸಂಹಾರ ಮಾಡಿ ಹೋಗಿಬಿಟ್ರು. ನಮಗೇನು ಭಾಳ ಅಷ್ಟು ಸಂಬಂಧ ಇಲ್ಲ ಅಂತ ತಿಳ್ಕೋಬೇಡಿ. ಪರಮಾತ್ಮನ ಎಲ್ಲ ಅವತಾರಗಳು ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿಯೇ ಭಗವಂತ ಸ್ವೀಕಾರ ಮಾಡಿತ್ತು. ಶ್ರೀಕೃಷ್ಣ ಪರಮಾತ್ಮ ಮಾಡಿದಂತಹ ಅಸುರ ಸಂಹಾರದ ಹಿನ್ನೆಲೆಯಲ್ಲಿ ಇರುವ ಕಥೆಯನ್ನು, ಅದರ ಇತಿವೃತ್ತವನ್ನು, ಇತಿಹಾಸವನ್ನು ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಡ್ತಾರೆ. ಎಂಥೆಂತಹ ಅಸುರರು ಎಷ್ಟೆಷ್ಟು ತಪಸ್ಸುಗಳನ್ನು ಮಾಡಿ ದೇವತೆಗಳಿಂದ ಬ್ರಹ್ಮದೇವರು, ರುದ್ರದೇವರು, ಗಣಪತಿ, ಪಾರ್ವತಿ ಇವರೆಲ್ಲರಿಂದ ವರ ಪಡೆದವರು. ಸ್ಕಂದ, ಅಪ್ಪ, ತಾಯಿ, ಇಬ್ಬರು ಮಕ್ಕಳು, ಇದೇ ಡಿಪಾರ್ಟ್ಮೆಂಟಿಗೆ. ರುದ್ರ, ಪಾರ್ವತಿ, ಗಣಪತಿ, ಸ್ಕಂದ, ಇವರು 4 ಜನ 4 ಕೊಲಿ ಒಳಗೆ ಕೂಡ್ತಿದ್ರೆ ಕಾಣಿಸ್ತದೆ. ತಪಸ್ಸು ಮಾಡೋರು ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗೋದು, ಅವಧ್ಯರಾಗಬೇಕು ಅಂತ ವರ ಪಡೆಯೋದು ಬರೋದು. ಲಾಟೊಳಗೆ ಅಸುರರು, ಒಬ್ಬರಲ್ಲ ಇಬ್ಬರಲ್ಲ, ತಪಸ್ಸು ಮಾಡೋದು, ವರ ಪಡೆಯೋದು. ಅವರೆಲ್ಲ ಅವಧ್ಯರಾದವರು ಹಾಗೇ ಬದುಕಿದ್ರೆ ನಿಮ್ಮ ಮನೆಯೊಳಗೆ 2 ತುತ್ತು ಸುಮ್ಮನೆ ಊಟ ಮಾಡ್ಕೊಂಡು ಇರ್ಲಿಕ್ಕೆ ನಿಮಗೆ ಆಗ್ತಿರಲಿಲ್ಲ. ನಿಮ್ಮ ಮಕ್ಕಳು ಹಿಂಗೆ ಓಡಾಡ್ತಿರಲಿಲ್ಲ. ಪೂತನ ಇವತ್ತು ಬಂದು ಪೂತನ ಬಂದು ಹಿಡ್ಕೊಂಡು ಹೋಗುವಂತಹ ಪ್ರಸಂಗ ಇವತ್ತು ಶ್ರೀಮದಾಚಾರ್ಯರು ಆ ದೃಷ್ಟಿಕೋನವನ್ನು ನಮಗೆ ಕೊಟ್ಟಿದ್ದಾರೆ. ದೇವರು ಅಂದು ಅಸುರರ ಸಂಹಾರ ಮಾಡಿ ಹೋದ ಅಂತ ಭಾವಿಸಬೇಡಿ. ಆ ಎಲ್ಲ ಅಸುರರು ದೇವತೆಗಳ ವರದಿಂದ ಅವಧ್ಯರಾದ ಅಸುರರು. ಅವರು ಬದುಕಿದ್ರೆ ಇವತ್ತೂ ಇರುತ್ತಿದ್ದರು. ಹಾಗಾದರೆ ಅವರ ಸಂಹಾರ ಮಾಡಿದ ಉಪಕಾರ ನಮಗೂ ಸಂಬಂಧಪಟ್ಟಿದೆ, ಸಮಕಾಲೀನ ಸಮಾಜಕ್ಕೆ ಮಾತ್ರ ಅಲ್ಲ. ಅದು ಇಂತಹ ಅಸುರರ ಸಂಹಾರ ಮಾಡಿದ್ದಾರೆ. ವರಾಹ ರೂಪವನ್ನು ತೆಗೆದುಕೊಂಡು ಭೂಮಿಯನ್ನು ಉದ್ಧಾರ ಮಾಡಿದ್ದು. ಎಲ್ಲಿ ಕೂತಿದ್ದೀರಿ? ವರಾಹ ರೂಪಿಯಾದ ಪರಮಾತ್ಮನ ಅನುಗ್ರಹ ಇವತ್ತಿಗೂ ಇದೆ, ಯಾಕಿಲ್ಲ? ಅವತ್ತು ಮಾತ್ರ ಇತ್ತೇನು? ಸ್ವಯಂಭೂಮನು ಬಂದ, ಇಬ್ಬರು ಗಂಡ ಹೆಂಡತಿ ಏನು ಮಾಡ್ತಿದ್ರು? ಇಡೀ ಭೂಮಿ ಮೇಲೆ ಇಬ್ಬರೇ. ಸ್ವಯಂಭೂಮ ಅವರಿಬ್ಬರಿಗೆ ಸಂಬಂಧ, ಆಮೇಲೆ ಅವರಿಂದ ಸೃಷ್ಟಿ ಕ್ರಮೇಣ. ಹಾಗೆಲ್ಲ ತಿಳ್ಕೋಬೇಡಿ. ಇವತ್ತಿಗೂ ನಮಗೆ ವರಾಹದೇವರ ಅನುಗ್ರಹ ಇದೆ. ಇವತ್ತಿಗೂ ಕೂರ್ಮರೂಪಿಯಾಗಿರುವಂತಹ ಪರಮಾತ್ಮನ ಅನುಗ್ರಹ ಇದೆ. ಇಡೀ ಬ್ರಹ್ಮಾಂಡವನ್ನೇ ಧಾರಣ ಮಾಡಿದ್ದಾನೆ ಕೂರ್ಮರೂಪದಿಂದ ಪರಮಾತ್ಮ. ಹೋಮ ಮಾಡ್ತಿರಲ್ಲ, ಯಾರು ತಗೊಳ್ಳೋ ಆಹುತಿ? ಯಾರು ತಗೊಳ್ಳೋ? ದೇವತೆಗಳೇ ಇದ್ದಿದ್ದಿಲ್ಲ ಅಂದರೆ ಆಹುತಿ ಯಾರು ತಗೊಳ್ಳೋರು? ಆ ಕೂರ್ಮರೂಪದಿಂದ ಮಂದರ ಪರ್ವತ ಧಾರಣೆ ಮಾಡಿದ. ಅಮೃತ ಬಂತು, ಅಮೃತ ಕುಡಿದ್ರು, ದೇವತೆಗಳು ಅಮರರಾಗಿದ್ದಾರೆ. ನೀವು ಕೊಡೋ ಆಹುತಿ ತಗೋತಾರೆ. ಇವತ್ತು ನಿಮಗೆ ಮಕ್ಕಳು ಮರಿ ಏನು ಬೇಕೋ ಎಲ್ಲ ಫಲ ಕೊಡ್ತಾರೆ. ಕೂರ್ಮರೂಪಿಯಾದ ಪರಮಾತ್ಮ ಮಾಡಿದಾನೋ ಒಂದೊಂದೇ ಹೇಳ್ತೀನಿ ಅಂದರೆ ಇದು ಒಂದೊಂದೇ ಅಂತ ತಿಳ್ಕೊಬೇಡ್ರಿ. ಸಮಯ ಕೊಟ್ಟರೆ ಒಂದೊಂದು ಅವತಾರದಿಂದ ದೇವರು ಮಾಡಿದ ಅನುಗ್ರಹವನ್ನು ಮಂದಮತಿಗೆ ತೋರಿದಷ್ಟೇ ಬೇರೆ ಬೇಕಾದಷ್ಟು ಹೇಳ್ಬೋದು. ಇನ್ನು ಅಮಂದಮತಿಗಳು ಹೇಳಿದ್ರಂತೂ ಲೆಕ್ಕನೇ ಇಲ್ಲ ಅದಕ್ಕೆ. ಹೀಗೆ ಆ ಭಗವಂತ ಮಾಡಿದಂತಹ ಅವತಾರಗಳಿಂದ ಆದ ಅನುಗ್ರಹ. ಸನತ್ಕುಮಾರ ರೂಪವನ್ನು ಭಗವಂತ ತೆಗೆದುಕೊಳ್ತಾನೆ, ಬ್ರಹ್ಮಚರ್ಯವನ್ನು ನೀಡುತ್ತಾನೆ. ಮಹಿದಾಸ ರೂಪದಿಂದ ಶುದ್ಧವಾದ ಜ್ಞಾನವನ್ನು ಕೊಟ್ಟಿದ್ದಾನೆ. ದತ್ತಾತ್ರೇಯ ರೂಪದಿಂದ ಯೋಗಶಾಸ್ತ್ರ, ಶುದ್ಧವಾದ ತರ್ಕಶಾಸ್ತ್ರದ ಉಪದೇಶವನ್ನು ಮಾಡಿದ್ದಾನೆ. ಹೀಗೆ ಭಗವಂತ ಅನೇಕ ಅವತಾರಗಳನ್ನು ತೆಗೆದುಕೊಂಡು ನಮ್ಮೆಲ್ಲರಿಗೆ ಮಾಡಿದಂತಹ ಅನುಗ್ರಹ ಏನು ಅನ್ನುವುದನ್ನು ಚೆನ್ನಾಗಿ ಬಣ್ಣಿಸಿದ್ದಾರೆ. ಮುಂದೆ ವಿಸ್ತಾರವಾಗಿ ಭಾಗವತದಲ್ಲಿ ಅದರ ನಿರೂಪಣೆಯನ್ನು ಕೂಡ ಮಾಡುತ್ತಾರೆ. ಹೀಗೆ ಆ ಭಗವಂತ ಅವತಾರವನ್ನು ಮಾಡಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಇಂತಹ ಶ್ರೀಮದ್ ಭಾಗವತದ ರಚನೆ ಹೇಗಾಯಿತು ಅನ್ನುವುದನ್ನು ತಿಳಿಸ್ತಾರೆ. ವೇದವ್ಯಾಸ ದೇವರು ಸರಸ್ವತಿ ತೀರದಲ್ಲಿ ಇದ್ದಾರೆ. ಸರ್ವಜ್ಞರಾದವರು, ಯಾವ ಚಿಂತೆಯೂ ಇಲ್ಲ. ಅವರನ್ನು ಸ್ಮರಣೆ ಮಾಡಿದವರ ಚಿಂತೆಯನ್ನೇ ಪರಿಹಾರ ಮಾಡ್ತಾರೆ. ಚಿಂತೆ ಯಾಕೆ ಮಾಡ್ತಿದ್ದಿ? ಚಿನ್ಮಯನಿದ್ದಾನೆ. ಚಿನ್ಮಯನಾದ ಆದ್ದರಿಂದಲೇ ಯಾವ ಚಿಂತೆ ಇಲ್ಲದ, ಚಿಂತೆ ಇದ್ದವರ ಚಿಂತೆಗಳನ್ನು ಕಳೆಯುವಂತಹ ಸ್ವಾಮಿ. ಆದರೂ ಭಗವಂತ ಲೋಕಾನುಗ್ರಹಕ್ಕಾಗಿ ತಾನು ಚಿಂತೆ ಮಾಡಿದವರಂತೆ ನಾಟಕ ಮಾಡುತ್ತಾನೆ. ಭಗವಂತ
ಈ ರೀತಿ ಯಾಕಪ್ಪ ನೀನು ಚಿಂತಾಕ್ರಾಂತನಾಗಿದ್ದಿ ಅಂತ ನಾರದರು ಬಂದು ಕೇಳ್ತಾರೆ. ಅವರಿಗೂ ಗೊತ್ತು ಇವನಿಗೇನು ಚಿಂತೆ ಇಲ್ಲ ಅಂತ. ನಾಟಕ ಮಾಡುವಾಗ ಸರಿಯಾಗಿ ಒಬ್ಬರು ಮಾಡಿದರೆ ಎಲ್ಲರೂ ಹಾಗೆ ಮಾಡಬೇಕಲ್ಲ. ಒಳ್ಳೆ ರಾಮನ ಪಾತ್ರ ಹಾಕ್ಕೊಂಡು ಒಬ್ಬವ ನಿಂತಿದ್ದಾನೆ, ಅದಕ್ಕೆ ತಕ್ಕ ಹಾಗೆ ಅವನು ರಾಮ ಅನ್ನೋ ಹಾಗೇನೆ ಇವನ ಜೊತೆಗಿದ್ದವನು ವ್ಯವಹಾರ ಮಾಡಬೇಕು. ಅದು ಬಿಟ್ಟು ಗೊತ್ತಿದ್ದ ಬಿಡ ನೀನು ಹಣೆ ಬರ, ಅದೇ ನೀನೇ ಭೀಮೆ ದಿವಸ ನನ್ನ ಜೋಡಿ ಓಡಾಡ್ತಿದ್ದಿಲ್ಲ ಅಂಥೇಳಿ ಅವನ ಎದುರಿಗೆ ಹೋಗಿ ಕುರ್ಚಿ ಹಾಕಿಕೊಂಡು ಕೂತು ಹಾಗೆಲ್ಲ ಮಾಡಬಾರ್ದು. ನಾಟಕಕ್ಕೆ ರಸಭಂಗ ಮಾಡಬಾರ್ದು. ಅವನು ಒಂದು ನಾಟಕ ಮಾಡ್ತಾನೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಪಾತ್ರ ಮಾಡಬೇಕು. ಇದನ್ನು ತಿಳಿದಂತಹ ದೇವತೆಗಳು ಋಷಿಗಳು ಹಾಗೆ ಮಾಡ್ತಾರೆ. ನಾರದರು ಬಂದಿದ್ದಾರೆ, ಯಾಕೆ ನಿನ್ನ ಚಿಂತೆಗೆ ಏನು ಕಾರಣ? ಶ್ರೀಮದಾಚಾರ್ಯರು ಇಲ್ಲೆಲ್ಲ ಕಡೆಗೆ ಚೆನ್ನಾಗಿ ತಿಳಿಸಿ ಹೇಳಿದ್ದಾರೆ. ಇಲ್ಲೆಲ್ಲ ಚಿಂತ ಅಂದರೆ ಚಿಂತೆ ಅಂತ ಅರ್ಥ ಅಲ್ಲ. ಇಲ್ಲಿ ಭಗವಂತ ತಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದ ಅದನ್ನು ಇನ್ನೂ ಮಾಡಬೇಕು ಅನ್ನೋ ಸಂಕಲ್ಪ ಇದೆ. ಅಲಂಬುದ್ಧಿ ಇಲ್ಲ ದೇವರಿಗೆ. ಮಾಡೋದೆಲ್ಲ ಮಾಡಿ ಆಯಿತು ಅಂತಿಲ್ಲ, ಯಾಕೆ ಇನ್ನೂ ಮಾಡಬೇಕು ಅನ್ನೋ ಸಂಕಲ್ಪ ಪೂರ್ಣ ಆಗಿಲ್ಲ. ಅವನು ಭಾಗವತ ರಚನೆ ಮಾಡಿಯೇ ಭಕ್ತರ ಉದ್ಧಾರ ಮಾಡಬೇಕು ಅಂತ ದೇವರ ಸಂಕಲ್ಪ ಇದೆ. ಆ ಮಾಡಬೇಕಾದದ್ದನ್ನು ನಾರದರಿಂದ ಪ್ರಾರ್ಥನೆ ಮಾಡಿಸಿಕೊಂಡು ಅವರಿಗೆ ಅನುಗ್ರಹವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ದೇವರು ಹಾಗೆ ನಾಟಕ ಮಾಡಿದ್ದಾನೆ. ಶ್ರೀಮನ್ ಮಹಾಭಾರತವನ್ನು ರಚನೆ ಮಾಡಿದ್ದೀರಿ, ಇನ್ಯಾಕೆ ಚಿಂತೆ? ಮಹಾಭಾರತದ ರಚನೆ ಮಾಡಿದ್ದೇವೆ, ಆದರೂ ತೃಪ್ತಿ ಇಲ್ಲ ಅಂದ ದೇವರು. ಯಾಕೆ? ಮಹಾಭಾರತ ಸಣ್ಣದಲ್ಲ. ಮಹಾಭಾರತದಲ್ಲಿ ಹೇಳದಿರುವ ವಿಷಯವೇ ಇಲ್ಲ. ವೇದಗಳಿಗಿಂತಲೂ ಉತ್ತಮವಾದದ್ದು. ಆದರೆ ಆ ಮಹಾಭಾರತದ ಭಾಷೆಯನ್ನು ಅರ್ಥ ಮಾಡಿಕೊಂಡು, ಗಹನವಾದ ಆ ಮಹಾಭಾರತದಲ್ಲಿರುವ ಅನೇಕ ಭಾಷೆಗಳಿವೆ. ಗುಹ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆ, ಅದರೊಳಗಿರುವ ಅವಾಂತರ ಪ್ರಭೇದಗಳು, ಅನೇಕ ರೀತಿಗಳು, ಗೋಮೂತ್ರಿ ಪ್ರಘಸಾದಿಗಳು, ಅವುಗಳೆಲ್ಲವನ್ನೇ ಚೆನ್ನಾಗಿ ತಿಳಿದುಕೊಂಡು ಮಹಾಭಾರತದ ಅರ್ಥವನ್ನು ಮಾಡಿಕೊಳ್ಳುವವರು ಬಹಳ ಕಡಿಮೆ ಜನ. ಆ ಯೋಗ್ಯತೆ ಎಲ್ಲರಿಗಿಲ್ಲ. ಹಾಗಾದರೆ ಸಾಮಾನ್ಯರಿಗೂ ಭಗವಂತನ ಮಹಿಮೆ ಎದ್ದು ತೋರುವಂತೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಗ್ರಂಥವನ್ನು ಬರೆದರೆ ಇವತ್ತಿನ ಜನರಿಗೆ ಅದು ಅರ್ಥವಾಗುವುದಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಗ್ರಂಥವನ್ನು ನೀವು ರಚನೆಯನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ನಾರದರು ಮಾಡಿದ್ದಾರೆ. ಭಗವಂತ ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಸರ್ವಜ್ಞ ಶಿಖಾಮಣಿಯಾಗಿರುವಂತಹ ಭಗವಂತ, ನಮ್ಮ ಭಾಗ್ಯ ಎಷ್ಟು ದೊಡ್ಡದು ನೋಡಿ. ನಮ್ಮ ಭಾಗ್ಯ ಎಷ್ಟು ದೊಡ್ಡದು. ಏನೇನೋ ಬರ್ಕೊಂಡು ಬರ್ತಾರೆ, ಇದಕ್ಕೊಂದು ಅನುಗ್ರಹ ಸಂದೇಶ ಬರೆದು ಕೊಡ್ರಿ ಅಂತ ಕೇಳ್ತಾರೆ. ಏನು ನಾವೇನು ಸಂದೇಶ ಬರೆದು ಕೊಡೋದು? ಏನೋ ವಿಶ್ವಾಸ ಭಾವ. ಇನ್ನೆಷ್ಟೋ ಜನರ ಹತ್ರ ಹೋಗ್ತಾರೆ, ಸಂದೇಶ ಇಲ್ಲ, ಏನಿಲ್ಲ, ಸುಮ್ಮನೆ ನಿಮ್ದೊಂದು ಸಿಗ್ನೇಚರ್ ಬರೆದು ಕೊಡಿ, ಸಿಗ್ನೇಚರ್ ಹಾಕಿಕೊಡಿ ಅಂತ ಕೇಳ್ತಾರೆ. ಅವರೊಂದು ಹಸ್ತಾಕ್ಷರ ಸಾಕು. ಏನು ಯೋಗ್ಯ, ಕ್ರಿಕೆಟ್ ಪ್ಲೇಯರ್ ಇರ್ತಾನೋ ಮತ್ತೊಂದು ಮುಗಿದೊಂದು, ಅಂಥವರ ಒಂದು ಹಸ್ತಾಕ್ಷರ ಸಿಕ್ಕಿಬಿಟ್ರೆ ಮನೆಯೊಳಗೆ ಇಷ್ಟು ದೊಡ್ಡದು ನನಗೆ ಫ್ರೇಮ್ ಹಾಕಿಸಿ ಹಾಕ್ಕೊಂಡಿರ್ತಾರೆ. ಮೊಬೈಲೊಳಗೆ ಅದನ್ನೇ ಮೇಲೆ ಇಟ್ಕೊಂಡಿರ್ತಾರೆ. ಸಾಕ್ಷಾತ್ ಸರ್ವಜ್ಞ ಶಿಖಾಮಣಿಯಾದ ಸರ್ವತಂತ್ರ ಸ್ವತಂತ್ರನಾದ ನಿರವಧಿಕ ಐಶ್ವರ್ಯ ಇರುವಂತಹ ಅನಾದ್ಯನಂತ ಕಾಲದಲ್ಲಿ ಏಕಪ್ರಭುವಾಗಿ ಮೆರೆಯುವಂತಹ ಸರ್ವೋತ್ತಮನಾದ ನಾರಾಯಣನ ಒಂದು ಅಕ್ಷರ ಅಲ್ಲ 18,000 ಶ್ಲೋಕಗಳು ಇವತ್ತು ನಮಗೆ ಸಿಕ್ಕಿವೆ ಎಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ. 1,00,000 ಶ್ಲೋಕಗಳ ಮಹಾಭಾರತ ಸಿಕ್ಕಿದೆ, 18,000 ಶ್ಲೋಕಗಳು ಸಿಕ್ಕಿದೆ. ಸಾಕ್ಷಾತ್ ದೇವರು ರಚನೆ ಮಾಡಿತ್ತು. ಹಾಗೆ ತಿಳಿದುಕೊಳ್ಳಿ ಭಾಗವತವನ್ನು. ಗ್ರಂಥ 18,000 18,000 ಶ್ಲೋಕಗಳಿವೆ, 344 ಅಧ್ಯಾಯಗಳಿವೆ. ಶತ ವಿಚ್ಛೇದ ಸಂಯುತ, ಶತಾನಿ 300, ವಿ ಅಂದರೆ 4, ಎರಲವ ವಿ ಅಂದರೆ ಮತ್ತೆ 4, 300 ವಿ 4 ವಿ 4 ಛೇದ ಅಧ್ಯಾಯಗಳಿಂದ ಕೂಡಿದ್ದು ಶತ ವಿಚ್ಛೇದ ಸಂಯುತ. ಅಂತಹ ಶ್ರೇಷ್ಠವಾದದ್ದು 18,000 ಶ್ಲೋಕಗಳಿಂದ ಕೂಡಿದ ಇಂತಹ ಶ್ರೇಷ್ಠ ಗಾಯತ್ರಿ ಭಾಷ್ಯ ರೂಪೋಸವು. ನೀವೆಲ್ಲ ನಿತ್ಯ ಮಾಡುವ ಗಾಯತ್ರಿಯ ಜಪ 3 ಪಾದಗಳ ಗಾಯತ್ರಿಯ ವ್ಯಾಖ್ಯಾನ ಸಮಗ್ರವಾದ ಶ್ರೀಮದ್ ಭಾಗವತ. ಅಂದರೆ ನೀವು ಮಾಡೋ ಗಾಯತ್ರಿಯ ವಜನ್ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಸಂಪೂರ್ಣ ಭಾಗವತ ಪಾರಾಯಣ ಮಾಡಿದ ಹಾಗೆ ಒಂದು ಸಲ ಗಾಯತ್ರಿ ಅಂದರೆ. ಯಾಕಂದರೆ ಇಡೀ ಭಾಗವತದ ಸಾರ ಅದರೊಳಗಿದೆ, ಅದರ ವ್ಯಾಖ್ಯಾನ ಇದು ಅಂದರೆ ಇದರ ಮೂಲ ಅದು. ಆ ಗಾಯತ್ರಿ ಅದರ ಮೂಲ, 3 ವೇದಗಳ ಮೂಲ.
ಸಕಲ ವೇದಗಳ ಸಾರ ಗಾಯತ್ರಿಯಲ್ಲಿದೆ, ಪುರುಷ ಸೂಕ್ತದಲ್ಲಿದೆ, ಪುರುಷ ಸೂಕ್ತದ ಸಾರ ಗಾಯತ್ರಿಯಲ್ಲಿದೆ. ಗಾಯತ್ರಿಯ ಭಾಷ್ಯ ಇದು ಸಮಗ್ರವಾಗಿರುವಂತಹ ಶ್ರೀಮದ್ಭಾಗವತ. ಅಂತಹ ಶ್ರೀಮದ್ಭಾಗವತವನ್ನು ವೇದಾರ್ಥ ಪರಿಬಿಂಹಿತವಾದ ಗಾಯತ್ರಿಯ ವ್ಯಾಖ್ಯಾನ ರೂಪವಾದ ಭಾರತಾರ್ಥ ವಿನಿರ್ಣಯ ಅಂತಹ ಶ್ರೀಮದ್ಭಾಗವತವನ್ನು ವೇದವ್ಯಾಸ ದೇವರು ರಚನೆಯನ್ನು ಮಾಡಿ ಆ ಶ್ರೀಮದ್ಭಾಗವತದ ವಿಶೇಷವಾಗಿರುವಂತಹ ಪ್ರಸಾರ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಶ್ರೀಮದ್ಭಾಗವತದ ರಚನೆಯನ್ನು ಮಾಡಬೇಕು ಅಂತ ವೇದವ್ಯಾಸ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಂತಹ ನಾರದರು ಶ್ರೀಮದ್ಭಾಗವತದ ಕಥೆಯನ್ನು ಕೇಳಿ ಲಾಭ ಏನು? ಭಗವಂತನಲ್ಲಿ ಭಕ್ತಿ ಹುಟ್ಟುತ್ತದೆ, ಅದರ ಲಾಭ ಏನು ಅಂತ ಯಾರಾದರೂ ಕೇಳಿದರೆ ಅದಕ್ಕೇನು ಲಾಭ, ಅದರಿಂದ ಆಗುವುದೇನು ಅನ್ನೋದಕ್ಕೆ ನಾನೊಂದು ಬ್ರೋಷರೇ ಪ್ರಿಂಟ್ ಮಾಡಿಕೊಡ್ತೇನೆ ನಿಮಗೆ. ಶ್ರೀಮದ್ಭಾಗವತದ ಶ್ರವಣ ಮಾಡಿದರೆ ಏನು ಲಾಭ ಅಂತ ಹೇಳಲಿಲ್ಲ ನಾರದರು, ನಾನೇ ಅದಕ್ಕೆ ನಿದರ್ಶನ. ಶ್ರೀಮದ್ಭಾಗವತದ ಶ್ರವಣಕ್ಕೆ ಲಾಭ ಏನು? ಶ್ರೀಮದ್ಭಾಗವತದಿಂದ ಭಗವದ್ಭಕ್ತರ ಸಹವಾಸದಿಂದ ಭಗವಂತನ ಮಹಿಮೆಯನ್ನು ಕೇಳೋದರಿಂದ ಭಕ್ತಿಯನ್ನು ಪಡೆಯೋದರಿಂದ ಸಜ್ಜನರ ಸಹವಾಸದಿಂದ ಏನು ಲಾಭ ಅಂತ ಕೇಳಿದರೆ ಅದಕ್ಕೆ ನಾನೇ ಪ್ರತ್ಯಕ್ಷವಾಗಿ ಎದುರಿಗೆ ಎಲ್ಲರ ಮುಂದೆ ನಿಲ್ತೇನೆ ಅಂತಾರೆ ನಾರದರು. ಇದಕ್ಕಿಂತ ಹೆಚ್ಚು ನಿದರ್ಶನ ಬೇರೆ ಬೇಕಾಗಿಲ್ಲ, ನಾನೇ ಇದಕ್ಕೆ ಸಾಕ್ಷಿ. ವಾದಿರಾಜರು ಹೇಗೆ ಶ್ರೀಮನ್ಯಾಯ ಸುಧಾದ ಮಹಿಮೆ ಬೇಕು ಅಂದರೆ ನಿಮಗೆ ತಿಳಿಯೋದಕ್ಕೆ ತತ್ರ ವಯಮೇವ ಸಾಕ್ಷಿಣಃ ಅಂತ ತಮ್ಮನ್ನೇ ತಾವು ನಿದರ್ಶನರನ್ನಾಗಿ ತೋರಿಸಿಕೊಳ್ತಾರೆ ಮಹಾನುಭಾವರು. ಹಾಗೆ ನಾರದರು ಶ್ರೀಮದ್ಭಾಗವತದ ಮಹಿಮೆ ಏನು ಅಂತ ನೋಡಬೇಕಾ, ನನ್ನನ್ನೇ ನೋಡಿ ಅಂತಾರೆ. ಅಹಂ ಪುರಾತೀತ ಭವೇ ಭವಂ ಮುನೆ ದಾಸ್ಯಾಸ್ತು ಕಸ್ಯಾಶ್ಚನ ವೇದ ವೇದಿನಾಂ. ಒಬ್ಬ ಸಾಮಾನ್ಯ ಶೂದ್ರ ದಾಸಿಯ ಮಗನ ಪೂರ್ವಕಲ್ಪದಲ್ಲಿ ಅವರ ಸ್ಮರಣ ಎಂಥದ್ದು ನೋಡಿ, ಪೂರ್ವಕಲ್ಪದ ಸುದ್ದಿಯನ್ನು ಹೇಳ್ತಾರೆ. ಒಬ್ಬ ಸಾಮಾನ್ಯ ದಾಸಿ ಪುತ್ರನಾಗಿ ನಾನಿದ್ದೆ, ಶೂದ್ರ ಬಾಲಕ. ಒಂದು ಕಡೆಗೆ ಚಾತುರ್ಮಾಸ್ಯದ ಪ್ರಸಂಗ, ಅನೇಕ ಯತಿಗಳೆಲ್ಲ ಸೇರಿದ್ದಾರೆ, ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ. ಹಿರಿಯರು ಉಪದೇಶ ಮಾಡ್ತಾರೆ, ಕಿರಿಯರು ಆಲಿಸ್ತಾರೆ. ಅಂತಹ ಪ್ರಸಂಗದಲ್ಲಿ ನನ್ನ ತಾಯಿ ದಾಸಿಯಾಗಿದ್ದಳು. ಹೀಗಾಗಿ ನಾನು ದಾಸಿಯ ಮಗ ದಾಸನಾಗಿ ನಾನು ಸೇವೆಯನ್ನು ಮಾಡ್ತಾ ಇದ್ದೆ. ಉಚ್ಛಿಷ್ಟಲೇಪಾನನು ಮೋದಿತೋದ್ವಿಜೈ, ಅವರ ಒಪ್ಪಿಗೆಯನ್ನು ಪಡೆದು ಎಂಜಲು ತೆಗೆಯೋ ಕೆಲಸ ನಾನು ಮಾಡ್ತಾ ಇದ್ದೆ ಅಷ್ಟೇ, ಬೇರೆ ಏನು ಮಾಡ್ತಿರಲಿ. ಗೋಮಯ ಮಾಡೋದು ಬಹಳ ದೊಡ್ಡ ಕೆಲಸ ಅದು. ದೇವರು ರಾಜಸೂಯ ಯಾಗವನ್ನು ಮಾಡಿದಾಗ ಬ್ರಾಹ್ಮಣರ ಎಲೆ ತೆಗೆಯುವ ಕೆಲಸವನ್ನು ತಾನು ತೆಗೆದುಕೊಂಡ. ಯಾವ್ಯಾವುದೋ ಕೆಲಸ ಎಲ್ಲರಿಗೂ ಕೊಟ್ಟು ದೊಡ್ಡ ದೊಡ್ಡ ಕೆಲಸ, ಮರ್ಯಾದೆ ಕೆಲಸ ಅನ್ನೋದನ್ನು ಏನ ಅಂದರೆ ಇವತ್ತಿನ ದಿವಸ ಯಾವುದು ಭಾರೀ ಮರ್ಯಾದೆ ಅಂದರೆ ನಿಜ ಹೇಳಿಬಿಡಿ, ನೀವೇ ಹೇಳಿಬಿಡಿ, ನಾನು ಹೇಳೋದು ಬೇಡ. ನಾನು ಹೇಳಿದ್ರೆ ಮತ್ತೆ ನಿಮಗೆ ಅಸಮಾಧಾನ ಆಗ್ತದೆ. ಮರ್ಯಾದೆ ಕೆಲಸ ಅಂದರೆ ಎಲ್ಲರೂ ತಿಳ್ಕೊಂಡದ್ದೇನು ಹೇಳಿ, ದುಡ್ಡು ಕಾಸು ಬೆಳ್ಳಿ ಬಂಗಾರ ಅದನ್ನು ರಿಸೀವ್ ಮಾಡಿಕೊಳ್ಳೋದು ಭಾರೀ ಮರ್ಯಾದೆ ಕೆಲಸ, ಭಾಳ ದೊಡ್ಡ ಪ್ರೆಸ್ಟೀಜು ಅಂತ. ಅದನ್ನು ದುರ್ಯೋಧನ ಕೊಟ್ಟಿದ್ದಾನೆ. ಅಂದರೆ ಅದರ ಹಣೆ ಬರ ಏನು ತಿಳ್ಕೊಂಬಿಡಿ. ಬ್ರಾಹ್ಮಣರ ಎಲಿ ತೆಗೆಯೋ ಕೆಲಸ ತಾನು ತೆಗೆದುಕೊಂಡಿದ್ದಾನೆ. ಇದರ ಮಹತ್ವ ಏನು ಅರ್ಥ ಮಾಡಿಕೊಡ್ರಿ. ಇನ್ನೇನು ಉಪನ್ಯಾಸ ಮಾಡೋದೇ ಕಾರಣ ಇಲ್ಲ. ಗೋವಿಂದ ಮುಗದೆ ಹೋಗಿ ಸಂಪತ್ತಿಗೆ ಬೆನ್ನತ್ತಿ ಹೋದರೆ ದುರ್ಯೋಧನನ, ಬ್ರಾಹ್ಮಣರ ಸೇವೆ ಮಾಡುವುದಕ್ಕೆ ಮುಂದಾದರೆ ಶ್ರೀಕೃಷ್ಣನ. ಇದು ದೇವರು ನಮಗೆ ತೋರಿಸಿತ್ತು. ಅದನ್ನು ಅರ್ಥ ಮಾಡಿಕೊಂಡವರು ಕೃಷ್ಣನ ಮನಸ್ಸನ್ನು, ಭಗವಂತನ ಮನಸ್ಸನ್ನು ತಿಳಿದವರು ಜ್ಞಾನಿಗಳು. ಹೀಗಾಗಿ ದೊಡ್ಡ ಸೇವೆ ಅದು. ಅದರ ಫಲ ಏನು ನೋಡ್ತೀರಿ ನೀವು. ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಅದನ್ನು ಮಾಡ್ತಾನೆ. ಅದನ್ನು ಮಾಡುವಾಗಲೂ ಅವರ ಅನುಮೋದನೆಯನ್ನು ಪಡೆದು ನಾನು ಮಾಡಬಹುದಾ ಅಂತ ಕೇಳಿ ಅವರ ಆಜ್ಞೆಯನ್ನು ಪಡೆದು ಮಾಡಿದರೆ, ಸೇವೆ ಮಾಡಿದ ಮಾತ್ರಕ್ಕೆ ಉದ್ಧಾರ ಇಲ್ಲ. ಸೇವೆ ಮಾಡಿಸಿಕೊಳ್ಳುವವರ ಆಜ್ಞೆ, ಅವರ ಸಂತೋಷ, ಅವರ ಒಪ್ಪಿಗೆ ಪಡೆದು ಮಾಡಬೇಕು. ಅವರ ಮನಸ್ಸಿನ ವಿರುದ್ಧವಾಗಿ ಅವರ ಸೇವೆಯನ್ನೇ ಮಾಡಿದರೂ ಕೂಡ ಓಡಿ ಹೋಗುವವರನ್ನು ಹೇಳದೆ ನಿಮ್ಮ ಕಾಲು ಒತ್ತಿ ಕಳಿಸ್ತೀನಿ ಅಂತ ಕಾಲು ಒತ್ತಿದರೆ ಪುಣ್ಯ ಇಲ್ಲ. ಅನುಮೋದಿತ, ಅವರ ಅನುಮೋದನೆಯನ್ನು ಪಡೆದು ಅವರಿಂದ ಒಪ್ಪಿಗೆಯನ್ನು ಪಡೆದು ನಾನು ಮಾಡಿದ್ದೇನೆ, ಆ ಪುಣ್ಯ. ಚಾತುರ್ಮಾಸ್ಯ ಮುಗಿಯಿತು. ನಿಜವಾಗಿ ಇದೆಲ್ಲ ಬಹಳ ವಿಚಿತ್ರವಾದ. ಶ್ರೀನಿವಾಸ ತೀರ್ಥರು ಹೇಳ್ತಾರೆ, ನಾವು ಪ್ರತಿಮೆಗಳಲ್ಲಿ ಆವಾಹನೆಯನ್ನು ಮಾಡಿರ್ತೇವೆ. ಆವಾಹನೆ ಮಾಡಿದ ಮೇಲೆ
ಮತ್ತೆ ಉದ್ವಾಸನೆ ವಿಸರ್ಜನೆ ಅಂತ ಮಾಡ್ತಾರೆ. ಆದರೂ ಒಂದು ಕಲಾ ಅಲ್ಲಿ ಇರ್ತದೆ ಅನ್ನೋದಕ್ಕೆ ಆ ಪ್ರತಿಮೆಗೆ ಗೌರವ ಇದೆ. ಇಲ್ಲದ್ರೂ ಅಷ್ಟು ಗೌರವದಿಂದ ಈ ಸ್ವಯಂ ವ್ಯಕ್ತ ಪ್ರತಿಮೆಗಳು, ಶ್ರೀಮದಾಚಾರ್ಯ ಕರಾರ್ಚಿತ ಪ್ರತಿಮೆಗಳಿಗಂತೂ ಪ್ರಶ್ನೆಯೇ ಇಲ್ಲ. ಮಹಾಸನ್ನಿಧಾನ ಅವರವರ ಮನೆಯಲ್ಲಿರುವ ಪ್ರತಿಮೆ, ಯಾಕಂದರೆ ಪ್ರತಿಮೆಯೊಳಗಿರುವ ದೇವರನ್ನು ಉದ್ವಾಸನೆ ಮಾಡಿದ ಮೇಲೆ ಅದು ಪಂಚಲೋಹ ಅಷ್ಟೇ, ಅದು ದೇವರಲ್ಲ. ದೇವರನ್ನು ವಿಸರ್ಜನೆ ಮಾಡಿ ಆಯ್ತಲ್ಲ, ಮತ್ತು ಅದನ್ನು ಪಾತ್ರೆ ತಿಕ್ಲಿಕ್ಕೆ ಹಾಕ್ಬೋದು, ಪಾತ್ರೆಯ ಜೊತೆಗೆ ಹಾಗೆ ಹಾಕ್ತಿದ್ರು ಕೆಲವರು, ಹಾಗೂ ಒಂದು. ಆದರೆ ಹಾಗಲ್ಲ ಅಂತಾರೆ ಶ್ರೀನಿವಾಸ ತೀರ್ಥರು, ಅಲ್ಲಿ ದೇವರ ಸನ್ನಿಧಾನ ಒಂದು ಕಲೆ ಇರ್ತದೆ ಅಂತ. ಹಾಗೆ ಎಲೆಯ ಮೇಲೆ ಅನ್ನ ಹಾಕಿದರೆ ಅನ್ನವನ್ನು ಮುಟ್ಟಿ ಅಭಿಮಂತ್ರಣ ಮಾಡಿ ಭಗವಂತನ ವಿಶೇಷ ಸನ್ನಿಧಾನವನ್ನು ಚಿಂತನೆ ಮಾಡಿ ಆ ಎಲ್ಲ ಯತಿಗಳು ಭಿಕ್ಷೆಯನ್ನು ಸ್ವೀಕಾರ ಮಾಡಿದ ಮೇಲೂ ಉಳಿದ ಉಚ್ಛಿಷ್ಟದೊಳಗೆ ಅವರು ವಿಸರ್ಜನೆ ಮಾಡಿಕೊಂಡಿರ್ತಿದ್ರೋ ಏನೋ, ಆದರೂ ಒಂದು ಕಲಾ ಇರುತ್ತಿತ್ತು ಕಾಣುತ್ತೆ. ಆ ಅನುಸಂಧಾನದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಅದರ ಸ್ಪರ್ಶವನ್ನು ಮಾಡಿದ್ದಕ್ಕೆ ವಿಶಿಷ್ಟವಾದಂತಹ ಅನುಗ್ರಹ ಆಗಿದೆ. ಎಂಜಲು ತೆಗೆದ ಮಾತ್ರಕ್ಕೆ ಅನುಗ್ರಹ ಆಗತ್ತೆ ಅಂತಲ್ಲ, ಭಕ್ತಿಯಿಂದ ತೆಗೆಯಬೇಕು, ಶ್ರದ್ಧೆಯಿಂದ ತೆಗೆಯಬೇಕು. ದೊಡ್ಡವರ ಉಚ್ಛಿಷ್ಟದಲ್ಲಿ ವಿಶೇಷವಾದಂತಹ ಸನ್ನಿಧಾನ ಇದೆ ಎಂಬ ಅನುಸಂಧಾನದಿಂದ ಭಕ್ತಿಯಿಂದ ಅವರು ತೆಗೆದಿದ್ದಾರೆ. ಆ ಭಕ್ತಿಗೆ ಮೆಚ್ಚಿ ಹೋಗುವಾಗ ವಿಶೇಷವಾಗಿ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡಿ ಅವನಿಗೆ ಭಗವಂತನ ಕೆಲವು ವಿಶೇಷ ಮಹಿಮೆಗಳನ್ನು, ತತ್ವಗಳನ್ನು ಉಪದೇಶ ಮಾಡಿ ಧ್ಯಾನ ಮಾಡುವುದಕ್ಕೆ ಹೇಳಿದ್ದಾರೆ. ನನಗೆ ಅದನ್ನು ತಿಳಿದು ನಾನು ಯಥಾಶಕ್ತಿಯಾಗಿ ಅದನ್ನು ಚಿಂತನೆ ಮಾಡ್ತಾ ಇದ್ದೆ. ಒಂದು ದಿನ ನಮ್ಮ ತಾಯಿ ಹಾಲು ಕರೆಯುವಾಗ ಹಾವು ಕಚ್ಚಿ ಮೃತಳಾಗಿ ಹೋಗಿದ್ದಾಳೆ. ನಾನು ಒಬ್ಬಂಟಿಗನಾದೆ. ಆದರೆ ಸಾಧನೆಗೆ ನನಗೆ ಅನುಕೂಲ ಮಾಡಿಕೊಟ್ಟ ದೇವರು ಅಂತ ನಾನು ಭಾವಿಸಿದೆ. ತಾಯಿ ಹೋದ್ಲು ಅಂತ ನಾನು ಅಳಲಿಲ್ಲ, ದುಃಖ ಪಡಲಿಲ್ಲ. ದೇವರು ನನಗೆ ಸಾಧನೆಗೊಂದು ಮಾರ್ಗ ತೋರಿಸಿದ. ಯಾವ ಬಂಧನವೂ ಇಲ್ಲ. ನಾನು ಎಲ್ಲಿ ಹೋದರೂ ಯಾರು ಕೇಳು, ಇರೋರೇ ಇಬ್ಬರಿದ್ದರು, ತಾಯಿ ಮಗ. ತಾಯಿ ಇಲ್ಲ, ನಾನೊಬ್ಬ. ದೇವರು ಎಲ್ಲ ಕಡೆಗಿದ್ದಾನೆ ಸರ್ವರಕ್ಷಕನಾಗಿ ಅಂತ ಇಷ್ಟೊತ್ತು ಚಾತುರ್ಮಾಸದಲ್ಲಿ ಉಪನ್ಯಾಸ ಮಾಡಿದ್ದಾರೆ ಎಲ್ಲ ಯತಿಗಳು. ಹಾಗಾದರೆ ಅದನ್ನು ಕೇಳಿಕೊಂಡಿದ್ದೇನೆ, ಧೈರ್ಯ ಇದೆ ನನಗೆ ಅಂತ ನಿಶ್ಚಿಂತವಾಗಿ ಹೊರಟು ಎಷ್ಟೆಷ್ಟೋ ಊರುಗಳನ್ನು ದಾಟಿ, ಪಟ್ಟಣಗಳನ್ನು ದಾಟಿದರು, ಹಳ್ಳಿಗಳನ್ನು ದಾಟಿದರು, ಅರಣ್ಯಗಳು ಎಲ್ಲವನ್ನೂ ಎಲ್ಲಿ ಬಂದರೂ ಅವರ ಮನಸ್ಸಿನಲ್ಲಿ ಯಾವ ವಿಕಾರಗಳೂ ಆಗಲಿ. ಅರಣ್ಯದೊಳಗಿದ್ದಾಗ ವೈರಾಗ್ಯ ಬಂದಿರ್ತದೆ ಕೆಲವರಿಗೆ. ಪಟ್ಟಣದೊಳಗೆ ಬಂದು ಅಲ್ಲೆಲ್ಲ ನಾನಾ ವಿಧವಾದ ಭೋಗ ದ್ರವ್ಯಗಳನ್ನು ನೋಡಿದರೆ ಭೋಗ ಮಾಡಬೇಕು ಅಂತ ಅನ್ನಿಸ್ತದೆ. ಪಟ್ಟಣದೊಳಗಿರುವಂತಹ ನಾನಾ ವಿಧವಾದ ಜಂಜಾಟಗಳನ್ನು ನೋಡಿ ಏನು ಬೇಡಪ್ಪ ಸಾಕಾಗಿ ಹೋಗಿದೆ, ಅಡವಿಗೆ ಹೋಗೋಣ ಅಂತ ವಿರಕ್ತರಾಗಿ ಅಡವಿಗೆ ಹೋಗ್ತಾರೆ. ಅಲ್ಲಿ ಹುಲಿ ಸಿಂಹ ನೋಡಿದ ಕೂಡ ಗಾಬರಿಯಾಗಿ ಮತ್ಸು ಯಾರು ಹೇಳದೆ ಬಂದು ಬಾಗಿಲ ತೆಗೆದು ಮನೆಯೊಳಗೆ ಮಲ್ಕೊಂಡ್ಬಿಡ್ತಾರೆ. ನಾರದರ ಪಕ್ವತೆ ಏನಿತ್ತು ಅಂದರೆ ಅವರು ಅರಣ್ಯವನ್ನೂ ದಾಟಿದರು, ಹಳ್ಳಿಗಳನ್ನೂ ದಾಟಿದರು, ಪಟ್ಟಣಗಳನ್ನು ಏನೂ ಮನಸ್ಸಿನೊಳಗೆ ವಿಕಾರ ಆಗಿಲ್ಲ, ನಿರ್ವಿಕಾರರಾಗಿ ಬಂದಿದ್ದಾರೆ. ಒಂದು ಕಡೆಗೆ ಕುಳಿತಿದ್ದಾರೆ. ಭಗವಂತನ ಧ್ಯಾನವನ್ನು ಅವರು ಯಾವ ರೀತಿಯಾಗಿ ಹೇಳ್ತಾರೋ ಆ ರೀತಿ ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಭಗವಂತ ಹೃದಯದಲ್ಲಿ ದರ್ಶನವನ್ನು ಕೊಟ್ಟಿದ್ದಾನೆ. ಹೃದಯಾಸೀನ್ಮೇಷನೈರ್ಹರಿಹಿ, ಭಗವಂತನ ದರ್ಶನವಾಗಿದೆ. ಸ್ಫುರದ್ರೂಪಿಯಾದ ಸಕಲಾಭರಣ ಭೂಷಿತನಾದಂತಹ ದಿವ್ಯ ಮಂಗಲ ವಿಗ್ರಹ, ಪರಮಸುಂದರ ಮೂರ್ತಿಯಾದ ಆ ಭಗವಂತನ ಚಿಂತನವನ್ನು ಮಾಡಿ ಆನಂದ ಪುಲಕಿತರಾಗಿದ್ದಾರೆ. ಇದ್ದಕ್ಕಿದ್ದಂತೆ ಭಗವಂತ ಅದರ್ಶನಾಗಿದ್ದಾನೆ. ಮತ್ತೆ ದುಃಖವಾಯಿತು, ಯಾಕೆ ಹೀಗೆ ಅದರ್ಶನಾದ ದೇವರು ಅಂತ. ಆಗ ಭಗವಂತ ಹೇಳಿದ, ದುರ್ದರ್ಶೋಹಂ ಕುಯೋಗಿನಾಂ, ಇಷ್ಟು ಸುಲಭವಾಗಿ ನಾನು ದರ್ಶನ ಕೊಡುವುದಿಲ್ಲ. ನನ್ನ ರೂಪದ ರುಚಿ ಹೇಗಿದೆ ಅಂತ ತೋರಿಸಿದ್ದು ಮಾತ್ರ ನಿನಗೆ ಸಾಧನೆಯನ್ನು ಮಾಡಬೇಕು, ಆಮೇಲೆ ನಿನಗೆ ದರ್ಶನ ಕೊಡ್ತೇನೆ ಅಂತ ಹೇಳಿದಾಗ ವಿಶೇಷವಾಗಿ ಸಾಧನೆಯನ್ನು ಮಾಡಿದ್ದಾರೆ. ಮುಂದೆ ಆ ಕಲ್ಪ ಪರಮಾತ್ಮನ ಉದರದಲ್ಲಿ ಪ್ರವೇಶ ಆಯಿತು. ಬ್ರಹ್ಮದಾನದಿಂದ 100 ವರ್ಷ ಕಳೆದು ಹೋಯಿತು. ಆ ಎಲ್ಲ ಪ್ರಳಯ ಆದ ಮೇಲೆ ಮತ್ತೆ ಬ್ರಹ್ಮದೇವರಿಂದ ತೊಡೆಯಿಂದ ಹುಟ್ಟುವ ಭಾಗ್ಯ ಸಿಕ್ಕು ನಾನು ಈಗ ನಾರದನಾಗಿ ಹುಟ್ಟಿದ್ದೇನೆ. ಉತ್ಸಂಗಾನ್ ನಾರದೋ ಜಜ್ಞೆ, ಹೇಗಿದ್ದು ಹೇಗಾದರೂ ನೋಡಿ, ಎಲ್ಲಿಂದ ಎಲ್ಲಿ, ಶೂದ್ರ, ದಾಸೀಪುತ್ರ, ಅನಾಥ ಶಿಶು, ಆದರೆ ಭಕ್ತಿಯಿಂದ ಜ್ಞಾನಿಗಳ ಸೇವೆ ಮಾಡಿದ್ದಕ್ಕೆ ಬ್ರಹ್ಮದೇವರ ಪುತ್ರರಾಗಿ ಎಲ್ಲಿಂದ ಎಲ್ಲಿ ಹಾರೋದು. ಪ್ರಮೋಷನ್ ಅಂದರೆ ಇದನ್ನು ಊಹಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಉತ್ತಮವಾದ ಸ್ಥಾನವನ್ನು ದೇವರು ನನಗೆ ಕರುಣಿಸಿದ್ದಾನೆ ಅಂದರೆ ನೀವೇ ನನಗೆ ಕರುಣಿಸಿದ್ದೀರಿ.
ವೇದವ್ಯಾಸ ದೇವರ ಎದುರಿಗೆ ಹೇಳ್ತಾ ಇರೋದು ನಾರದರು, ನಿಮ್ಮ ಅನುಗ್ರಹದಿಂದ ಇಂತಹ ಭಾಗ್ಯ ನನಗೆ ಸಿಕ್ಕಿದೆ ಅಂದ ಮೇಲೆ ಭಗವದ್ಭಕ್ತಿಯಿಂದ ಭಾಗವತರ ಸಹವಾಸದಿಂದ ಇಂತಹ ಉತ್ತಮ ಸ್ಥಾನ ಸಿಗೋದಾದರೆ ಅದೇ ತರಹದ ಭಗವದ್ಭಕ್ತಿಯ ಪ್ರಚೋದನೆಗಾಗಿ, ಭಗವದ್ಭಕ್ತರ ಅನುಗ್ರಹಕ್ಕಾಗಿ, ಭಗವಂತನ ಜ್ಞಾನವನ್ನು ನೀಡುವುದಕ್ಕಾಗಿ ಶ್ರೀಮದ್ಭಾಗವತದ ರಚನೆಯನ್ನು ತಾವು ಮಾಡಿ ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ಅನುಗುಣವಾಗಿ ಶ್ರೀಮದ್ಭಾಗವತವನ್ನು ವೇದವ್ಯಾಸ ದೇವರು ರಚವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಶ್ರೀಮದ್ಭಾಗವತದ ಕಥೆ ನೀವೆಲ್ಲ ಕೇಳಿದ್ದೀರಿ, ಪುನಃ ಪುನಃ ಕೇಳ್ತಾ ಇರ್ತೀರಿ, ಕೇಳ್ತಾನೆ ಇರಬೇಕಾದದ್ದು. ಕಥೆಯ ಅಪರೂಪತೆ, ಹೊಸತೆಯನ್ನು ಅತ್ಯಂತ ನೂತನವಾದದ್ದು ಅಂತ ಇದ್ದರೆ ಎಷ್ಟು ಉತ್ಸಾಹದಿಂದ ಕೇಳಬೇಕೋ ಅಷ್ಟೇ ಉತ್ಸಾಹದಿಂದಲೇ ಕೇಳ್ತಾ ಇದ್ದೀರಿ. ಅದೇ ಉತ್ಸಾಹದಿಂದ ಕೇಳಬೇಕು. ವಿಶೇಷವಾದ ಭಕ್ತಿ ಬೆಳೆಯುವಂತೆ ಮನಸ್ಸನ್ನು ಹದ ಮಾಡಿಕೊಂಡು ಆ ದೃಷ್ಟಿಯಲ್ಲಿ ಕೇಳಬೇಕು. ಯಾವುದೇ ಒಂದನ್ನು ಕೇಳಬೇಕಾದ್ರೆ ನೆನಪಿಟ್ಕೋಬೇಕು ಅಂತ ಕೇಳಿದರೆ ನೆನಪುಳಿತದೆ. ಅದರಲ್ಲಿರುವಂತಹ ಭಾವನೆಗಳಿಗೆ ಸರಿಯಾಗಿ ಸ್ಪಂದಿಸಬೇಕು ಅನ್ನುವುದಕ್ಕೆ ಮನಸ್ಸನ್ನು ಹದ ಮಾಡಿಕೊಂಡು ಕುಳಿತರೆ ಮನಸ್ಸಿನಲ್ಲಿ ಭಾವನೆಗಳು ಬರ್ತವೆ. ಬರುವ ಭಾವನೆಗಳಿಗೆ ಬಾಗಿಲು ಹಾಕಿ ಅವಕಾಶ ನೀಡದಂತೆ ಕುಳಿತರೆ ಮನಸ್ಸು ಬರಡಾಗಿ ಹಾಗೇ ಉಳಿಯುವುದಕ್ಕೂ ಸಾಧ್ಯತೆ ಇದೆ. ಹಾಗಾಗದಂತೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಬೆಳೆಯುವಂತೆ ಶ್ರದ್ಧೆಯಿಂದ ಶ್ರೀಮದ್ಭಾಗವತದ ಶ್ರವಣವನ್ನು ಎಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯೂ ಸರಿಯಾಗಿ ಸಾಯಂಕಾಲ 6 ಗಂಟೆಗೆ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಗಳವರ ಪರಮಾನುಗ್ರಹದ ಈ ಭಾಗವತ ಪ್ರವಚನ ನಡೀತದೆ. ಇವತ್ತು ತಾವೆಲ್ಲ ಕೇಳಿದ್ದೀವಿ. ತಟಸ್ಥರ ಒಬ್ಬೊಬ್ಬ ವ್ಯಕ್ತಿಯನ್ನು ನಾನು ನೋಡ್ತಾ ಇದ್ದರೆ ಅವನು ಚಲಿಸದೆ ಸ್ವಾಮಿಗಳ ಒಂದೊಂದು ಅಕ್ಷರವನ್ನು ಅಮೃತದ ಧಾರೆಯಿಂದಾಗಿ ಕುಡಿತಾ, ಪಾನ ಮಾಡ್ತಾ, ಕೇಳ್ತಾ, ಶ್ರವಣ ಮಾಡ್ತಾ ಉದ್ಧಾರವನ್ನು ಹೊಂದಿದ್ದಾನೆ. ಆ ಗೋಕರ್ಣನ ಉದ್ಧಾರ, ಆ ಗೋಕರ್ಣನ ಶ್ರದ್ಧೆ, ನಾರದರ ಉದ್ಧಾರ, ಭಾಗವತವನ್ನು ಹೇಳುವ ಈ ಕ್ರಮ, ಸ್ವಯಂ ನಿರಂತರ ಶುದ್ಧ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿ ರಾಮದೇವರನ್ನು ನಿರಂತರ ವೇದವ್ಯಾಸದೇವರನ್ನು ಆರಾಧನೆ ಮಾಡಿದ ಮಹಾಗುರುಗಳಾದ ಜಗದ್ಗುರು ಸತ್ಯಾತ್ಮತೀರ್ಥ ಶ್ರವಣ ಶ್ರೀಪಾದಗಳವರ ಮುಖದಿಂದ ಈ ಶ್ರವಣ ಮಾಡುವ ಭಾಗ್ಯ ತಮ್ಮೆಲ್ಲರಿಗಾಗಿದೆ. ತಾವು ಕೇವಲ ಸ್ವಾರ್ಥಿಗಳಾಗದೆ ಇನ್ನೂ ಅನೇಕ ಜನ ಭಕ್ತರಿಗೆ, ಸಹಸ್ರಾರು ಭಕ್ತರಿಗೆ, ಮುಂಬೈನ ಎಲ್ಲ ಭಕ್ತರಿಗೆ ತಾವು ಒಬ್ಬ ವ್ಯಕ್ತಿಗಾದರೂ ತಾವು ತಿಳಿಸಿ ನಾಳಿನ ದಿನ ಅವರು ಬರುವಂತೆ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಅವಶ್ಯವಾಗಿ ಜನರು ಈಗಾಗಲೇ ಸ್ಥಳ ಸಾಕಾಗದಂತೆ ಆಗಿದೆ, ಅದಕ್ಕೆ ಚಿಂತೆ ಇಲ್ಲ. ಆದರೆ ಇನ್ನೂ ಹೆಚ್ಚಿನ ಜನ ಬಂದು ಸ್ವಾಮಿಗಳಿಂದ ಭಾಗವತವನ್ನು ಕೇಳಿ ಭಕ್ತಿಯನ್ನು ಬೆಳೆಸಿಕೊಂಡು ಪುಲಕಿತರಾಗಿ ನಮ್ಮ ಜೀವನ ಮಾರ್ಪಾಡಾಗಬೇಕು. ದೇವರಿಗೆ, ಗುರುಗಳಿಗೆ ಸಮರ್ಪಣೆಯಾಗಬೇಕು. ಜ್ಞಾನದ ಅಭಿವೃದ್ಧಿಯಾಗಿ ನಮ್ಮ ಉದ್ಧಾರವಾಗಬೇಕು. ಆ ವಿಧವಾದಂತಹ ಪ್ರಾರ್ಥನೆಯೊಂದಿಗೆ ಸ್ವಾಮಿಗಳಿಗೆ ಜೈಕಾರವನ್ನು ಹಾಕೋಣ. ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಗಳವರಿಗೆ